वीरभगवन्तर वाणी श्री गौतम गुरु ಕೇಳಿದರು ದ್ವಾದಶಾಂಗ ಶ್ರುತ ರಚನೆಯ ಮಾಡಿ ಉಪದೇಶಾಮೃತ ನೀಡಿದರು ಸೂತ್ರನುಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು ಆತ್ಮಿಕ ಸುಖವನ್ನು ಪಡೆಯುವೆನು पंच परमेष्टि भगवान की जय अहिंसा परमो धर्म की जय आचार्य गुरुवर श्री विद्यासागर मुनि महाराज की जय ನಿನ್ನೆ ಹೇಳಿರುವಂತಹ ವಿಷಯವನ್ನು ಸ್ವಲ್ಪ ರಿಪೀಟ್ ಮತ್ತೊಮ್ಮೆ ಸ್ಮರಣೆಗೆ ಇದೆಯೋ ಇಲ್ಲವೋ ಅನ್ನುವುದಕ್ಕಾಗಿ ಗುಣಸ್ಥಾನಗಳ ಬಗ್ಗೆ ಇದೇ ನೆನಪಿನಲ್ಲಿ ಇರುವುದು ಅತಿ ಮುಖ್ಯ. ಯಾವ ಭೇದ ಎಷ್ಟು ಗುಣಸ್ಥಾನಗಳನ್ನು ಹೊಂದಿರ್ತದೆ ಅನ್ನೋದು ನೆನಪಿನಲ್ಲಿ ಇರಬೇಕು. ಇಂಥದ್ದು ನೆನಪಿನಲ್ಲಿ ಇದೆ ಅಂದ ಮೇಲೆ ನಾವು ಬರುವಂಥ ಆ ಪುಸ್ತಕಗಳಲ್ಲಿ ಡೀಪ್ ಆಗಿ ಚರ್ಚೆ ಮಾಡಲಿಕ್ಕೆ ಶಕ್ಯ ಇದೆ. ಅದಕ್ಕಾಗಿ ಈ ಭೇದಗಳ ಮುಂದೆ ಬರೆದಿರ್ತಕ್ಕಂತಹ ಗುಣಸ್ಥಾನಗಳೆಲ್ಲ ನಮ್ಮ ಕಣ್ಮುಂದೆ ಇರಬೇಕು, ಗೊತ್ತಿರಬೇಕು. ನೋಡಿ ಹೇಳೋದಂತಲ್ಲ, ನೋಡ್ದೇನು ನೆನಪಿನಲ್ಲಿ ಇದ್ದಿರಬೇಕು. ನೋಡಿ ಹೇಳೋದು ಎಲ್ಲರಿಗೂ ಬರ್ತದೆ, ಅದು ಗಿಳಿಪಾಠ. ಆದರೆ ಸ್ಮರಣೆಯಲ್ಲಿ ಇರೋದು ಅತಿ ಮುಖ್ಯ. ಸ್ಮರಣೆಯಲ್ಲಿ ಇದ್ದಾಗ ಮಾತ್ರ ಮುಂದಿನ ವಿಷಯಗಳನ್ನು ನಾವು ಚಿಂತನೆ ಮಾಡಿಕೊಂಡು ಸರಿಯಾದ ಉತ್ತರವನ್ನು ಹುಡುಕಿ ಅದನ್ನು ನಿರ್ಣಯಕ್ಕೆ ಬಂದು ಈ ಥರ ಇದೆ ಅಂತ ಹೇಳ್ಬೋದು. ನೋಡಿ ನೋಡಿ ಹೇಳ್ತೀವಿ ಅಂತಂದ್ರೆ ಅದು ಅಲ್ಲಿ ಮಾತ್ರ ಮರ್ತಿರ್ತದೆ, ಚಿಂತನೆ ಆಗೋಲ್ಲ. ನೆನಪಿನಲ್ಲಿದೆ ಅಂತಂದರೆ ಟ್ಯಾಲಿ ಆಗ್ತದೆ, ನೆನಪಿನಲ್ಲಿ ಇಲ್ಲ ಅಂತಂದರೆ ಟ್ಯಾಲಿ ಆಗುವುದೇ ಇಲ್ಲ. ಅದಕ್ಕಾಗಿ ನೋಡದೆ ಈ ಗುಣಸ್ಥಾನಗಳು ನಮಗೆ ನೆನಪಿನಲ್ಲಿ ಇವೆಯೋ ಅಥವಾ ಇಲ್ಲ ಅನ್ನೋದನ್ನು ಹೇಳೋಣ. ಏನು ತೆಗೆದಿಡೋದು ಬೇಡ, ಮುಚ್ಚಿಡೋದು ಒಂದು ಸ್ವಲ್ಪ ಹೊತ್ತು. ಏನರ ಶಿಲ್ಪ ಏನರ ಒಂದು ಹಾಕ್ರಿ ಅಲ್ಲಿ ಸ್ಲೀಪರ್. ನರಕಗತಿಯಲ್ಲಿ ನಾರಕಿ ಜೀವಿಗಳಿಗೆ ಇರುವ ಗುಣಸ್ಥಾನಗಳು ಎಷ್ಟು? 1 ರಿಂದ 4. ದೇವಗತಿಯಲ್ಲಿ ದೇವತೆಗಳಿಗೆ ಇರುವ ಗುಣಸ್ಥಾನಗಳು ಎಷ್ಟು? 1 ರಿಂದ 4. ನೆನಪಿನಾಗ ಇಟ್ಕೋಬೇಕು ಇವನ್ನೆಲ್ಲ. ಇವು ನೆನಪಿನಾಗ ಇಲ್ಲ ಅಂತಂದ್ರೆ ಈ ಪುಸ್ತಕ ತಿಳಿಲ್ಲ. ಗುಣಸ್ಥಾನ ಬೇಕು, ಗುಣಸ್ಥಾನ ನೆನಪಿರಬೇಕು. ದೇವಗತಿಯಲ್ಲಿ, ಮನುಷ್ಯಗತಿಯಲ್ಲಿ, ತಿರೆಂಚಿಗತಿಯಲ್ಲಿ ಎಷ್ಟೆಷ್ಟು ಗುಣಸ್ಥಾನಗಳು, ಅದಕ್ಕಿಂತ ಜಾಸ್ತಿ ಇಲ್ಲ. ಯಾಕೆ ಇಲ್ಲ? ಮನುಷ್ಯಗತಿಯಲ್ಲಿ ಎಲ್ಲ ಗುಣಸ್ಥಾನಗಳಿವೆ ಅಂತಂದ್ರೆ ಯಾವ ಕಾರಣದಿಂದ ಇವೆ? ಇದನ್ನು ಚಿಂತನೆ ಮಾಡಬೇಕು ಅಂತಂದ್ರೆ ನಮ್ಮ ಗುಣಸ್ಥಾನಗಳು ಮೊದಲು ನೆನಪಿಗೆ ಇರಬೇಕು. ಈ ಭೇದಗಳು ನೆನಪಿಗಿರಬೇಕು. ಈ ಭೇದಗಳ ಮುಂದೆ ಬರೆದಿರ್ತಕ್ಕಂತಹ ಗುಣಸ್ಥಾನಗಳು ಕೂಡ ನೆನಪಿನಲ್ಲಿ ಇರಬೇಕು. ನಡಿ, ತ್ರಿರೆಂಚಗತಿಯಲ್ಲಿ ಇರುವ ಗುಣಸ್ಥಾನಗಳು ಎಷ್ಟು? 1 ರಿಂದ 5. 6ನೇ ಗುಣಸ್ಥಾನ ಯಾಕೆ ಇಲ್ಲ? ತ್ರಿರೆಂಚ ಜೀವ ಮನುಷ್ಯಗತಿಯ ಒಬ್ಬ ಮನುಷ್ಯ ಮುನಿ ದೀಕ್ಷೆಯನ್ನು ತಕ್ಕೊಂಡು, ದಿಗಂಬರ ದೀಕ್ಷೆಯನ್ನು ತಕ್ಕೊಂಡು ಯಾವ ಥರದಿಂದ ಅಹಿಂಸಾ ಧರ್ಮವನ್ನು, ಅಹಿಂಸಾ ಇದೇನು, ಇದು ಪ್ರಾಣಿ ಸಂಯಮ. ಸಂಯಮಕ್ಕೆ 2 ಭೇದ ಇದೆಯಲ್ಲ, ಒಂದು ಪ್ರಾಣಿ ಸಂಯಮ ಮತ್ತು ಒಂದು ಇಂದ್ರಿಯ ಸಂಯಮ. ಪ್ರಾಣಿ ಸಂಯಮವನ್ನು ಪರಿಪೂರ್ಣವಾಗಿ ತ್ರಿರೆಂಚಿಗತಿಯಲ್ಲಿ ಪಾಲನೆ ಮಾಡಲಿಕ್ಕೆ ಶಕ್ಯ ಇಲ್ಲ. ಅದಕ್ಕಾಗಿ ಗುಣಸ್ಥಾನಗಳು, ಮುಂದಿನ ಗುಣಸ್ಥಾನಗಳು ಇಲ್ಲವೇ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ, ಒಂದು ಯಾವುದೇ ಪ್ರಾಣಿ ತಾನು ಅನೂಋತಗಳನ್ನು ಹೊಂದಬಹುದು. ಅನೂಋತಗಳ ಪಾಲನೆಯನ್ನು ಮಾಡಿ ಅದು ಮರಣಾನಂತರ 16ನೇಯ ಸ್ವರ್ಗದಲ್ಲೂ ಜನ್ಮ ತಾಳಬಹುದು.
ಆದರೆ 16ನೇ ಸ್ವರ್ಗಕ್ಕಿಂತ ಮೇಲಿನ ಸ್ವರ್ಗಗಳಲ್ಲಿ ಜನ್ಮ ತಾಳಬೇಕು ಅಂತಂದ್ರೆ ಮನುಷ್ಯ ಗತಿಯವರಿಗೆ ಮಾತ್ರ ಶಕ್ಯ ಇದೆ. ಮನುಷ್ಯ ಗತಿಯಿಂದ ಮನುಷ್ಯರಿಗೆ ಶಕ್ಯ. ತಿರ್ಯಂಚ ಪ್ರಾಣಿಗಳು ಸ್ವರ್ಗಗಳಲ್ಲಿ ಹುಟ್ಟುವುದಾದ್ರೆ ಕೇವಲ 16ನೇ ಸ್ವರ್ಗದವರೆಗೆ ಹೋಗ್ತವೆ. ಅದಕ್ಕೇನು ಕಾರಣ ಅಂತಂದ್ರೆ ಮಹಾವ್ರತಗಳು ಇಲ್ಲದೆ ಇರುವಂಥದ್ದೇ ಕಾರಣ. ಒಂದು ವೇಳೆ ತಿರ್ಯಂಚ ಗತಿಯಲ್ಲಿ ತಿರ್ಯಂಚ ಜೀವಿಗಳಿಗೆ ಮುನಿಗಳಂತಹ ಮಹಾವ್ರತ ಪ್ರಕಟವಾಯಿತು ಅಂತಂದ್ರೆ ಅವು ಕೂಡ ಮೇಲಿನ ಸ್ವರ್ಗಗಳಲ್ಲಿ ಜನ್ಮ ತಾಳಬಹುದು, ಸರ್ವಾರ್ಥ ಸಿದ್ಧಿಯವರೆಗೆ ಹೋಗಿ ಹುಟ್ಟಬಹುದು. ಆದರೆ ಆ ಥರ ತಿರ್ಯಂಚ ಗತಿಯಲ್ಲಿ ಅವುಗಳ ಶರೀರದಲ್ಲಿ, ಅವುಗಳ ಜ್ಞಾನದಲ್ಲಿ, ಅವುಗಳ ಬುದ್ಧಿಶಕ್ತಿಯಲ್ಲಿ ಅಂಥ ಒಂದು ಸಾಮರ್ಥ್ಯ ಇಲ್ಲ. ಆದ್ದರಿಂದ ತಿರ್ಯಂಚ ಜೀವಿಗಳಿಗೆ 16ನೇ ಸ್ವರ್ಗಕ್ಕಿಂತ ಮೇಲಿನ ಸ್ವರ್ಗಗಳಲ್ಲಿ ಜನ್ಮ ಇಲ್ಲ. ಇಷ್ಟು ತಿಳ್ಕೊಳ್ಬೇಕು. ಕಾರಣವನ್ನು ತಿಳ್ಕೊಳ್ಬೇಕು. ಯಾಕೆ ಇಲ್ಲ ಅಂತಂದ್ರೆ ಮಹಾವ್ರತಗಳನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ಶಕ್ಯ ಇಲ್ಲ. ಒಂದು ತಿರ್ಯಂಚ ಜೀವ ಮಹಾವ್ರತಗಳನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ಶಕ್ಯ ಇಲ್ಲ. ಮನುಷ್ಯ ಹುಟ್ಟಿಸಿಕೊಳ್ಬಹುದು. ಯಾವ ಯಾವ ಸಹನದ ಮನುಷ್ಯರು, ಯಾವ ಯಾವ ಸಹನವುಳ್ಳ ಮನುಷ್ಯರು ಮಹಾವ್ರತಗಳನ್ನು ಹುಟ್ಟಿಸಿಕೊಳ್ಳಬಲ್ಲರು? ಸಹನಗಳು ಎಷ್ಟಿದೆ? 6. ಯಾವ ಸಹನದವರು ಎಷ್ಟು ಗುಣಸ್ಥಾನಗಳನ್ನು ಹುಟ್ಟಿಸಿಕೊಳ್ಳಬಹುದು? 1ನೇ ಸಹನದವರು. 1ನೇ ಸಹನದವರಿಗೆ ಎಷ್ಟು ಗುಣಸ್ಥಾನಗಳಾಗಬಹುದು? 1 ರಿಂದ 14. 2ನೇ ಸಹನ ಇದ್ದವರಿಗೆ 1 ರಿಂದ ಗೊತ್ತಿಲ್ಲ. ಇದು ನೆನಪಿಗಿರ್ಬೇಕು ನೋಡ್ರಿ. ಇವ ನಿಮ್ಗೆ ಕೇಳಿದ್ದನ್ನ ಏನು ಕೇಳ್ತಾ ಇದ್ದೀವಲ್ಲ, ಇವ ಮುಖ್ಯ ನೆನಪಿನಲ್ಲಿ ಇಟ್ಕೊಳ್ಬೇಕು. 1ನೇ ಸಹನದವರಿಗೆ 1 ರಿಂದ 14 ಇರ್ಲಿ, ನೆನಪಿನಲ್ಲಿರ್ಲಿ. 2ನೇ ಸಹನದವರಿಗೆ 1 ರಿಂದ 11 ನೆನಪಿನಲ್ಲಿರ್ಲಿ. 2ನೇ ಸಹನದವರಿಗೆ ಎಷ್ಟು ಗುಣಸ್ಥಾನಗಳು? ಹೆಚ್ಚಿಂದ ಹೆಚ್ಚು 1 ರಿಂದ 11ರವರೆಗೆ ಹೋಗ್ಬೋದು. 12ನೇದು ಆಗ್ಲಿಕ್ಕೆ ಶಕ್ಯವೇ ಇಲ್ಲ. 12ನೇಕ್ಕೆ ಹೋದವರು 13ಕ್ಕೆ ಹೋಗೇ ಹೋಗ್ತಾರೋ, 14ಕ್ಕೆ ಹೋಗೇ ಹೋಗ್ತಾರೋ, ಮುಕ್ತಿಯನ್ನು ಪಡೆದಿರ್ತಾರೆ. ಅದು ಕೇವಲ 1ನೇ ಸಹನದವರಿಗೆ ಮಾತ್ರ ಶಕ್ಯ. ಇನ್ನು 1ನೇ ಸಹನ ಯಾವ ಮನುಷ್ಯರಿಗೆ ಸಿಕ್ಕಿಲ್ಲ ಅವರಿಗೆ 2ನೇದು ಸಿಕ್ಕಿದೆ ಅಂತಂದ್ರೆ 1 ರಿಂದ 11, 3ನೇದು ಸಿಕ್ಕಿದೆ ಅಂತಂದ್ರೆ ಅದಕ್ಕೂ ಕೂಡ 1 ರಿಂದ 11 ಗೊತ್ತಿರಲಿ. ನೆನಪಿನಲ್ಲಿ ಇಟ್ಕೊಳ್ಳಿ. 3ನೇ ಸಹನದವರಿಗೆ ಎಷ್ಟು ಗುಣಸ್ಥಾನಗಳು? 1 ರಿಂದ 11. 2ನೇ ಸಹನದವರಿಗೆ ಎಷ್ಟು ಗುಣಸ್ಥಾನಗಳು? 1 ರಿಂದ 11. 1ನೇ ಸಹನದವರಿಗೆ ಎಷ್ಟು ಗುಣಸ್ಥಾನಗಳು? 1 ರಿಂದ 14. ಇನ್ನು ಈ 3 ಸಹನಗಳು, 1ನೇದು, 2ನೇದು, 3ನೇದು, 3 ಸಹನಗಳು ಇವು ಉತ್ತಮ ಸಹನಗಳು. ಇವುಗಳಿಗೇನು ಹೆಸರಿದೆ? ಉತ್ತಮ ಅಂತ ಹೆಸರಿದೆ. ಉತ್ತಮ ಅಂತ ಯಾಕೆ ಹೆಸರಿದೆ ಅಂತಂದ್ರೆ ಎಲ್ಲಾ ಧ್ಯಾನಗಳಲ್ಲಿ ಅತಿ ಉತ್ತಮವಾದ ಧ್ಯಾನ ಯಾವುದು ಅಂತ ಕೇಳಿದಾಗ ಏನ್ ಹೇಳ್ತೀರಾ? ಆರ್ತ ಧ್ಯಾನ, ರೌದ್ರ ಧ್ಯಾನ, ಧರ್ಮ ಧ್ಯಾನ, ಶುಕ್ಲ ಧ್ಯಾನ ಅಂತ 4 ಪ್ರಕಾರದ್ದಿದೆ. ಈ 4 ಧ್ಯಾನಗಳಲ್ಲಿ ಅತಿ ಉತ್ತಮವಾಗಿರ್ತಕ್ಕಂತಹ ಧ್ಯಾನ ಯಾವುದು? ಶುಕ್ಲ ಧ್ಯಾನ. ಶುಕ್ಲ ಧ್ಯಾನ ಅತಿ ಉತ್ತಮವಾಗಿರ್ತಕ್ಕಂತಹ ಧ್ಯಾನ ಇರುವ ಕಾರಣ ಈ ಸಹನಗಳಿಗೆ ಉತ್ತಮ ಅಂತ ಹೆಸರು ಬಂತು. ಯಾಕೆಂತಂದ್ರೆ ಈ 3 ಸಹನದವರೇ ಶುಕ್ಲ ಧ್ಯಾನವನ್ನ ಪಡೆಯಲಿಕ್ಕೆ ಶಕ್ಯತೆ ಇದೆ, ಉಳಿದವರಿಗೆ ಇಲ್ಲ. 4ನೇ ಸಹನದವರು ಶುಕ್ಲ ಧ್ಯಾನವನ್ನ ಪಡೆಯಲ್ಲ. ಎಷ್ಟು ಧ್ಯಾನಗಳನ್ನು ಪಡಿತಾರೆ? ಹೆಚ್ಚಂದ್ರೆ 3. ಆರ್ತ ರೌದ್ರ ಧ್ಯಾನ ಅಂತೂ ಎಲ್ಲರಿಗೂ ಇದೆ. ಏಕೇಂದ್ರೀಯ ಜೀವದಿಂದ ಹಿಡ್ಕೊಂಡು ಸೂಕ್ಷ್ಮಾತಿ ಸೂಕ್ಷ್ಮ ತಿರ್ಯಂಚ ಗತಿ ಅಷ್ಟು ನೀವು ಜೀವಗಳನ್ನು ಹೆಸರು ತಗೊಳ್ತೀರ. ಎಲ್ಲದಕ್ಕೂ ಆರ್ತ ರೌದ್ರ ಧ್ಯಾನ ಅನ್ನೋದು ಎಲ್ಲ ಜಾಗದಲ್ಲಿ ಇದೆ, ಎಲ್ಲ ಜೀವಿಗಳಿಗಿದೆ. ಆದರೆ ಧರ್ಮ ಧ್ಯಾನ ಅಂತಕ್ಕಂಥದ್ದು ಕೇವಲ ಸಂಜ್ಞಿ ಪಂಚೇಂದ್ರಿಯ ತಿರ್ಯಂಚ, ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ, ಸಂಜ್ಞಿ ಪಂಚೇಂದ್ರಿಯ ನಾರ್ಕಿ ಜೀವ, ಸಂಜ್ಞಿ ಪಂಚೇಂದ್ರಿಯ ದೇವ, ಇವರಿಗೆ ಮಾತ್ರ ಇದೆ. ಧರ್ಮ ಧ್ಯಾನ ಹುಟ್ಟಬೇಕು ಅಂತಂದ್ರೆ ಅದು ಕೇವಲ ಮನವುಳ್ಳ
5 ಇಂದ್ರಿಯನ್ನು ಹೊಂದಿರತಕ್ಕಂತಹ ಸಂಜ್ಞಿ ಪಂಚೇಂದ್ರಿಯ ಜೀವಿಗೆ ಮಾತ್ರ ಸಾಧ್ಯ. ಇನ್ನು ಅಸಂಜ್ಞಿ ಪಂಚೇಂದ್ರಿಯ ಜೀವಿಗಳಿಗೆ ಎಷ್ಟು ಧ್ಯಾನಗಳು ಅಂತ ಕೇಳಿದ್ರೆ 2 ಧ್ಯಾನಗಳು. ಏಕೇಂದ್ರಿಯ ಜೀವಿಗಳಿಗೆ 2 ಧ್ಯಾನಗಳು. ದ್ವೀಂದ್ರಿಯ 2 ಧ್ಯಾನಗಳು. ತೀನೇಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ, ಅಸಂಜ್ಞಿ ಪಂಚೇಂದ್ರಿಯ ಎಷ್ಟು ಧ್ಯಾನಗಳು? 2 ಧ್ಯಾನಗಳು. ಯಾಕೆ? ಮನ ಇಲ್ಲ. ಮನ ಇದ್ದಂತಹ ಜೀವಿಗೆ ಮಾತ್ರ ಧರ್ಮ ಧ್ಯಾನ ಇದೆ. ಧರ್ಮ ಧ್ಯಾನ ಅಂತಂದ್ರೆ ಏನು? ಧರ್ಮವನ್ನು ಧರಿಸುವುದೇ ಧರ್ಮ ಧ್ಯಾನ. ಧರ್ಮವನ್ನು ಧರಿಸಿ ಆ ಧರ್ಮದಲ್ಲಿ ಮನಸ್ಸನ್ನು ಹಚ್ಚಿಕೊಳ್ಳುವುದೇ ಧರ್ಮ ಧ್ಯಾನ. ಧರ್ಮ ಎಷ್ಟು ಪ್ರಕಾರದ್ದು? ಧರ್ಮ ರತ್ನತ್ರಯವೇ. ಧರ್ಮ ಎಷ್ಟು ಪ್ರಕಾರದ್ದು? 3: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಚಾರ. ಇದೇ ಧರ್ಮ. ಈ 3 ಎಲ್ಲಿದೆಯೋ ಅಥವಾ ಇದ್ರೊಳಗಿಂದ 2 ಇದ್ರೂ ಸಾಕು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ 2 ಇದ್ರೂ ಸಾಕು. ಅಲ್ಲಿ ಧರ್ಮ ಧ್ಯಾನ ಇದ್ದೇ ಇರ್ತದೆ. ಆಮೇಲೆ ಚಾರಿತ್ರನೂ ಇದೆ ಅಂತಂದ್ರೆ ರತ್ನತ್ರಯ ಆಯಿತು. ಚಾರಿತ್ರನೂ ಇದೆ ಅಂತಂದ್ರೆ ರತ್ನತ್ರಯ ಬಂತು. ಇಲ್ಲಂತೂ ಧರ್ಮ ಧ್ಯಾನ ಇದ್ದೇ ಇದೆ. ಆದ್ರೆ ಚಾರಿತ್ರ ಧರ್ಮ ಇಲ್ಲ, ಕೇವಲ ಸಮ್ಯಕ್ತ ಧರ್ಮ ಒಂದಿದೆ ಅಂತಂದ್ರೂ ಅಲ್ಲಿ ಧರ್ಮ ಧ್ಯಾನ ಇದೆ. ಆದ್ರೆ ಈ 3 ರತ್ನಗಳಲ್ಲಿ ಯಾವುದೊಂದೂ ಕೂಡ ಇಲ್ಲ ಅಂತಂದಾಗ ಅಲ್ಲಿ ಕೇವಲ ಆರ್ತ ಧ್ಯಾನ, ರೌದ್ರ ಧ್ಯಾನ ಮಾತ್ರ ಇರ್ತದೆ. ಅಂದ್ರೆ ಯಾರು ಸಮ್ಯಕ್ತವನ್ನ ಧರಿಸಿಲ್ವೋ, ಮನುಷ್ಯಗತಿಯಲ್ಲಿ ಬಂದು ಸಂಗೀ ಪಂಚೇಂದ್ರಿಯ ಜೀವ ಪರ್ಯಾಯದಲ್ಲಿ ಹುಟ್ಟಿ ಯಾರು ಸಮ್ಯಕ್ತವನ್ನ ಪಡೆದಿಲ್ವೋ ಅವರಿಗೆ ಎಷ್ಟು ಧ್ಯಾನಗಳು? ಸಮ್ಯಕ್ತ್ವ ರಹಿತ ಮನುಷ್ಯರಿಗೆ ಎಷ್ಟು ಧ್ಯಾನಗಳು? 2 ಧ್ಯಾನಗಳು. ಆರ್ತ ಧ್ಯಾನ, ರೌದ್ರ ಧ್ಯಾನ. ಆರ್ತ ಧ್ಯಾನ, ರೌದ್ರ ಧ್ಯಾನ. ಈ ಆರ್ತ ಧ್ಯಾನ, ರೌದ್ರ ಧ್ಯಾನದಿಂದ ಯಾವ ಕರ್ಮಗಳು ಕಟ್ಟುತ್ತವೆ? ಅಶುಭ ಕರ್ಮಗಳು ಕಟ್ಟುತ್ತವೆ. ಪಾಪ ಕರ್ಮ ಕಟ್ತದೆ ಅಥವಾ ಪುಣ್ಯ ಕರ್ಮ? ಪಾಪ ಕರ್ಮ ಮಾತ್ರ ಕಟ್ತದೆ. ಪಾಪ ಕರ್ಮ ಕಟ್ತದೆ, ಮತ್ತೇನಿಲ್ಲ. ಪುಣ್ಯ ಕರ್ಮ ಕಟ್ತದೆ ಅಂತಂದ್ರೆ ಕಟ್ಟಬಹುದು, ಅದು ಕೂಡ. ಆದರೆ ಅದು ಧರ್ಮದ ಕಾರಣದಿಂದ ಕಟ್ಟೋಲ್ಲ. ಅಲ್ಲಿ ಧರ್ಮ ಇಲ್ಲವೇ ಇಲ್ಲ. ಧರ್ಮ ಧ್ಯಾನ ಇಲ್ಲ, ಧರ್ಮ ಇಲ್ಲ, ಸಮ್ಯಕ್ತ ಇಲ್ಲ. ಇನ್ನು ಪುಣ್ಯ ಕಟ್ತದೆ ಅಂತಂದ್ರೆ ಯಾವ ತರ ಕಟ್ತದೆ ಅದನ್ನೂ ಕೂಡ ಹೇಳಿದ್ದಾರೆ. ತತ್ವಾಸೂತ್ರದಲ್ಲಿ ಉಮಾಸ್ವಾಮಿ ಆಚಾರ್ಯರು ಹೇಳ್ತಾರೆ, ಪುಣ್ಯ ಹೇಗೆ ಕಟ್ಕೊಳ್ತದೆ? ಧರ್ಮ ಇಲ್ಲ ಅಂದ ಮೇಲೆ ಸಮ್ಯಕ್ತ್ವ ಅಥವಾ ಜ್ಞಾನ ಇದು ಯಾವುದೂ ಇಲ್ಲ, ರತ್ನತ್ರಯವೇ ಇಲ್ಲ ಅಂದ ಮೇಲೆ ಪುಣ್ಯ ಹೇಗೆ ಕಟ್ಟಿತು? ಅಂದರೆ ಪುಣ್ಯವನ್ನ ಕಟ್ಟಿಕೊಳ್ಳಲಿಕ್ಕೆ ಈ ಧರ್ಮ ಬೇಕೇ ಬೇಕು ಅಂತೇನಿಲ್ಲ. ಈ ಧರ್ಮ ಇಲ್ಲದಂತಹ ಜೀವಿಗಳು ಪುಣ್ಯವನ್ನು ಕಟ್ಟಿಕೊಳ್ತಾರೆ. ಆದರೆ ಅದು ಎಂಥ ಪುಣ್ಯ? ನಿರತಿಶಯ ಪುಣ್ಯ. ಸಾತಿಶಯ ಪುಣ್ಯ ಅಲ್ಲ, ನಿರತಿಶಯ ಪುಣ್ಯ. ಸಮ್ಯಕ್ತರಹಿತ, ಧರ್ಮರಹಿತ ಜೀವಿಗಳಿಗೆ ಕಟ್ಟುವಂತಹ ಪುಣ್ಯ ಯಾವುದು ಅಂತಂದ್ರೆ ನಿರತಿಶಯ ಪುಣ್ಯ. ಮತ್ತು ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ಕಟ್ಟುವಂತಹ ಪುಣ್ಯ ಯಾವುದು ಅಂತಂದ್ರೆ ಸಾತಿಶಯ ಪುಣ್ಯ. ಸಾತಿಶಯ, ನಿರತಿಶಯ ಏನರ್ಥ? ಹೊಸ ಹೊಸ ಶಬ್ದಗಳು. ಈ ಶಬ್ದಗಳೇ ದೊಡ್ಡ ಕಠಿಣ ಅರ್ಥವನ್ನು ಹೊಂದಿವೆ. ಅದರಿಂದ ಏನು ಗೊತ್ತಾಗುಲ್ಲ. ನಿರತಿಶಯ ಅಂತಂದ್ರೆ ಅದರೊಳಗೆ ಮೋಕ್ಷವನ್ನ ಕೊಡ್ತಕ್ಕಂತಹ ಶಕ್ತಿ ಇಲ್ಲ. ಕರ್ಮ ನಿರ್ಜರೆ ಆಗಬೇಕು, ಕರ್ಮಗಳನ್ನ ನಿರ್ಜರೆ ಮಾಡುವಂತ ಶಕ್ತಿ ಇಲ್ಲ. ಕರ್ಮಗಳನ್ನ ಸಂವರಗೊಳಿಸಿಕೊಳ್ಳಬೇಕು, ಕಟ್ಟುವಂತಹ ಕರ್ಮಗಳನ್ನ ತಡೆಗಟ್ಟಬೇಕು, ತಡೆಗಟ್ಟುವಂತಹ ಶಕ್ತಿ ಇಲ್ಲ ಅಂಥ ಪುಣ್ಯ. ಆದರೆ ಯಾವ ಪುಣ್ಯ ಧರ್ಮ ಇದ್ದಾಗ ಕಟ್ತದೆ ಅಲ್ಲ. ಸಮ್ಯಕ್ ದರ್ಶನ ಇದ್ದಾಗ, ಜ್ಞಾನ ಇದ್ದಾಗ, ಧರ್ಮ ಇದ್ದಾಗ ಯಾವ ಪುಣ್ಯ ಕಟ್ತದೆ ಅಲ್ಲ, ಆ ಪುಣ್ಯ ಸಾತಿಶಯ ಪುಣ್ಯ. ಸಾತಿಶಯ ಯಾಕೆ? ಈ ಪುಣ್ಯಾತ್ಮ ಧರ್ಮ ಕಾರಣದಿಂದ
ಪುಣ್ಯಗಳನ್ನ ಕಟ್ಟುವಾಗಲೂ ಮತ್ತು ಪಾಪಗಳನ್ನ ಕಟ್ಟಿಕೊಳ್ಳುವಾಗಲೂ ಸಂವರ ಅವಸ್ಥೆಯಲ್ಲಿ ಇರ್ತಾನೆ. ಸಂವರ ಅವಸ್ಥೆಯಲ್ಲಿ ಇರ್ತಾನೆ, ನಿರ್ಜರಾ ಅವಸ್ಥೆಯಲ್ಲೂ ಇರ್ತಾನೆ. ನಿರ್ಜರಾ ಅವಸ್ಥೆಯಲ್ಲಿ ಇರ್ತಾನೆ. ಈ ವಿಷಯವನ್ನ ಇನ್ನಿಷ್ಟು ತಿಳ್ಕೊಳ್ಳಿ. ಬಹಳ ಮಾರ್ಮಿಕವಾಗಿದೆ ವಿಷಯ. ತಿಳಿದು ಬರ್ತಾ ಇದೆಯಲ್ಲ? ಪ್ರಯತ್ನ ಪಡಿ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವುದೇ ಇದೆ. ಸಮ್ಯಕ್ ದೃಷ್ಟಿ ಮನುಷ್ಯ ಸಾತಿಶಯ ಪುಣ್ಯವನ್ನ ಕಟ್ಟಿಕೊಳ್ತಾನೆ. ಸಂವರ, ಕರ್ಮಗಳನ್ನ ಸಂವರ ಮಾಡ್ಕೊಳ್ತಾನೋ ಅಥವಾ ಇಲ್ಲ? ಮಾಡ್ಕೊಳ್ತಾನೆ. ನಿರ್ಜರೆಯನ್ನ ಮಾಡ್ಕೊಳ್ತಾನೋ ಅಥವಾ ಇಲ್ಲ? ಮಾಡಿಕೊಳ್ತಾನೆ. ಈ ಸಮ್ಯಕ್ ದೃಷ್ಟಿ ಜೀವ ಸಮ್ಯಕ್ತವನ್ನು ಪಡ್ಕೊಳ್ತಾನಂತಂದ್ರೆ ಕಮ್ಮಿಯಿಂದ ಕಮ್ಮಿ ಯಾವ ಗುಣಸ್ಥಾನಕ್ಕೆ ಹೋಗಬೇಕು, ಹೋಗಿದವನಾಗಿರ್ಬೇಕು. ಕಮ್ಮಿಯಿಂದ ಕಮ್ಮಿ 14ರಲ್ಲಿ ಕಮ್ಮಿಯಿಂದ ಕಮ್ಮಿ ಯಾವ ಗುಣಸ್ಥಾನಕ್ಕೆ ಹೋಗಿರ್ಬೇಕು? ಕಮ್ಮಿಯಿಂದ ಕಮ್ಮಿ ಒಂದು 4ನೇ ಗುಣಸ್ಥಾನಕ್ಕಾದರೂ ಹೋಗಿರ್ಬೇಕು. ಕೆಳಗಿನ ಗುಣಸ್ಥಾನಗಳಲ್ಲಿ ಕಟ್ಟುವಂತಹ ಪುಣ್ಯ ನಿರತಿಶಯ ಕಟ್ತದೆ. ನಿರತಿಶಯ ಯಾವಾಗ ಕಟ್ತದೆ? ತನ್ನ ಮನವಚನ ಕಾಯಗಳನ್ನು ಪಾಪದಲ್ಲಿ, ಪಾಪ ಕಾರ್ಯಗಳಲ್ಲಿ ಇರಿಸಿಕೊಳ್ಳದೆ ಯಾವಾಗ ಶುಭ ಕಾರ್ಯದಲ್ಲಿ ಇದ್ದಿರ್ತಾನೆ, ತನ್ನ ಯೋಗಗಳನ್ನು ಶುಭ ಕಾರ್ಯದಲ್ಲಿ ಇಟ್ಟುಕೊಂಡು ಹೋಗ್ತಿರ್ತಾನೆ, ಆವಾಗ ಪುಣ್ಯ ಕಟ್ತದೆ. ಆದರೆ ಅದು ಎಂಥ ಪುಣ್ಯ? ಸಾತಿಶಯ ಅಥವಾ ನಿರತಿಶಯ? ನಿರತಿಶಯ. ಆದರೆ ಸಮ್ಯಕ್ ದೃಷ್ಟಿ ಮನುಷ್ಯ ಪುಣ್ಯವನ್ನ ಕಟ್ಕೊಳ್ತಾನೆ ಅಂತಂದ್ರೆ ಆತನೂ ಕೂಡ ತನ್ನ ಯೋಗವನ್ನ ಶುಭದಲ್ಲಿ ಇರಿಸಿಕೊಂಡಾಗ, ಶುಭ ಕಾರ್ಯಗಳಲ್ಲಿ, ಅಂದ್ರೆ ಪಂಚ ಪಾಪಗಳನ್ನ ಹೊರತುಪಡಿಸಿ ಪಂಚ ಪಾಪಗಳಿಂದ ತನ್ನನ್ನು ಮುಕ್ತವಾಗಿ ಇಟ್ಟುಕೊಂಡು ಯಾವುದೇ ಪಾಪ ಕಾರ್ಯವನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಕಾಲದಲ್ಲಿ ಯೋಗ ಶುಭ ಇದ್ದಿರ್ತದೆ. ಅಂದ್ರೆ ಏನು? ಈಗ ಒಬ್ಬ ಮನುಷ್ಯ ಸಮ್ಯಕ್ ದೃಷ್ಟಿ ಇದ್ದಾನೆ, ಮಂದಿರದಲ್ಲಿದ್ದಾನೆ, ಪಾಪ ಕಟ್ತಾ ಇಲ್ಲ. ಯಾಕೆ? ತನ್ನ ಮನಸ್ಸಿನಿಂದ, ತನ್ನ ವಚನದಿಂದ, ತನ್ನ ಕಾಯದಿಂದ ಯಾವುದೊಂದು ಕೂಡ ಜೀವ ಹಿಂಸೆಯಾಗಲಿ ಅಥವಾ ಮನಸ್ಸಿನಲ್ಲಿ ರಾಗದ್ವೇಷಗಳನ್ನಾಗಲಿ ಮಾಡ್ತಾ ಇಲ್ಲ. ಅದಕ್ಕಾಗಿ ಮನ ಶುಭ ಇದೆ, ಯಾರಿಗೂ ಅಪಶಬ್ದಗಳನ್ನು ಆಡ್ತಾ ಇಲ್ಲ. ಆದ್ದರಿಂದ ವಚನ ಶುಭ ಇದೆ. ತನ್ನ ಕಾಯ ಪ್ರವೃತ್ತಿಯಿಂದ ಯಾವ ಜೀವಿಗೂ ಕೂಡ ಹಿಂಸೆ ಕೊಡ್ತಾ ಇಲ್ಲ. ಆದ್ದರಿಂದ ಕಾಯವೂ ಕೂಡ ಶುಭ ಇದೆ. ಹೀಗೆ ಯೋಗ ಅಂತಂದ್ರೆ ಮನೋಯೋಗ, ವಚನ ಯೋಗ, ಕಾಯಯೋಗ, ಇವು ಮೂರು ಶುಭ ಇರುವ ಕಾರಣ ಅಲ್ಲಿ ಪುಣ್ಯ ಕಟ್ತಾ ಇದೆ. ಯಾರಿಗೆ? ಒಬ್ಬ ಮನುಷ್ಯ ಸಮ್ಯಕ್ ದೃಷ್ಟಿ ಇದ್ದಾನೆ, ಮಂದಿರದಲ್ಲಿ ಬಂದಿದ್ದಾನೆ, ಏನೋ ಮಾಡ್ತಾ ಇದ್ದಾನೆ, ಪೂಜಾ ಮಾಡ್ತಾ ಇದ್ದಾನೆ, ಅಭಿಷೇಕ ಮಾಡ್ತಾ ಇದ್ದಾನೆ, ಅಥವಾ ಸ್ವಾಧ್ಯಾಯವನ್ನೇ ಮಾಡ್ತಾ ಇದ್ದಾನೆ, ಇಂಥ ಕಾರ್ಯದಲ್ಲಿದ್ದಾನೆ ಅನ್ನುವಂತಹ ಮನುಷ್ಯನ ಯೋಗ ಶುಭದಲ್ಲಿ ಇದೆಯೋ ಅಥವಾ ಅಶುಭದಲ್ಲಿ? ಶುಭದಲ್ಲಿ ಇದೆ. ಆಮೇಲೆ ಪುಣ್ಯ ಕಟ್ತಾ ಇದೆಯೋ ಅಥವಾ ಪಾಪ ಕಟ್ತಾ ಇದೆ? ಇನ್ನು ಪಾಪವನ್ನ ಕಟ್ಟಿಕೊಳ್ಬೇಕು ಅಂತಂದ್ರೆ ಇವೇ ಮೂರು ಯೋಗಗಳಿಂದ ಪಾಪವನ್ನ ಕಟ್ಟಿಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮನವಚನ ಕಾಯಗಳನ್ನ ಅಶುಭದಲ್ಲಿ ಇರಿಸಿಕೊಳ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಪಂಚ ಪಾಪಗಳಲ್ಲಿ ಯಾವುದೇ ಒಂದು ಪಾಪದಲ್ಲಿ ತೊಡಗಬೇಕು. ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ, ಇವು ಪಂಚ ಪಾಪಗಳು. ಈ ಪಂಚ ಪಾಪಗಳ ಕ್ರಿಯೆಗಳಲ್ಲಿ ತೊಡಗಿದಾಗ ಪಾಪ ಕರ್ಮ ಕಟ್ತದೆ. ಯಾಕೆಂದ್ರೆ ಯೋಗ ಅಶುಭ ಆಯಿತು. ಮಂದಿರದಲ್ಲಿದ್ದಾಗ ಯೋಗ ಶುಭ ಇತ್ತು, ಇಲ್ಲಿ ಪುಣ್ಯ ಕಟ್ಟಿತು. ಮನೆಗೆ ಹೋದ ತಕ್ಷಣ ಮನೆ ಎಂಥ ಕಾರ್ಯಗಳನ್ನು ಮಾಡಿದರೂ ಕೂಡ ಏನು ಕಟ್ಟಿತು? ಪಾಪ ಕಟ್ಟಿತು. ಮನೆಯಲ್ಲಿ ಹೋದ್ರಿ, ಮನೆಯಲ್ಲಿ ಹೋದ್ರಿ, ನಮ್ಮ ಭಾರತ ಸ್ವಚ್ಛ, ಅಂಗಳು ಸ್ವಚ್ಛ ಇರಬೇಕು, ಊರು ಸ್ವಚ್ಛ ಇರಬೇಕು, ಮನೆಯೂ ಸ್ವಚ್ಛ ಇರಬೇಕು. ಅಂಗಳ ಊರ ಸ್ವಚ್ಛ ಇದ್ರೆ ಆಯ್ತಾ? ಬರ್ದಿದ್ದಾರೆ ರೋಡ್ ಮೇಲೆ, ಪಂಚಾಯತಿಯವರು ಬರ್ದಿದ್ದಾರೆ, ಭಾರತ ಸ್ವಚ್ಛ. ಏನ್ ಬರ್ದಿದ್ದಾರೆ ಅದು ಸೆಂಟೆನ್ಸ್? ಸ್ವಚ್ಛ ಭಾರತ, ಸ್ವಚ್ಛ ಭಾರತ. ಚಸ್ಮಾತ್ ಒಂದು ಚಿತ್ರ ಕೊಟ್ಟಿದ್ದಾರೆ ಅದಕ್ಕೆ. ಸ್ವಚ್ಛ ಈ ಕಡೆ ಭಾರತ, ಸ್ವಚ್ಛ ಭಾರತ ಅಂತ ಬರೆದಿದ್ದಾರೆ. ಸ್ವಚ್ಛ ಇಟ್ಕೊಳ್ಬೇಕಲ್ಲ,
ಸ್ವಚ್ಛ ಇಟ್ಕೊಳ್ಬೇಕು. ಆಯಿತು, ಸ್ವಚ್ಛ ಇಟ್ಕೊಳ್ಳೋಣ. ಊರನ್ನು ಸ್ವಚ್ಛಗೊಳಿಸ್ತಾ ಇದ್ದೀರಾ, ಅಂಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದೀರಾ, ಮನೆಯನ್ನು ಸ್ವಚ್ಛಗೊಳಿಸ್ತಾ ಇದ್ದೀರಾ. ನಿಮ್ಮ ಯೋಗ ಆ ಕಾಲದಲ್ಲಿ ಶುಭ ಇದೆಯೋ ಅಥವಾ ಅಶುಭ ಇದೆಯೋ ಅದನ್ನು ನೋಡ್ಕೊಳ್ಳಿ. ಅಶುಭವೋ ಶುಭ? ಶುಭ. ಯಾಕೆ ಈ ಸ್ವಚ್ಛತೆಯನ್ನ ನಾವು ಶರೀರಕ್ಕೋಸ್ಕರ, ಸಾಂಸಾರಿಕ ಸುಖಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀವಿ. ಭೌತಿಕ ಸುಖಕ್ಕಾಗಿ ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ. ಎಲ್ಲಿ ಭೌತಿಕ ಸುಖಕ್ಕಾಗಿ ನಾವು ನಮ್ಮ ಯೋಗವನ್ನ ಈ ಕ್ರಿಯೆಗಳಲ್ಲಿ ತೊಡಗಿಸ್ತೇವೆ, ಆವಾಗ ಪಾಪಕರ್ಮ ಕಟ್ತದೆ. ನಿಮ್ಮ ಮನೆಯ ಅಂಗಳನ್ನ ಹೊಡಿತಾ ಇದ್ದೀರಿ, ಪಾಪಕರ್ಮ ಕಟ್ತಾ ಇದೆ, ಜೀವಗಳು ಸಾಯ್ತಾ ಇದೆ. ಮನೆ ಸ್ವಚ್ಛ ಮಾಡ್ತಾ ಇದ್ದೀರಾ, ಜೀವಗಳು ಸಾಯ್ತಾ ಇದೆ, ಪಾಪಕರ್ಮ ಕಟ್ತಾ ಇದೆ. ಊರನ್ನೇ ಸ್ವಚ್ಛಗೊಳಿಸ್ತಾ ಇದ್ದೀರಾ, ಪಾಪಕರ್ಮ ಕಟ್ತಾ ಇದೆ. ಯಾಕೆ? ಅಲ್ಲಿ ಜೀವಿಗಳು ಸಾಯ್ತಾ ಇವೆ, ಜೀವಿಗಳು ಸಾಯ್ತಾ ಇವೆ. ಉಳಿಸಲಿಕ್ಕೆ ಶಕ್ತಿ ಇದ್ದರೆ ಉಳಿಸಬಹುದು. ಆ ಉಳಿಸುವಂತ ಭಾವ ಪುಣ್ಯ ಕರ್ಮಕ್ಕೆ ಕಾರಣ. ಆದರೆ ಅದನ್ನು ಸ್ವಚ್ಛಗೊಳಿಸುವಾಗ ಎಷ್ಟು ಜೀವಿಗಳು ಸಾಯ್ತವಲ್ಲ, ಅಲ್ಲಿ ಪ್ರಾಣಿ ಅಸಂಯಮ ಅನ್ನುವಂಥದ್ದು ಬರ್ತದೆ. ಪ್ರಾಣಿ ಅಸಂಯಮ, ಅಲ್ಲಿ ಹಿಂಸೆ ಆಗ್ತದೆ, ಅಲ್ಲಿ ಪಾಪ ಕಟ್ತದೆ, ಅಲ್ಲಿ ಆಶ್ರವಿದೆ, ಬಂದಿದೆ, ಅವುಗಳಿಗೆ ಫಲನೂ ಇದೆ. ಇನ್ನು ಇದೇ ವಿಷಯವನ್ನ ನಾವು ಮಂದಿರದಲ್ಲಿ ಬರೋಣ. ಶ್ರಾವಕರು ಮಂದಿರದಲ್ಲಿ ಬಂದಿದ್ದಾರೆ. ಭಾರತವನ್ನ ಸ್ವಚ್ಛ ಇಡಬೇಕು, ಸ್ವಚ್ಛ ಭಾರತ. ಮಂದಿರದ ಅಸ್ವಚ್ಛ ಇರಬೇಕಾ? ಮಂದಿರನು ಸ್ವಚ್ಛ ಇರಬೇಕು ಬೇಡ? ಮಂದಿರವು ಸ್ವಚ್ಛ ಇರಬೇಕು. ಮಂದಿರದಲ್ಲಿ ಕಸ ಬಿದ್ದದ್ದನ್ನು ನೋಡಿ ಒಬ್ಬ ಶ್ರಾವಕ ತಕ್ಷಣ ತನ್ನ ಕಸಬರಿಗೆಯನ್ನು ತಕ್ಕೊಂಡು ಕೈಗೆ ಮಂದಿರವನ್ನ ಸ್ವಚ್ಛಗೊಳಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿಯೂ ಕೂಡ ಜೀವ ಸಾಯ್ತವೆ. ವಿವೇಕದಿಂದ ಮಾಡಿದ್ರೆ ಏನು ಸಾಯಿಲ್ಲ, ಆದ್ರೆ ಮಾಡಲಿಲ್ಲ ಅಂತಂದ್ರೆ ಸಾಯ್ತೋ ಅಥವಾ ಇಲ್ಲ. ಆಮೇಲೆ ಮಂದಿರದಲ್ಲಿ ಬಂದು ಮಂದಿರನ್ನ ಸ್ವಚ್ಛ ಮಾಡ್ತಾ ಇದ್ದೀವಿ ಅಂದಮೇಲೆ ಈ ಮಂದಿರನ್ನ ಸ್ವಚ್ಛ ಮಾಡತಕ್ಕಂತಹ ನಮ್ಮ ಕ್ರಿಯೆ ಪಂಚ ಪಾಪಗಳಲ್ಲಿ ಇರುವಂತಹ ಕ್ರಿಯೆಯೋ ಅಥವಾ ಧರ್ಮ ಕಾರ್ಯಗಳಲ್ಲಿ ಇರುವಂತಹ ಶುಭ ಕ್ರಿಯೆಯೋ? ಆಮೇಲೆ ಮಂದಿರವನ್ನ ಸ್ವಚ್ಛಗೊಳಿಸ್ತಾ ಇರುವಾಗ ಪುಣ್ಯ ಕರ್ಮ ಕಟ್ತಾ ಇರಬಹುದು ಅಥವಾ ಪಾಪ ಕರ್ಮ? ಪುಣ್ಯ ಕರ್ಮ. ಆಮೇಲೆ ಈ ಮಂದಿರವನ್ನ ಆಳುಗಳನ್ನ ಹಚ್ಚಿ ಸ್ವಚ್ಛ ಮಾಡಬೇಕು ಅಥವಾ ನಾವು ಮಾಡಬೇಕು? ಯಾಕೆ? ಪುಣ್ಯ ಕಟ್ತದೆಯಲ್ಲ, ಆ ಪುಣ್ಯ ಕಟ್ಟುವುದನ್ನು ಕಳ್ಕೊಳ್ಬಾರದು. ಇರ್ಲಿ, ಇದೊಂದು ಉದಾಹರಣೆ ಆಯ್ತು. ನೀವೇ ಮಾಡ್ತೀರಿ ಅಷ್ಟೇ ಅನ್ನೋದು. ಅಲ್ಲಿ ಎಲ್ಲಿ ಆಳುಗಳನ್ನು ಹಚ್ಚಬೇಕು ಅಲ್ಲಿ ಹಚ್ಚಲ್ಲ, ತಮ್ಮ ಕೈಯಿಂದ ಮಾಡ್ತಾರೆ. ಮನೆ ಯಾರು ಗುಡಿಸ್ಕೋತೀರಿ? ಆಳುಗಳನ್ನ ಹಚ್ತೀರಾ? ಅಲ್ಯಾಕೆ ಆಳುಗಳನ್ನ ಹಚ್ಚಬಾರ್ದು? ಇಂಥ ಸಣ್ಣ ಸಣ್ಣ ಕಾರ್ಯಗಳನ್ನೆಲ್ಲ ನಾವು ಮಾಡಬಾರ್ದು, ಆಳುಗಳನ್ನ ಹಚ್ಚಬೇಕು. ಕೆಲವೊಬ್ರು ಹಚ್ತಿರ್ಬೋದು, ಹಚ್ಚಿರ್ಲಿಕ್ಕಿನ್ನೂ ಸಾಧ್ಯ. ಮನೆ ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಆಳುಗಳನ್ನ ಹಚ್ಚುವುದಿಲ್ಲ ನಾವು, ಅಲ್ಲಿ ನಾವೇ ನಮ್ಮ ಕೈಯಿಂದ ಮಾಡ್ಕೊಳ್ತೀವಿ. ಅಂಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ನಾವು ಆಳುಗಳನ್ನ ಹಚ್ಚಲ್ಲ, ಅದನ್ನೂ ನಾವೇ ಹೊಡ್ಕೋತೀವಿ. ಯಾಕೆ ಅಂತಂದ್ರೆ ಮನೆ ನಮ್ಮದು, ನಿಮ್ಮದಲ್ಲ. ನಮ್ಮ ಮನೆ ನಾವು ಸ್ವಚ್ಛ ಮಾಡ್ಕೊಳ್ತೀವಿ, ನೀವು ನಿಮ್ಮದಲ್ಲಿದು. ಆಮೇಲೆ ಆಳುಗಳನ್ನ ಹಚ್ಚಿದ್ರೆ ರೊಕ್ಕ ಕೊಡ್ಬೇಕಲ್ಲ. ಮನೆ ನಮ್ಮದು, ನಮ್ಮ ಮನೆಯಲ್ಲಿ ನಾವು ಆಳುಗಳನ್ನ ಹಚ್ಚಿ ಸ್ವಚ್ಛ ಮಾಡ್ತೀವಿ ಅಂತಂದ್ರೆ ಅವರಿಗೆ ರೊಕ್ಕ ಕೊಡ್ಬೇಕಲ್ಲ. ರೊಕ್ಕ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ರೊಕ್ಕವನ್ನ ಉಳಿಸುವಂತಹ ಆಸೆ ಪಾಪ ಬಂಧಕ್ಕೆ ಕಾರಣ ಅಥವಾ ಪುಣ್ಯ ಬಂಧಕ್ಕೆ? ಪಾಪ ಬಂಧಕ್ಕೆ ಕಾರಣ. ಮನೆ ಸ್ವಚ್ಛ ಮಾಡ್ಲಿಕ್ಕೆ ರೊಕ್ಕ ಉಳಿಸ್ಲಿಕ್ಕೆ ನೋಡ್ತಾ ಇದ್ದೀರಿ ಅಂದ್ರೂ ಪಾಪ ಕರ್ಮ ಕಟ್ತಾ ಇದೆ. ಆಳುಗಳನ್ನ ಹಚ್ಚುತ್ತಾ ಇದ್ದೀರಿ ಅಂತಂದ್ರೂ ಪಾಪ ಕರ್ಮ ಕಟ್ತಾ ಇದೆ. ನೀವೇ ನಿಮ್ಮ ಕೈಯಿಂದ ಸ್ವಚ್ಛ ಮಾಡ್ತಾ ಇದ್ದೀರಿ ಅಂತಂದ್ರೂ ಪಾಪ ಕರ್ಮ ಕಟ್ತಾ ಇದೆ. ಆದ್ರೆ ಮನೆಯಲ್ಲಿ, ಮಂದಿರದಲ್ಲಿ ಆಳುಗಳನ್ನ ಹಚ್ಚುತ್ತೀವಿ ಅಂತಂದ್ರೆ ಆಳುಗಳಿಗೆ ಪುಣ್ಯ ಹತ್ತಬಹುದು, ನಿಮ್ಗೆ ಎಲ್ಲಿಂದ ಹತ್ತೋದು? ಪುಣ್ಯದ ಕೆಲಸವನ್ನು ಮಾಡೋದು ಇದ್ರೆ ಪೂಜೆಯಿಂದ ಎಷ್ಟು ಪುಣ್ಯವೋ ಮಂದಿರವನ್ನು ಸ್ವಚ್ಛಗೊಳಿಸುವುದರಲ್ಲೂ ಕೂಡ ಅಷ್ಟೇ ಪುಣ್ಯ ಇದೆ.
ಇದು ಆಳುಗಳ ಕೆಲಸ ಅಥವಾ ನಮ್ಮ ಕೆಲಸ? ನಾವೇ ಮಾಡಬೇಕು, ನಮ್ಮ ಕೈಯಿಂದ ಮಾಡಬೇಕು. ಇದರೊಳಗೆ ಪುಣ್ಯ ಹತ್ತಾ ಇದೆ ಅಂದಮೇಲೆ ಪೂಜೆಯಂತಹ ಕ್ರಿಯೆ ಇದು ಕೂಡ ಇದೆ ಅಂದ ಮೇಲೆ ನಾವೇ ಮಾಡಬೇಕು ಅನ್ನೋ ಆಳುಗಳನ್ನು ನೆನಪು ತಗೊಳ್ಬೇಕು. ಮಂದಿರದೊಳಗೆ ಯಾರನ್ನೂ ಒಬ್ಬರನ್ನ ನಿಯುಕ್ತಿಗೊಳಿಸ್ತೀರಾ, ರೊಕ್ಕ ಕೊಡ್ತೀರಾ? ಮನೆಗೆ 300 ರೂಪಾಯಿ ಹಾಕ್ರಿ ನೋಡ್ರಿ, ಒಬ್ರು ಇರ್ತಾರೆ ಸ್ವಚ್ಛ ಮಾಡೋರು, ಕೀಲಿ ಹಾಕೋರು, ಸ್ವಚ್ಛ ಮಾಡೋರು, ಒಬ್ಬರನ್ನ ಇಟ್ಟು ಬಿಡ್ತೀವಿ. ಆ ಕ್ರಿಯೆ ಆಳುಗಳಿಗೆ ಸಂಬಂಧಪಡಬೇಕು ಅಥವಾ ನಮಗೆ ಸಂಬಂಧಪಡಬೇಕು? ನಾವು ಮಾಡಬೇಕು ಅಥವಾ ಆಳುಗಳನ್ನು ಇಡೋದು ಒಳ್ಳೆಯದು? ನಾವೇ ಮಾಡಬೇಕು. ಯಾಕೆಂದ್ರೆ ಪುಣ್ಯದ ಕೆಲಸ, ಧರ್ಮದ ಕೆಲಸವನ್ನ ನಾವು ಮಾಡಬೇಕು. ಅದು ಸ್ವಚ್ಛ ಅಭಿಯಾನ ಇರಲಿ ಅಥವಾ ಯಾವುದೇ ಇರಲಿ, ನಾವೇ ಮಾಡಬೇಕು. ಮಂದಿರದಲ್ಲಿ ಒಂದು ಕಸಬರಿಗೆಯಿಂದ ಮಂದಿರವನ್ನು ಸ್ವಚ್ಛ ಮಾಡ್ತಾ ಇದ್ದೇವೆ ಅಂತಂದ್ರೆ ಇದು ನಾಚಿಕೆಯ ಮಾತೆ? ಧರ್ಮ ಮಾಡ್ಲಿಕ್ಕೆ ನಾಚಿಕೆಗ? ನಮ್ಮ ಕೆಲಸ ಅಂತ ನಮ್ಮ ಕಣ್ಣಿಗೆ ಬಂದ ತಕ್ಷಣ ನಾವು ಸ್ವಚ್ಛ ಮಾಡ್ತೀವಿ. ನಮ್ಮ ಕೆಲಸ ನಾವೇ ಮಾಡಬೇಕು. ಯಾರ ಕಣ್ಣಿಗೆ ಅದು ಕಾಣಿಸ್ತೋ ಅವ್ರ ಕರ್ತವ್ಯ ಹೌದಲ್ಲ, ಅವ್ರ ನಾಗರಿಕ ಹೌದಲ್ಲ. ದೇಶದಲ್ಲಿ ಇರುವಂತಹ ಎಲ್ಲಾ ನಾಗರಿಕರಿಗೆ ಭಾರತ ಸ್ವಚ್ಛ ಅಭಿಯಾನ ಎಲ್ಲರಿಗಿದೆಯೋ ಅಥವಾ ಕೆಲವೊಬ್ಬರಿಗಿದೆ? ಎಲ್ಲರಿಗಿದೆ. ಆಮೇಲೆ ಮಂದಿರವು ಕೂಡ ಭಾರತದಲ್ಲಿ ಇದೆಯಲ್ಲ, ಭಾರತ ಹೊರಗಿದೆಯೋ? ಆಮೇಲೆ ಯಾರು ಮಾಡಬೇಕು? ನಾವು ಮಾಡಬೇಕು. ನೋಡಿ, ಪ್ರಧಾನಮಂತ್ರಿ ಮೋದಿ ಹೌದಲ್ಲ, ಗೊತ್ತಲ್ಲ, ಕಸಬರಿನ ತಗೊಂಡು ತಾವೇ ಸ್ವಚ್ಛ ಮಾಡುವುದನ್ನ ನೀವು ಯೂಟ್ಯೂಬ್ನಲ್ಲಿ ನೋಡಿರ್ಬೋದು. ಆ ಥರ ಯಾಕೆ ಮಾಡಬೇಕಾಗಿತ್ತು? ದೊಡ್ಡವನಲ್ಲ, ನಾಚಿಕೆ ಆಗಬೇಕಾಗಿತ್ತು. ಪ್ರಧಾನಮಂತ್ರಿ ಪದ, ಆ ಪದಕ್ಕೆ ಹೋದ ನಂತರ ಇಂಥ ಕೆಲಸಗಳನ್ನು ಮಾಡುವುದು ಅಂತಂದ್ರೆ ನಾಚಿಕೆಯ ಮಾತು ಅಂತ ಅನ್ಬೋದಾಗಿತ್ತಲ್ಲ. ಇಲ್ಲ, ದೊಡ್ಡವರಿಗೆ ನಾಚಿಕೆ ಇರೋದು, ತಿಳಿದವರಿಗೆ ನಾಚಿಕೆ ಇಲ್ಲ. ಯಾಕೆಂದ್ರೆ ತಿಳ್ಕೊಂಡಿದ್ದಾರೆ, ಜ್ಞಾನಿ ಇದ್ದಾರೆ. ಜ್ಞಾನಿ ಇದ್ದವರು ತಾವು ತಮ್ಮ ಕೈಯಿಂದ ಮೊದಲು ಕಾರ್ಯವನ್ನ ಮಾಡ್ತಾರೆ. ಅದಕ್ಕಾಗಿ ಯಾಕೆ ಮಾಡ್ತಾರೆ ಹಾಗೆ? ಎಲ್ಲರ ಕರ್ತವ್ಯ ಇದು ಕೇವಲ ನನಕ್ಕಿಂತ ಕೆಳಗಿರತಕ್ಕಂತಹ ಪದಗಳಲ್ಲಿ ಇರತಕ್ಕಂಥವ್ರದ್ದಷ್ಟೇ ಅಲ್ಲ, ದೇಶದಲ್ಲಿ ಇರುವಂತಹ ಸಾಮಾನ್ಯ ನಾಗರಿಕರ ಕರ್ತವ್ಯ ಅಷ್ಟೇ ಅಲ್ಲ. ಈ ಕಾರ್ಯ ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಕೆಳಗಿನ ಅಂತಿಮ ನಾಗರಿಕನವರೆಗೆ ಭಾರತ ಸ್ವಚ್ಛ ಅಭಿಯಾನ ಎಲ್ಲರಿಗೂ ಸಂಬಂಧಪಟ್ಟದ್ದು. ಎಲ್ಲರೂ ಮಾಡಬೇಕು. ಹಾಗೆ ಮಂದಿರದಲ್ಲಿ ಬಂದಾಗ ಈ ಮಂದಿರವನ್ನ ಯಾರು ಸ್ವಚ್ಛ ಮಾಡಬೇಕು? ಶ್ರಾವಕರೇ ಮಾಡಬೇಕು. ಇಲ್ಲಿ ಯಾವ ಕರ್ಮ ಕಟ್ಟಿತು? ಪುಣ್ಯ ಕರ್ಮ ಕಟ್ಟಿತು. ಮನೆಗೆ ಹೋದ್ರಿ, ಪೂಜಾ ಮಾಡಿ, ಕಸ ಬಿದ್ದಿತ್ತು, ಹೊಡೆದು ತೆಗೆದ್ರಿ, ಸ್ವಚ್ಛ ಮಾಡಿದ್ರಿ. ಭಾರತ ಸ್ವಚ್ಛ ಅಭಿಯಾನ ಮಂದಿರದಲ್ಲೂ ಬೇಕು, ಮನೆಯಲ್ಲೂ ಬೇಕು. ಮನೆಯಲ್ಲಿ ಹೋಗಿ ಕಸಬರಿ ತಗೊಂಡು ಹೊಡೆಯುವಾಗ ಯಾವ ಕರ್ಮ ಕಟ್ತಾ ಇದೆ? ಪಾಪ ಕರ್ಮ. ಆಳುಗಳನ್ನ ಹಚ್ಚಿ ಮಾಡಿದ್ರೆ ಪುಣ್ಯಕರ್ಮ. ಕೃತಕಾರಿತ ಅನುಮೋದನೆಯಿಂದ ಪಾಪ ಕರ್ಮವೇ ಕಟ್ತದೆ. ಪಾಪ ಕರ್ಮ ನೋಡಿ ಹೇಗಿದೆ ನಮ್ಮ ಕರ್ತವ್ಯ. ಪೂಜೆಯನ್ನು ಕೂಡ ನಾವೇ ಮಾಡಬೇಕು ಅಥವಾ ಬೇರೆಯವರಿಂದ ಮಾಡಿಸ್ಬೇಕು? ನೋಡಿ, ಕಸಬರಿಗೆಯಿಂದ ಮಂದಿರ ಸ್ವಚ್ಛಗೊಳಿಸುವುದು, ಪೂಜೆ ಮಾಡುವುದು, ಅಭಿಷೇಕ ಮಾಡುವುದು, ಇದಕ್ಕೂ ಕೂಡ ನಾವೇ ಮಾಡಿದರೆ ಪುಣ್ಯ ಕಟ್ತದೆ ವಿನಃ ಪೂಜಾರಿಯನ್ನ ಇಟ್ಟು ಅವರಿಂದ ಮಾಡಿಸುವಂತ ಕಾರ್ಯವನ್ನು ಮಾಡ್ತೀವಿ ಅಂತಂದ್ರೆ ಮಹಾ ಅಜ್ಞಾನಿಗಳು. ಪುಣ್ಯದ ಕೆಲಸ ಬೇರೆಯವರಿಗಿರ್ಲಿ, ಪಾಪದ ಕೆಲಸ ಎಲ್ಲ ನಮಗಿರ್ಲಿ ಅಂತ ಸಂಕಲ್ಪ ಆಯ್ತು. ಕರ್ಮಗಳ ನಿರ್ಜರೆ ಧರ್ಮ ಕಾರ್ಯಗಳನ್ನ ಮಾಡುವಾಗ ಆಗ್ತದೆ. ಹೌದಲ್ಲ? ಧರ್ಮವನ್ನ ಮಾಡುವಾಗ ಆಗ್ತದೆ. ಧರ್ಮದಲ್ಲಿ ಒಂದು ನಾವು ಆಳುಗಳನ್ನ ಇಡ್ತೀವಿ ಅಂತಂದ್ರೆ ಕರ್ಮ ನಿರ್ಜರೆ ಇದೆ ಅಥವಾ ಕರ್ಮಗಳ ಬಂಧ ಇದೆ? ಕರ್ಮಗಳ ನಿರ್ಜರೆಯಿಂದ ನಾವು ದೂರ ಉಳ್ಕೊಂಡು ಪುಣ್ಯವನ್ನೇ ಪುಣ್ಯ ಕರ್ಮವನ್ನ ಅರ್ಜಿಸಿಕೊಳ್ಳುವುದನ್ನೇ ನಾವು ಬಿಟ್ಟುಕೊಟ್ಟಿದ್ದೀವಿ.
ಈ ತರ ಆಗ್ತದೆ. ಅದಕ್ಕಾಗಿ ಧರ್ಮ ಇರುವುದು ಒಂದೇ. ಎಲ್ಲಿ ಸಮ್ಯತ್ವ ಇದೆಯೋ ಅಲ್ಲಿ ಧರ್ಮ ಇದೆ. ಎಲ್ಲಿ ನಿಜವಾದ ದೇವ ಶಾಸ್ತ್ರ ಗುರುಗಳಿದ್ದಾರೆ ಅವರಲ್ಲಿ ಧರ್ಮ ಇದೆ. ಅವರನ್ನ ಪೂಜಿಸುವುದರಲ್ಲಿ ನಮ್ಮ ಧರ್ಮ ಇದೆ. ಅದು ನಮ್ಮ ಕರ್ತವ್ಯ. ದೇವ ಪೂಜೆಯನ್ನ ಕರ್ತವ್ಯದ ರೂಪದಲ್ಲಿ ಇಟ್ಟಿದ್ದಾರೆ. ಕರ್ತವ್ಯ, ಪ್ರತಿನಿತ್ಯದ ಕರ್ತವ್ಯ, ಶ್ರಾವಕರಿಗೆ ಇರುವಂತಹ ಪ್ರತಿನಿತ್ಯದ ಕರ್ತವ್ಯ. ಪಾಕ್ಷಿಕ ಶ್ರಾವಕರ ಪ್ರತಿನಿತ್ಯದ ಕರ್ತವ್ಯ. ನೈಷ್ಠಿಕ ಶ್ರಾವಕರಂದ್ರೆ ಪ್ರತಿಮಾಧಾರಿಗಳು. ಪಾಕ್ಷಿಕ ಶ್ರಾವಕರಂದ್ರೆ ಯಾರು? ಸಮ್ಯಕ್ ದೃಷ್ಟಿ, ನಾಲ್ಕನೆಯ ಗುಣಸ್ಥಾನವರ್ತಿ ಶ್ರಾವಿಕಿಯರು. ನಾಲ್ಕನೇ ಗುಣಸ್ಥಾನವರ್ತಿ ಶ್ರಾವಕ ಮತ್ತು ಶ್ರಾವಿಕಿಯರು, ಇವರೆಲ್ಲ ಪಾಕ್ಷಿಕ ಶ್ರಾವಕರು. ಪಾಕ್ಷಿಕ ಅಂದ್ರೆ ಏನು? ಪಾಕ್ಷಿಕ ಯಾಕೆ ಹೆಸರಿಟ್ರು ನಾಲ್ಕನೇ ಗುಣಸ್ಥಾನದವರಿಗೆ? ಪಾಕ್ಷಿಕ ಯಾಕೆ ಅಂದ್ರು? ಮಿಥ್ಯಾತ್ವದ ಪಕ್ಷವನ್ನ ತ್ಯಾಗ ಮಾಡಿ ಸಮ್ಯತ್ವದ ಪಕ್ಷಕ್ಕೆ ಬರುವುದರಿಂದ, ಆತ್ಮ ಕಲ್ಯಾಣದ ಪಕ್ಷ ಸಮ್ಯತ್ವ ಪಕ್ಷ, ಈ ಪಕ್ಷಕ್ಕೆ ಬರುವುದರಿಂದ, ಈ ಪಕ್ಷವನ್ನ ಸ್ವೀಕಾರ ಮಾಡುವುದರಿಂದ ಅವರಿಗೆ ಪಾಕ್ಷಿಕ ಶ್ರಾವಕ ಅಂತ ಕರೀತಾರೆ. ನೆನ್ಪಿಟ್ಕೊಳ್ತೀರಾ? ಪಾಕ್ಷಿಕ ಅನ್ನುವಂಥ ಶಬ್ದಕ್ಕೆ ಇರುವ ಅರ್ಥ ಸುಲಭವಾಗಿ ಹೇಳಿದೀವಿ. ನೆನ್ಪುಳಿತದ? ಪಾಕ್ಷಿಕ ಅಂತ ಯಾಕೆ ಕರೆದ್ರು? ಮಿಥ್ಯಾತ್ವದ ಪಕ್ಷದಲ್ಲಿ ಅನಾದಿ ಕಾಲದಿಂದ ಇರ್ತಿದ್ದೀವಿ ನಾವು. ಅನಾದಿ ಕಾಲದಿಂದ ಭವಭವಗಳಲ್ಲಿ ಮಿಥ್ಯಾತ್ವವನ್ನೇ ಮಾಡಿದ್ದೇವೆ. ಆದರೆ ಈ ಭಾವದಲ್ಲಿ ಗುರುಪದೇಶದಿಂದ, ಸ್ವಾಧ್ಯಾಯದಿಂದ, ಆತ್ಮ ಕಲ್ಯಾಣದ ಒಂದು ಆಶೆಯಿಂದ ಯಾವಾಗ ಧರ್ಮ ತತ್ವಗಳನ್ನು ವಿಚಾರಿಸಲಿಕ್ಕೆ ಹೋಗಿ ಧರ್ಮವನ್ನು ಅರಿತುಕೊಂಡೇವಿ, ಆವಾಗ ಧರ್ಮ ಬೇಕು ಅಧರ್ಮ ಬೇಡ ಅನ್ನುವಂಥ ಆಶೆ ಆಯಿತು. ಆವಾಗ ನಾವು ಸಮ್ಯಕ್ ದೃಷ್ಟಿ ಆದ್ವಿ. ಸಮ್ಯಕ್ತ್ವದ ಪಕ್ಷಕ್ಕೆ ಬಂದು ಸಮ್ಯಕ್ ದೃಷ್ಟಿ ಆದಿವಿ. ಆತ್ಮ ಕಲ್ಯಾಣ ಇಲ್ಲಿಂದ ಪ್ರಾರಂಭವಾಯಿತು. ಆತ್ಮ ಕಲ್ಯಾಣ ಯಾವುದರಿಂದ? ಮಿಥ್ಯಾತ್ವದಿಂದಲೋ ಅಥವಾ ಸಮ್ಯಕ್ತ್ವದಿಂದ? ಸಮ್ಯಕ್ತ್ವದಿಂದ ಆತ್ಮ ಕಲ್ಯಾಣ. ಯಾವ ಗುಣಸ್ಥಾನದಿಂದ ಆತ್ಮ ಕಲ್ಯಾಣ? ನಾಲ್ಕನೇ ಗುಣಸ್ಥಾನದಿಂದ ಮೇಲ್ಗಡೆಗೆ ಇರತಕ್ಕಂಥ ಎಲ್ಲಾ ಗುಣಸ್ಥಾನಗಳಲ್ಲಿ ಆತ್ಮ ಕಲ್ಯಾಣ ಇದೆ. ಆತ್ಮ ಕಲ್ಯಾಣ ಇದೆ. ಇಂಥ ಗುಣಸ್ಥಾನಗಳಲ್ಲಿ ಮನುಷ್ಯರು ಸಹನಧಾರಿಗಳು. ಅಲ್ಲಿ ಬರೋಣ, ಸಹನವನ್ನು ತಿಳಿಸ್ತಾ ಇರ್ತೀವಿ. ಸಹನನ ಎಷ್ಟು ಸಹನಗಳು? 6. ಅದರೊಳಗೆ ಮೊದಲಿನ ನೆನಪಿಟ್ಕೊಳ್ತೀರಾ? ಮೊದಲಿನ 3 ಸಹನಗಳು ಉತ್ತಮ, ನಂತರದ 3 ಸಹನಗಳು 4ನೇ, 5ನೇ, 6ನೇ, ನಂತರದ 3 ಸಹನಗಳು ಹೀನ, ಅನುತ್ತಮ, ಹೀನ. ಅವು ಉತ್ತಮ, ಇವು ಅನುತ್ತಮ. ಹೀನ ಸಹನಗಳಿಂದ ಧ್ಯಾನಗಳು ಎಷ್ಟು? ಹೀನ ಸಹನಗಳಿಂದ ಎಷ್ಟು ಧ್ಯಾನಗಳಾಗಬಹುದು? 2. ಧರ್ಮ ಧ್ಯಾನನೂ ಸಾಧ್ಯ ಇದೆಯಲ್ಲ. ಯಾಕೆ ಹೀನ ಸಹನಗಳಿಂದ ಸಮ್ಯಕ್ ದರ್ಶನ ಆಗುಲ್ಲ? ಆಗ್ತದೆಯಲ್ಲ. ಸಮ್ಯಕ್ ದರ್ಶನ ಇದ್ದವ್ರಿಗೆ ಧರ್ಮ ಧ್ಯಾನ ಇರಲ್ವಾ? ಇರ್ತದೆಯಲ್ಲ. ಮತ್ತು 2 ಹೇಗೆ? 3. ಈಗ ನೀವು ಶ್ರಾವಕರು ಅಥವಾ ಶ್ರಾವಿಕಿಯರು, ನಿಮಗೆ ಸಮ್ಯಕ್ ದರ್ಶನ ಬಂತು, ಬದುಕಿಗೆ ಬಂತು, ಮಿಥ್ಯಾತ್ವವನ್ನು ಬಿಟ್ರಿ, ಸಮ್ಯಕ್ ದೃಷ್ಟಿಯನ್ನು. ಆದರೆ ಧರ್ಮ ಧ್ಯಾನ ಆಗ್ತಾ ಇದೆಯೋ ಅಥವಾ ಇಲ್ಲ? ಆಗ್ತದೆ. ಆಮೇಲೆ ಈ ಧರ್ಮ ಧ್ಯಾನ ಆಗ್ತದೆ ಅಂತಂದ್ರೆ ಧರ್ಮ ಮಾಡುವಾಗಷ್ಟೇ ಆಗ್ತದೆಯೋ? ಅಂದ್ರೆ ಧಾರ್ಮಿಕ ಬಾಹ್ಯ ಕ್ರಿಯೆಗಳನ್ನ, ಮಂದಿರಕ್ಕೆ ಬಂದು ಪೂಜಾ ಮಾಡೋದು, ದಾನ ಕೊಡೋದು, ಅಂತ ಇಂಥ ಧಾರ್ಮಿಕ ಅನುಷ್ಠಾನಗಳು ಇರ್ತಾವಲ್ಲ, ಮನವಚನಕಾಯಿಗಳಿಂದ ನಾವು ಸಂಪನ್ನಗೊಳಿಸ್ತೀವಲ್ಲ, ಇದನ್ನ ಮಾಡುವಾಗ ಅಷ್ಟೇ ಧರ್ಮ ಧ್ಯಾನ ಇರ್ತದೆಯೋ ಅಥವಾ ಮನೆಯಲ್ಲಿದ್ದಾಗಲೂ ಇರ್ತದೆಯೋ? ಧರ್ಮ ಧ್ಯಾನ ಮನೆಯಲ್ಲಿದ್ರೂ ಇರ್ತದೆ. ಯಾವ ಕಾಲದಲ್ಲಿ ಇರ್ತದೆ? ಒಂದು ಉದಾಹರಣೆಗೆ, ನೀವು ಕಸಬರಿಗಿಂದ ಮನೆಯನ್ನ ಸ್ವಚ್ಛ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಆವಾಗ ಧರ್ಮ ಧ್ಯಾನದಲ್ಲಿ ಇದ್ದೀರೋ ಅಥವಾ ಇಲ್ಲ? ಹೇಳಿ 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 ಹೇಳಿ.
ಗೊತ್ತಾಗ್ಲಿ ಅಲ್ಲ. ಹಾ, ಜೀವಿಗಳನ್ನ ರಕ್ಷಣೆ ಮಾಡ್ತಾ ಇದ್ದೀರಿ, ಸತ್ಯ. ಆಮೇಲೆ ನೀವು 4ನೇ ಗುಣಸ್ಥಾನದವ್ರು ಇದ್ದೀರಿ. ನೀವು ಮನೆಯನ್ನ ಸ್ವಚ್ಛಗೊಳಿಸ್ತಾ ಇದ್ದೀರಿ. ಇನ್ನು ನಿಮ್ಮ ಮನೆಯಲ್ಲಿರೋರು ಮತ್ತೊಬ್ಬರು, ಅವರು ಇನ್ನೂ 4ನೇ ಗುಣಸ್ಥಾನಕ್ಕೆ ಬಂದಿಲ್ಲ, ಮಿಥ್ಯಾತ್ವ ಬಿಟ್ಟಿಲ್ಲ. ಅವರ ಅಂಗಳನ್ನ ಸ್ವಚ್ಛ ಮಾಡಲಿಕ್ಕೆ ಹೊರಗೆ ಹೋದ್ರು. ಅವರ ಅಂಗಳನ್ನ ಸ್ವಚ್ಛ ಮಾಡ್ತಾ ಇದ್ದಾರೆ, ನೀವು ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದೀರಾ. ನಿಮಗೆ ಇರುವ ಗುಣಸ್ಥಾನ 4ನೇದು, ಅವ್ರಿಗಿರುವಂತಹ ಗುಣಸ್ಥಾನ 1ನೇದು. ಅವರು ಕೂಡ ಜೀವ ರಕ್ಷಣೆ ಮಾಡ್ತಾನೆ ಅಂಗಳನ್ನ ಗುಡಿಸ್ತಾ ಇದ್ದಾರೆ. ನೀವು ಕೂಡ ಜೀವ ರಕ್ಷಣೆ ಮಾಡ್ತಾ ಗುಡಿಸ್ತಾ ಇದ್ದೀರಾ. ಇಲ್ಲಿ ಧರ್ಮ ಧ್ಯಾನ ಯಾರಿಗಿದೆ, ಯಾರಿಗಿಲ್ಲ, ಇಬ್ಬರಲ್ಲಿ. ಹೇಳಿ ಇವೆಲ್ಲ ವಿಚಾರದಿಂದ ಗೊತ್ತಾಗಲಿ. ಸಮ್ಯಕ್ತ್ವದವರಿಗಷ್ಟೇ ಧರ್ಮ ಧ್ಯಾನ ಇದೆ. ಅಲ್ಲಿ ಅಂಗಳನ್ನು ಹೊಡೆಯುವವರಿಗೆ ಜೀವ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ಜೀವ ಹಿಂಸೆ ಮಾಡದೇನೆ ಅಂಗಳನ್ನ ಸ್ವಚ್ಛ ಮಾಡ್ತಾ ಇದ್ದಾರೆ. ಅಲ್ಲಿ ಪುಣ್ಯ ಏನೋ ಕಟ್ತಿರ್ಬೋದು, ಯಾಕೆ ಜೀವಿಗಳನ್ನ ಸಾಯಿಸ್ತಿಲ್ಲ ಅನ್ನುವ ದೃಷ್ಟಿಯಿಂದ ಪುಣ್ಯ ಕಟ್ತಾ ಇದೆ. ಆದ್ರೆ ಜೀವಿಗಳು ಸಾಯ್ತಾ ಇವೆ ಅಂತನ್ನುವಾಗ ಪಾಪ ಕರ್ಮ ಕಟ್ತದೆ ಅಥವಾ ಇಲ್ಲ? ಯಾರಿಗೆ? ಅಂಗಳನ್ನ ಸ್ವಚ್ಛ ಮಾಡುವವರಿಗೆ, ಸಮ್ಯಕ್ ಇಲ್ಲದವರಿಗೆ. ಇನ್ನು ಇದೇ ವಿಷಯವನ್ನ ಮನೆಯನ್ನ ಸ್ವಚ್ಛ ಮಾಡ್ತಕ್ಕಂಥ ಒಳಗಿನ ಮನುಷ್ಯ 4ನೇ ಗುಣಸ್ಥಾನದವನು ಅಲ್ಲಿ ಎಚ್ಚರಿಕೆಯನ್ನು ವಹಿಸದೆ ಮನೆಯನ್ನು ಗುಡಿಸ್ತಾ ಇದ್ದಾನೆ. ಇರುವೆಗಳು, ಕೆಲವೊಂದು ಇರುವೆಗಳೇ ಸತ್ತು ಹೋದು. ಆವಾಗ ಗುಡಿಸುವಾಗ ಧರ್ಮ ಧ್ಯಾನ ಇರ್ತೋ ಅಥವಾ ಇಲ್ಲ? ಯಾಕೆ? ಮಿಥ್ಯಾದೃಷ್ಟಿ ಆಗಿದ್ನ? ಗುಡಿಸುವಾಗ ಮಿಥ್ಯಾದೃಷ್ಟಿ ಆಗಿದ್ದನ? ಸಮ್ಯಕ್ ದೃಷ್ಟಿ ಇದ್ದನೋ ಅಥವಾ ಮಿಥ್ಯಾದೃಷ್ಟಿ? ಜೀವಿಗಳು ಸಾಯುವಾಗ ಸಮ್ಯಕ್ ದೃಷ್ಟಿನೋ ಮಿಥ್ಯಾದೃಷ್ಟಿನೋ? ಇದನ್ನ ತಿಳ್ಕೊಳ್ಬೇಕು, ಇದೆಲ್ಲ ಗೊತ್ತಾಗಬೇಕು. ಜೀವಿಗಳು ಸಾಯ್ತಾ ಇವೆ ಅಂತಂದ್ರೆ ಮನ, ವಚನ, ಕಾಯ ಅಶುಭದಲ್ಲಿ ಇವೆ. ಆದ್ರೆ ಆತ್ಮ ಯಾವ ಗುಣಸ್ಥಾನದಲ್ಲಿದ್ದಾನೆ? ಸಮ್ಯಕ್ ದರ್ಶನ ಇದೆಯೋ ಅಥವಾ ನಷ್ಟ ಆಗಿದೆಯೋ? ಸಮ್ಯಕ್ ದರ್ಶನ ಇದೆ. ಸಮ್ಯಕ್ ದರ್ಶನ ನಷ್ಟ ಆಗುಲ್ಲ. ಸಮ್ಯಕ್ ದರ್ಶನ ನಷ್ಟ ಆಗೋದು ಯಾವಾಗ ಗೊತ್ತಾ? ದೇವ, ಶಾಸ್ತ್ರ, ಗುರು, ತತ್ವ ಎಲ್ಲವನ್ನ ಬದಿಗೊತ್ತಿ ವಿಶ್ವಾಸವನ್ನ ಕಳ್ಕೊಂಡು, ಶ್ರದ್ಧೆ, ವಿಶ್ವಾಸ ಅದನ್ನೆಲ್ಲ ಕಳ್ಕೊಂಡ್ರಿ ಅಂತಂದ್ರೆ ಮಿಥ್ಯಾತ್ವಕ್ಕೆ ಹೋಗಿಬಿಡ್ತೀವಿ. ಆದ್ರೆ ಶ್ರದ್ಧೆಯನ್ನು ಕಳ್ಕೊಂಡಿದ್ರೇನೋ? ಮನೆಯನ್ನು ಗುಡಿಸುವಾಗ, ಜೀವ ಸಾಯುವಾಗ ಶ್ರದ್ಧೆ ಕಳೆದಿದೆಯೇನು? ಧರ್ಮದ ಶ್ರದ್ಧೆ, ದೇವಶಾಸ್ತ್ರಗಳು, ತತ್ವ ಅನ್ನುವಂಥದ್ರ ಶ್ರದ್ಧೆ ಕಳೆದಿಲ್ಲ ಅಂತಂದ್ರೆ ಅಲ್ಲಿ ಸಮ್ಯಕ್ತ್ವ ಸುರಕ್ಷಿತ ಇದೆ, ಸಮ್ಯಕ್ತ್ವ ಧರ್ಮ ಇದೆ. ಆ ಸಮ್ಯಕ್ತ್ವ ಧರ್ಮ ಇರುವುದರಿಂದ ಧರ್ಮ ಧ್ಯಾನವೂ ಇದೆ. ಆದ್ರೆ ಜೀವಿಗಳನ್ನ ಸಾಯಿಸ್ತಾ ಇರುವಾಗ ಆರ್ತ ಧ್ಯಾನವೂ ಇದೆ, ರೌದ್ರ ಧ್ಯಾನವೂ ಇದೆ. ಯೋಗ ಅಶುಭ ಆದಾಗ ಆರ್ತ ರೌದ್ರ ಧ್ಯಾನ ಆಗಿ ಪಾಪ ಕರ್ಮಗಳ ಬಂಧವಾಗ್ತದೆ. ಆದ್ರೆ ಪಾಪ ಕರ್ಮಗಳ ಬಂಧ, ಎಷ್ಟು ಪಾಪ ಕರ್ಮಗಳ ಬಂಧ ಆಗ್ತದೆ ಅಂತಂದ್ರೆ ಆ 4ನೇ ಗುಣಸ್ಥಾನದಲ್ಲಿ ಇರುವಾಗ ಅದೆಷ್ಟು ಪ್ರಮಾಣದಲ್ಲಿ ಪಾಪ ಕರ್ಮಗಳು ಬಂಧ ಆಗಬೇಕು ಅವಷ್ಟೇ ಆಗ್ತಾ ಇವೆ ವಿನಃ ಎಲ್ಲಾ ಪಾಪ ಕರ್ಮಗಳ ಬಂಧ ಆಗ್ತಾ ಇಲ್ಲ. ಎಲ್ಲಾ ಪಾಪ ಕರ್ಮಗಳ ಬಂಧ ಆಗ್ತಾ ಇಲ್ಲ. ಯಾಕೆಂದ್ರೆ 4ನೇ ಗುಣಸ್ಥಾನದ ಶ್ರಾವಕ ಅಥವಾ ಶ್ರಾವಕಿ ತನ್ನ ಮನೆಯ ಕೆಲಸಗಳನ್ನು ಮಾಡುವಾಗ, ಜೀವ ಹಿಂಸೆ ಆಗ್ತಾ ಇರುವಾಗ ಯೋಗ ಅಶುಭ, ಅದರಿಂದ ಪಾಪ ಕರ್ಮಗಳ ಬಂಧ ಆಗ್ತಾ ಇದೆ. ಆದರೆ ಎಲ್ಲಾ ಪಾಪ ಕರ್ಮಗಳ ಬಂಧ ಆಗ್ತಾ ಇಲ್ಲ. ಅಂದ್ರೆ ಮಿಥ್ಯಾತ್ವ ಪಾಪ ಕರ್ಮ, ಅನಂತಾನುಬಂಧಿ ಕಷಾಯ ಪಾಪ ಕರ್ಮ, ಇವುಗಳ ಬಂಧ ಎಲ್ಲಿಯವರೆಗೆ? ಮಿಥ್ಯಾತ್ವದ ಬಂಧ ಯಾವ ಗುಣಸ್ಥಾನದಲ್ಲಿ? 1ನೇ ಗುಣಸ್ಥಾನದಲ್ಲಿ. ಅನಂತಾನುಬಂಧಿ ಕಷಾಯಗಳ ಬಂಧ ಎಲ್ಲಿ ತನಕ? ಗೊತ್ತಾಗಿತ್ತಲ್ಲ, 2ನೇ ಗುಣಸ್ಥಾನ ತನಕ. ನೀವು ಇರೋದು ಯಾವ ಗುಣಸ್ಥಾನದಲ್ಲಿ? 4ನೇ ಗುಣಸ್ಥಾನದಲ್ಲಿ. ಅಂದ್ರೆ ಅನಂತಾನುಬಂಧಿ ಅನ್ನುವಂತಹ ಪಾಪ ಕರ್ಮ 4ನೇ ಗುಣಸ್ಥಾನದಲ್ಲಿ ಕಟ್ಟಲಿಕ್ಕೆ ಶಕ್ಯವಿದೆ.
ಆದರೆ ಅಂಗಳನ್ನ ಸ್ವಚ್ಛ ಮಾಡತಕ್ಕಂತಹ ಮನುಷ್ಯನಿಗೆ ಎಲ್ಲ ಕರ್ಮಗಳೇ ಕಟ್ತವೆ. ಯಾಕೆಂದ್ರೆ ಗುಣಸ್ಥಾನ ಒಂದನೇದಿದೆ. ಒಂದನೇದಿರುವ ಕಾರಣದಿಂದ ಮಿಥ್ಯಾತ್ವವೂ ಕಟ್ತಾ ಇದೆ, ಅನಂತಾನುಬಂಧಿಯೂ ಕಟ್ತಾ ಇದೆ. ನಾಲ್ಕನೇ ಗುಣಸ್ಥಾನದಲ್ಲಿ ಕಟ್ಟುವಂತ ಎಲ್ಲಾ ಪಾಪ ಕರ್ಮಗಳು ಕಟ್ತಾ ಇವೆ. ಅಂದ್ರೆ ಪಾಪ ಕರ್ಮಗಳು ಎಷ್ಟಿವೆ ಅಲ್ಲ, ಅವು ಎಲ್ಲಾನ ಕಟ್ತಾ ಇವೆ ಒಂದನೇ ಗುಣಸ್ಥಾನದಲ್ಲಿ. ಆದ್ರೆ ಸಮ್ಯಕ್ತವನ್ನ ಪಡೆದಂತಹ ಮನುಷ್ಯನಿಗೆ ತಾನು ತನ್ನ ಅಶುಭ ಯೋಗ ಕ್ರಿಯೆಗಳಿಂದ ಜೀವ ಹಿಂಸೆಯನ್ನ ಮಾಡ್ತಾ ಇದ್ರು ಕೂಡ ಈ ಪಾಪ ಕರ್ಮಗಳು ಕಟ್ತಾ ಇಲ್ಲ. ಮಿಥ್ಯಾತ್ವ ಕಟ್ತಾ ಇಲ್ಲ, ಅನಂತಾನುಬಂಧಿ ಕಟ್ತಾ ಇಲ್ಲ. ಮಿಥ್ಯಾತ್ವದ ಕಾರಣದಿಂದ ಕಟ್ಟುವಂತಹ ಆ ಮಿಥ್ಯಾತ್ವದ ಪರಿವಾರದ ಪಾಪ ಕರ್ಮಗಳು ಕೂಡ ಇವೆ. ಅವು ಎಷ್ಟು? ಅವು 15. ಮಿಥ್ಯಾತ್ವ 1, ಅವು 15. ಈ ತರ ಮಿಥ್ಯಾತ್ವ ಕರ್ಮದ ಉದಯದಲ್ಲಿ ಒಂದನೇ ಗುಣಸ್ಥಾನದಲ್ಲಿ ಕಟ್ಟುವಂತ ಕರ್ಮಗಳ ಸಂಖ್ಯೆ 14. ಇನ್ನು ಕಷಾಯ ಅನಂತಾನುಬಂಧಿ ಅದು ಕೂಡ ಉದಯದಲ್ಲಿದೆ. ಈ ಕರ್ಮದಿಂದಲೂ ಕೂಡ ಕಟ್ಟುವಂತ ಪಾರಿವಾರಿಕ ಅದರ ಪರಿವಾರ ಎಷ್ಟಿದೆ ಅಂತಂದ್ರೆ 25 ಅಶುಭ ಕರ್ಮಗಳ ಸಮುದಾಯ. ಅನಂತಾನುಬಂಧಿ ಕರ್ಮದ ಅಶುಭ ಪರಿವಾರ ಅಶುಭ ಕರ್ಮಗಳ ಸಂಖ್ಯೆ 25 ಇದೆ. ತಾನು 4 ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ ಮತ್ತು ಲೋಭ, ಇದು 4. ಇನ್ನು ಉಳಿದ 21 ಕರ್ಮಗಳು ಕೂಡ ಕಟ್ತಾ ಇವೆ. ಹೀಗೆ ಟೋಟಲ್ ಆಗಿ ಎಷ್ಟು? 25 ಪಾಪ ಕರ್ಮಗಳು 4ನೇ ಗುಣಸ್ಥಾನದಲ್ಲಿ ಕಟ್ಟುವುದೇ ಇಲ್ಲ. ಯಾರಿಗೆ? ಸಮ್ಯಕ್ ದೃಷ್ಟಿ ಮನುಷ್ಯನಿಗೆ. ಜೀವ ಹಿಂಸೆ ಮಾಡ್ತಾ ಇದ್ದಾನಿಲ್ಲ, ಮಾಡ್ತಾ ಇದ್ದಾನೆ. ಹಿರಿಗಳು ಸತ್ತೋನು ಅಥವಾ ಇಲ್ಲ, ಸಾಯ್ತಾ ಇಲ್ಲ. ಇನ್ನು ಸತ್ತಿಲ್ಲ, ಸಾವಧಾನತೆಯಿಂದ ಮಾಡ್ತಾ ಇದ್ದಾನೆ ಅಂತಂದ್ರೆ ಪಾಪ ಕರ್ಮಗಳು ಕಟ್ಟಲ್ಲ. ಎಂಥ ಪಾಪ ಕರ್ಮಗಳು ಕಟ್ಟಲ್ಲ ಅಂತಂದ್ರೆ 4ನೇ ಗುಣಸ್ಥಾನಕ್ಕೆ ಸಂಬಂಧಪಡುವಂತಹ ಯಾವ ಕರ್ಮಗಳು ಕಟ್ಟಬೇಕು ಅವೆಲ್ಲ ಕಟ್ಟಲ್ಲ. ಅವುಗಳ ಕಟ್ಟುವುದಿಲ್ಲ ಅಂತಂದ್ರೆ ಈಗ 41, 16 ಮತ್ತು 25 ಎಷ್ಟಾಗು? 41 ಆಗುವಲ್ಲ. 16 ಮತ್ತು 21 ಈ ಕರ್ಮಗಳು 41. ಈ 41 ಕರ್ಮಗಳಂತೂ ನೋಡ್ರಿ, ಪಾಪ ಕರ್ಮಗಳು ಇವೆಲ್ಲ ಲಕ್ಷಿಸಿರುತ್ತೆ. ಎಷ್ಟು ಫಾಯ್ದಾ ಇದೆ ನೋಡ್ರಿ. ಸಮ್ಯಕ್ ದರ್ಶನ ಪ್ರಾಪ್ತವಾದ ನಂತರ ಎಷ್ಟು ಲಾಭ ಇದೆ, ಎಷ್ಟೊಂದು ಫಾಯ್ದಾಜನಕಕಾರಿ ಇದೆ ಸಮ್ಯಕ್ತವನ್ನು ಧಾರಣೆ ಮಾಡಿದಾಗ. 41 ಕರ್ಮಗಳನ್ನ ನೀವು ಹಿಂಸೆ ಮಾಡುವಾಗಲೂ ಕಟ್ಟಲ್ಲ, ಹಿಂಸೆ ಮಾಡದಿರುವಾಗಲೂ ಕಟ್ಟಲ್ಲ. ಎಷ್ಟು? 41. ಯಾಕೆ? ಇವೆಲ್ಲ 41 ಒಂದನೇ ಗುಣಸ್ಥಾನದಲ್ಲಿ ಇದ್ದಾಗ ಮಾತ್ರ ಕಟ್ತದೆ. ಒಂದನೇ ಗುಣಸ್ಥಾನದಲ್ಲಿ ಹೋದಾಗ ಮಾತ್ರ ಕಟ್ತದೆ. ಆದರೆ ನೀವು ಇರೋದು ಯಾವ ಗುಣಸ್ಥಾನದಲ್ಲಿ? 4ನೇ ಗುಣಸ್ಥಾನದಲ್ಲಿ. 41 ಕಟ್ಟುವುದೇ ಇಲ್ಲ. ಯಾಕೆ? ಇವು ಕೆಳಗಿನ ಗುಣಸ್ಥಾನಗಳಲ್ಲಿ ಕಟ್ಟುವಂತಹ ಕರ್ಮಗಳು. ಅದಕ್ಕಾಗಿ ಆ ಗುಣಸ್ಥಾನದಲ್ಲಿ ಇವುಗಳೆಲ್ಲ ಸಮರ ಇದೆ. ಆಮೇಲೆ ನಿರ್ಜರೆ, ಇವುಗಳದ್ದೇ ನಿರ್ಜರೆ ಇದೆ. ಪ್ರತಿ ಸಮಯದಲ್ಲಿ ಯಾವ ಕರ್ಮಗಳನ್ನು ನಿರ್ಜರೆ ಮಾಡ್ಕೊಳ್ತೀವಿ, ಯಾವ ಕರ್ಮಗಳು ಸತ್ವದಲ್ಲಿವೆ, ಉದಯದಲ್ಲಿಲ್ಲ, ಅಂಥ ಕರ್ಮಗಳನ್ನೆಲ್ಲ ನಾವು ನಿರ್ಜರ ಮಾಡಿಕೊಳ್ತಿರ್ತೀವಿ. ಪ್ರತಿ ಸಮಯ ನಿರ್ಜರೆ ಆಗ್ತಿರ್ತದೆ ಸಮ್ಯಕ್ ದೃಷ್ಟಿ ಜೀವಗಳಿಗೆ. ನಿಮಗೆ 4ನೇ ಗುಣಸ್ಥಾನ ಇದೆ ಅಂತಂದ್ರೆ ಅದಕ್ಕಾಗಿ ಮಿಥ್ಯಾತ್ವ ಅನ್ನತಕ್ಕಂತಹ ಅಧರ್ಮ ಇದು 1ನೇ ಗುಣಸ್ಥಾನದಲ್ಲಿ ಇದ್ದಾಗ ಮಾತ್ರ ನಮಗೆ ಇದ್ದಿರ್ತದೆ. ಅಧರ್ಮ 1ರಿಂದ 3ನೇ ಗುಣಸ್ಥಾನದವರೆಗೆ ಅಧರ್ಮಾತ್ಮ, 4ನೇ ಗುಣಸ್ಥಾನದಲ್ಲಿ ಬಂದಾಗ ಮಾತ್ರ ಜೀವ ಧರ್ಮಾತ್ಮ. ಮತ್ತು ಇಂಥ ಧರ್ಮದಿಂದ ತನ್ನ ಆತ್ಮಕಲ್ಯಾಣವನ್ನ ಮಾಡಿಕೊಳ್ತಿರ್ತಾನೆ. ಇದು ಒಂದು. ಆಮೇಲೆ ಇನ್ನೊಂದು ಹೇಳೋದು ಅಂತಂದ್ರೆ 1ನೇ ಗುಣಸ್ಥಾನದಲ್ಲಿರ್ತಕ್ಕಂತಹ ಮನುಷ್ಯ ಅಂಗಳನ್ನ ಗುಡಿಸ್ತಾ ಇದ್ದಾನಲ್ಲ, ಅಂಗಳ ಗುಡಿಸ್ತಾ ಇದ್ದಾನೆ. ಜೀವಿಗಳು ಸಾಯ್ತಾ ಇವೆ. ಎಷ್ಟು ಕರ್ಮಗಳನ್ನು ಕಟ್ಕೊಳ್ತಾ ಇದ್ದಾನೆ? 41ರಲ್ಲಿ ಒಂದಾದ್ರೂ ಸಮರ್ ಇದೆಯೇ? ಇಲ್ಲ. 41 ಎಲ್ಲ ಕಟ್ತಾ ಇದೆ. ಜೀವಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. 41ರಲ್ಲಿ ಎಲ್ಲ ಕಟ್ತಾ ಇದೆಯೋ ಅಥವಾ ಕಟ್ತಾ ಇಲ್ಲ? ಜೀವಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಒಳ್ಳೆಯ ಕಾರ್ಯ. 41 ಆ ಸಮಯದಲ್ಲೂ ಕೂಡ ಕಟ್ಟುತ್ತವೆ.
ಆ ಸಮಯದಲ್ಲೂ ಕೂಡ ಕಟ್ಟು. ಹಾ, ನೋಡ್ರಿ ಸಿದ್ಧಾಂತ ಹೀಗಿದೆ. ಹಾ, ಈಗ ನೋಡಿ, ಭರತ ಬಾಹುಬಲಿ ಇಬ್ಬರನ್ನು ನೀವು ಕೇಳಿದಿರಲ್ಲ, ಆದಿನಾಥ್ ಭಗವಂತರ ಮಕ್ಕಳು ಇಬ್ಬರಿಗೂ ಕೂಡ ಯಾವ ಸಮ್ಯಕ್ ಇತ್ತು? ಕ್ಷಾಯಿಕ ಸಮ್ಯಕ್. ಕ್ಷಾಯಿಕ ಸಮ್ಯಕ್ ಇದ್ದವರಿಗೆ ಸತ್ವದಲ್ಲಿ ಸಂಪೂರ್ಣವಾಗಿ ಕೆಲವೊಂದು ಕರ್ಮಗಳ ನಾಶ ಆಗಿರಲೇಬೇಕು, ಆಗಿರ್ತವೆ. ಯಾವ್ಯಾವ ಕರ್ಮಗಳು ಸತ್ವದಲ್ಲಿ ಇಲ್ಲ? ಕ್ಷಾಯಿಕ ಸಮ್ಯಕ್ ಅಂತಂದ್ರೆ ಕರ್ಮಗಳನ್ನ ಕ್ಷಯ ಮಾಡಿಕೊಂಡಾಗ ಮಾತ್ರ ಉತ್ಪನ್ನವಾಗತಕ್ಕಂತಹ ಸಮ್ಯಕ್. ಯಾವ ಯಾವ ಕರ್ಮಗಳು ಸತ್ವದಲ್ಲಿ ಇಲ್ಲವೇ ಇಲ್ಲ ಅಂತ ಅನ್ಬೋದು? 41 ಇಲ್ಲ ಅಂತ ಹೇಳ ಇಲ್ಲ, ಬಾಕಿ ಎಲ್ಲ ಇವೆ. ಬಾಕಿ ಎಲ್ಲ ಇರ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಇಲ್ಲವೇ ಇಲ್ಲ ಅನ್ನುವಂಥ ಕರ್ಮಗಳು ಯಾವ್ಯಾವು ಅಂತಂದ್ರೆ, ಕ್ಷಾಯಿಕ ಸಮ್ಯಕವನ್ನ ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಮೂಲದಲ್ಲಿ 7 ಕರ್ಮಗಳು ಮಾತ್ರ ಕ್ಷಯವಾಗಬೇಕು. ಸಮ್ಯಕ್ತವನ್ನು ಘಾತಿಸುವಂತಹ ಕರ್ಮಗಳು 7. ಆ 7 ಕರ್ಮಗಳು ಮಾತ್ರ ಕ್ಷಯವಾಗಬೇಕು. ಯಾವ್ಯಾವು ಅಂತಂದ್ರೆ ಅನಂತಾನುಬಂಧಿಕ ಕ್ಷಾಯ 4. ಸಮ್ಯಕ್ತ ಘಾತಕ ಹೌದಲ್ಲೂ? ಇದು ಉದಯದಲ್ಲಿದ್ದಾಗ ನಮ್ಮ ಹತ್ತಿರ ಸಮ್ಯಕ್ ದರ್ಶನ ಇರ್ತದೆ ಏನು? ಇಲ್ಲ, ಅದು ಅದಕ್ಕಾಗಿ ಇದು ಘಾತಕ. ಅನಂತಾನುಬಂಧಿ 4 ಕರ್ಮಗಳನ್ನ ಕ್ಷಯ ಮಾಡಿಕೊಂಡಾಗ ಕ್ಷಾಯಿಕ ಸಮ್ಯಕ್ತ್ವ. ಉಪಶಮನ ಮಾಡಿದಾಗ ಉಪಶಮ ಸಮ್ಯಕ್ತ್ವ. ಉಪಶಮವೂ ಇದೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಕ್ಷಯವೂ ಇದೆ ಅಂತಂದ್ರೆ ಅದು ಕ್ಷಾಯೋಪಶಮಿಕ. ಹೌದಾ? ಇದು ಗೊತ್ತಾಯ್ತು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವಿಗೆ ಎಷ್ಟು ಕರ್ಮಗಳು ಸತ್ವದಲ್ಲಿಲ್ಲ? ಇಲ್ಲವೇ ಇಲ್ಲ. ಇನ್ನು ಮುಂದೆ ಎಂದಾದ್ರೂ ಕೂಡ ಬರ್ಲಿಕ್ಕೆ ಶಕ್ಯನೂ ಇಲ್ಲ. ಸತ್ವದಲ್ಲಿ ಕಟ್ಟಿಕೊಳ್ಳೋದೇ ಇಲ್ಲ ಅಂತಹ ಜೀವ. ಯಾಕೆ? ಕ್ಷಾಯಿಕ ಸಮ್ಯಕ್ತ್ವ ಒಂದು ವೇಳೆ ಪ್ರಾಪ್ತ ಆಯಿತು ಅಂತಂದ್ರೆ ಅದು ನಾಶವಾಗುವಂತ ಪರಿಸ್ಥಿತಿಯಲ್ಲಿ ಇರುವುದೇ ಇಲ್ಲ. ಅಂದ್ರೆ ಎಷ್ಟು ಕರ್ಮಗಳು ಸತ್ವದಲ್ಲಿಲ್ಲ? 7. ಯಾವುವು? ಅನಂತಾನುಬಂಧಿ 4, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಮೋಹನೀಯ ಕರ್ಮಗಳೇ ಇವು ಎಲ್ಲ. ಇದು ದರ್ಶನ್ ಮೋಹನೀಯ. 3 ದರ್ಶನ್ ಮೋಹನೀಯ ಕರ್ಮಗಳು: ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ. ಆಮೇಲೆ ಅನಂತಾನುಬಂಧಿ 4 ಕಷಾಯ ಇದೇನು? ಇದು ಚಾರಿತ್ರ ಮೋಹನೀಯ. ಚಾರಿತ್ರ ಧರ್ಮವನ್ನು ಘಾತಿಸುವಂತಹ ಶಕ್ತಿಯುಳ್ಳ ಕರ್ಮಕ್ಕೆ ಚಾರಿತ್ರ ಮೋಹನಿ ಅಂತಾರೆ. ಮತ್ತು ಸಮ್ಯಕ್ ದರ್ಶನವನ್ನ ಘಾತ ಮಾಡುವಂತಹ ಕರ್ಮಗಳಿಗೆ ದರ್ಶನ್ ಮೋಹನಿ ಅಂತಾರೆ. ದರ್ಶನ, ಸಮ್ಯಕ್ ದರ್ಶನ. ಆ ಸಮ್ಯಕ್ ದರ್ಶನವನ್ನೇ ಘಾತ ಮಾಡುವಂತಹ ಶಕ್ತಿ ಯಾವ ಕರ್ಮಗಳಿಗಿರ್ತದೆ ಅವು ದರ್ಶನ್ ಮೋಹನೀಯ. ಇನ್ನು ಅನಂತಾನುಬಂಧಿ ಕಷಾಯಕ್ಕೆ ಸಮ್ಯಕ್ತವನ್ನೂ ಘಾತ ಮಾಡತಕ್ಕಂತಹ ಶಕ್ತಿ ಇದೆ ಮತ್ತು ಚಾರಿತ್ರವನ್ನೂ ಕೂಡ ಘಾತ ಮಾಡುವಂತಹ ಶಕ್ತಿ ಇದೆ. ಉಭಯ ಶಕ್ತಿ ಇದೆ. ಆದರೆ ಮಿಥ್ಯಾತ್ವಕ್ಕೆ, ಸಮ್ಯಕ್ ಮಿಥ್ಯಾತ್ವಕ್ಕೆ ಮತ್ತು ಸಮ್ಯಕ್ ಪ್ರಕೃತಿಗೆ ಒಂದು ಮಾತ್ರ ಸಮ್ಯಕ್ತವನ್ನೇ ಘಾತ ಮಾಡುವಂತಹ ಶಕ್ತಿ ಇದೆ ವಿನಃ ಚಾರಿತ್ರ ಧರ್ಮವನ್ನು ಘಾತ ಮಾಡತಕ್ಕಂತಹ ಶಕ್ತಿ ಈ 3 ಕರ್ಮಗಳಿಗೆ ಇಲ್ಲ. ಯಾವ್ಯಾವಕ್ಕೆ? ಮಿಥ್ಯಾತ್ವಕ್ಕೆ, ಸಮ್ಯಕ್ ಮಿಥ್ಯಾತ್ವಕ್ಕೆ ಮತ್ತು ಸಮ್ಯಕ್ ಪ್ರಕೃತಿಗೆ. ಸಮ್ಯಕ್ ಪ್ರಕೃತಿ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಈ 3 ಕರ್ಮಗಳಿಗೆ ಸಮ್ಯಕ್ತವನ್ನೇ ಘಾತ ಮಾಡುವ ಶಕ್ತಿ ಇದೆ. ಆದರೆ ಮಿಥ್ಯಾತ್ವವನ್ನು ಘಾತ ಮಾಡುವಂತ ಶಕ್ತಿ, ಚಾರಿತ್ರವನ್ನು ಘಾತ ಮಾಡತಕ್ಕಂಥ ಶಕ್ತಿ ಇಲ್ಲ. ಎಷ್ಟು ಗೊತ್ತಾಯ್ತಾ? ಇನ್ನು ಮುಂದುವರಿತೀವಿ ನೋಡಿ. ಭರತ್ ಚಕ್ರವರ್ತಿ ಬಾಹುಬಲಿ ಯಾವ ಸಮ್ಯಕ್ತವನ್ನು ಹೊಂದಿದವರು? ಕ್ಷಾಯಿಕ ಸಮ್ಯಕ್ತ್ವ. ಕ್ಷಾಯಿಕ ಸಮ್ಯಕ್ತ್ವ. ಯುದ್ಧ ಆಡಿದ್ರೋ ಇಲ್ಲೋ? ಆಡಿದ್ರು. ಚಕ್ರರತ್ನವನ್ನು ಬಿಟ್ಟು ತಮ್ಮನ ಮೇಲೆ ಬಿಟ್ಟಲ್ಲ. ಯಾವ ಭಾವ ಇದು? ಮನೋಯೋಗ, ವಚನಯೋಗ, ಕಾಯಯೋಗ ಎದರೊಳಗಿದೆ? ಪಾಪದಲ್ಲಿದೆ, ಪುಣ್ಯದಲ್ಲಿದೆ.
ತಮ್ಮನ ಮೇಲೆ ಸಂಕಟವನ್ನು ತರತಕ್ಕಂತಹ ಭಾವಗಳು ಬರ್ತವಲ್ಲ, ಇದು ಪಾಪವೋ ಪುಣ್ಯವೋ? ಇಂಥ ಪಾಪದ ಕಾರ್ಯವನ್ನು ಮಾಡ್ತಾ ಇದ್ರು, ಬಾಹ್ಯದಲ್ಲಿ ಯೋಗದಿಂದ ಇಂಥ ಪಾಪವನ್ನು ಮಾಡ್ತಾ ಇದ್ರು, ಸಮ್ಯಕ್ತ್ವ ಹಾಳಾಯಿತೆ ಆಗಿಲ್ಲ. ಸಮ್ಯಕ್ತ್ವ ಹಾಳಾಗಿಲ್ಲ. ಯಾಕೆ? ಸಮ್ಯಕ್ತವನ್ನ ಹಾಳು ಮಾಡತಕ್ಕಂಥ ಕರ್ಮಗಳೇ ಸತ್ವದಲ್ಲಿಲ್ಲ ಅಂದ ಮೇಲೆ ಅವುಗಳು ಉದಯ ಬರಲಿಕ್ಕೆ ಶಕ್ಯ ಇಲ್ಲ, ಉದಯದಿಂದ ಆ ಧರ್ಮದ ಘಾತವಾಗಲಿಕ್ಕೆ ಶಕ್ಯ ಇಲ್ಲ. ಇನ್ನು ಯುದ್ಧ ಮಾಡುವಾಗ ಅಂಥ ಒಂದು ಚಕ್ರರತ್ನವನ್ನು ಬಿಟ್ಟರೂ ಕೂಡ ಭಾವದಿಂದ ಹಿಂಸೆ ಆಯ್ತಿಲ್ಲೋ? ಭಾವದಿಂದ ಹಿಂಸೆ ಆಯಿತು. ಆವಾಗ ಪಾಪ ಕರ್ಮ ಕಟ್ತು ಇಲ್ಲೋ? ಕಟ್ತಾ ಇದೆಯೋ ಅಥವಾ ಇಲ್ಲ? ಕಟ್ತಾ ಇಲ್ಲ, ಪುಣ್ಯ ಕಟ್ತಾ ಇದೆ. ಯುದ್ಧ ಮಾಡುವಾಗ ಯಾವ ಕರ್ಮದ ಬಂಧ ಆಗ್ತದೆ? ಶುಭ ಅಥವಾ ಅಶುಭ? ಅಶುಭ ಕರ್ಮಗಳ ಬಂಧ ಆಗ್ತದೆ. ಅವನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇರಲಿ ಅಥವಾ ಎಂಥ ಕ್ಷಮ್ಯಕ್ ದೃಷ್ಟಿ ಇದ್ರೂ ಕೂಡ ಅಶುಭ ಕಾರ್ಯಗಳನ್ನ ಮನವಚನ ಕಾಯಿಗಳಿಂದ ಮಾಡ್ತಾ ಇದ್ದಾನೆ ಅಂತಂದ್ರೆ ಪಾಪ ಕರ್ಮಗಳ ಬಂಧ ಹಾಗೆಯೇ ಆಗ್ತದೆ. ಆದ್ರೆ ಎಂಥ ಪಾಪ ಕರ್ಮಗಳ ಬಂಧ ಆಗ್ತಾ ಇದೆ? ಆ 41ರಲ್ಲಿಯ ಒಂದಾದ್ರೂ ಆಗ್ತಾ ಇದೆಯಾ? ಇಲ್ಲ. ಆಮೇಲೆ 4ನೇ ಗುಣಸ್ಥಾನದಲ್ಲಿ ಬಂಧ ಆಗ್ತಕ್ಕಂಥ ಯಾವ ಪಾಪ ಕರ್ಮಗಳಿವೆಯೋ ಅವುಗಳೆಲ್ಲ ಬಂಧ ಆಗ್ಬೋದು. ಆದ್ರೆ ಮಿಥ್ಯಾತ್ವದ ಕಾಲದಲ್ಲಿ ಯಾವ 41 ಪ್ರಕೃತಿಗಳೆಲ್ಲ ಕಟ್ತವಲ್ಲ, ಅದರೊಳಗಿಂದ ಒಂದೂ ಕೂಡ ಕರ್ಮ ಕ್ಷಾಯಕ ಸಮ್ಯಕ್ ದೃಷ್ಟಿಗೆ ಯುದ್ಧ ಆಡುವಾಗಲೂ ಕಟ್ಟುವುದಿಲ್ಲ. ಹೆಂಗನಿಸ್ತಾ ಇದ್ರಿ ಇದನ್ನೆಲ್ಲ ಕೇಳಿ? ಡೀಪ ಎಷ್ಟು ಡೀಪ್ ಇದೆ ನೋಡ್ರಿ ಜೈನ ಧರ್ಮ. ಜೈನ ಧರ್ಮದ ತತ್ವ ಎಷ್ಟು ಆಳ, ಎಷ್ಟು ಡೀಪ್ ಇದೆ ಇದನ್ನು ತಿಳ್ಕೊಳ್ಬೇಕು. ಈ ತರ ಹೇಳೋರು ಸಿಗ್ತಾರ? ಎಲ್ಲಿ ಕೇಳಿದಿರ? ಕೇಳಿ. ಇಂತಹ ಪ್ರವಚನಗಳನ್ನೇ ಮಾಡಿ ಅಂತ ನಿಮ್ಮ ಮುನಿಗಳಿಗೆ ಸಿಗ್ತವನ್ ನೋಡು. ಕೆಲವೊಬ್ಬರಿಂದ ಸಿಗಬಹುದು, ಆಚಾರ್ಯ ಬಂದ್ರೆ ಇದಕ್ಕಿಂತ ಹೆಚ್ಚು ಸಿಗ್ತವ್ರಿ. ನಮಗೆ ಅವರೆಲ್ಲ ಇಂಥ ಜ್ಞಾನ, ತತ್ವಜ್ಞಾನವೆಲ್ಲ ಮಾಡಿಸಿದವರು ಆಚಾರ್ಯ. ಅವರು ನಮ್ಮ ಜೀವನದಲ್ಲಿ ಸಿಗ್ತಿರ್ಲಿಲ್ಲ ಅಂತಂದ್ರೆ ಇಂಥ ತತ್ವಜ್ಞಾನಿ ನಾವು ಆಗ್ತಿರ್ಲಿಲ್ಲ. ಇಲ್ಲೇ ದಕ್ಷಿಣದಲ್ಲಿ ಎಲ್ಲಾದ್ರೂ ದೀಕ್ಷಾ ತಗೊಂಡು ಇಲ್ಲೇ ಇರ್ತಿದ್ದು ಅಂತಂದ್ರೆ ಕತೆ ಹೇಳ್ತಿದ್ದು. ಇವತ್ತು ನಮಗೆ ತತ್ವ ಹೇಳೋದು ಬರ್ತಿರ್ಲಿಲ್ಲ. ಬಹಳ ಉತ್ತಮ ತತ್ವಗಳು. ಈ ತತ್ವಜ್ಞಾನ ಆಗದೆ ಆತ್ಮಕಲ್ಯಾಣ ಸರಿಯಾಗಿ ಆಗುವುದಿಲ್ಲ. ಕೇವಲ ಕಥೆಯನ್ನ ಕೇಳುವ ಮಾತ್ರದಿಂದ ಸಮ್ಯಕ್ ದರ್ಶನ ಆದೀತೆ? ಸಮ್ಯಕ್ ದರ್ಶನ ಆಗಬಹುದೇ? ಕೇವಲ ಕಥೆ ಕೇಳಿ. ಇದನ್ನೇ ಕೇಳಬೇಕು, ಜಾಸ್ತಿ ಇದನ್ನೇ ಕೇಳಬೇಕು. ಇದರಲ್ಲಿ ಆತ್ಮಕಲ್ಯಾಣ ಇದೆ. ಕಥೆ ಕೇಳಿದಾಗ ಕಥೆ ಕೇಳಿ ಆತ್ಮಕಲ್ಯಾಣ ಮಾಡ್ಕೊಳ್ಳೋರ, ಕಥೆ ಕೇಳಿ ಕೇಳಿ 41 ಪ್ರಕೃತಿಗಳನ್ನು ಸಂವರಗೊಳಿಸಿಕೊಳ್ಳೋರ. ಆ 41 ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಹೇಗೆ ಸಂವರ ಆಗುವುದು? ಅದಕ್ಕೆ ಜಿನ್ವಾಣಿಯ ಕೃಪೆ ಇವತ್ತು ನಮ್ಮ ಮೇಲೆ ಇದೆ. ಆ ಜಿನ್ವಾಣಿಯನ್ನ ಉಳಿಸಿಕೊಂಡು ಬಂದಿದ್ದಾರೆ ನಮ್ಮ ಆಚಾರ್ಯ ಪರಮೇಶ್ವರಗಳೆಲ್ಲ ವಂಶ ಪರಂಪರೆಯಿಂದ. ಜಿನ್ವಾಣಿಯಿಂದ ಉಳಿಸಿಕೊಂಡು ನಮ್ಮ ಹತ್ತಿರ ತಂದು ಕೊಟ್ಟಿದ್ದಾರೆ. ಈ ತಂದು ಕೊಟ್ಟಿರತಕ್ಕಂತಹ ದಿವ್ಯವಾಣಿ ಅದೇ ನಮ್ಮನ್ನ ಕಾಪಾಡ್ತಾ ಇದೆ. ಜಿನ್ವಾಣಿ ಮಾತೆ ಇವತ್ತು ಕಾಪಾಡ್ತಾ ಇದ್ದಾಳೆ. ಯಾಕಂದ್ರೆ ಆ ಮಾತೆ ಏನು ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ. ಆವಾಗ ನಾವು 4ನೇ ಗುಣಸ್ಥಾನಕ್ಕೆ ಬಂದಿದ್ದೇವೆ. ಇದು ಜಿನ್ವಾಣಿ ಮಾತೆಯ ಕೃಪೆ. ಆ ಮಾತೆಯನ್ನ ಇಲ್ಲಿಯ ತನಕ ಉಳಿಸಿಕೊಂಡ ಬರುವಂತಹ ಒಂದು ಕರ್ತವ್ಯ ಯಾರಿಗಿತ್ತು? ಆಚಾರ್ಯ ಪರಮಿಷ್ಠಿಗಳು. ಆಚಾರ್ಯ ಪರಮಿಷ್ಠಿಗಳೆಲ್ಲ ಜಿನ್ವಾಣಿಯನ್ನು ಉಳಿಸಿಕೊಂಡು ಬಂದ್ರು. ನಮ್ಗೆ ಅಂಥ ಜ್ಞಾನ ಆಯ್ತು. ಇವತ್ತು ಮಾತೆ ಕಾಪಾಡ್ತಾ ಇದ್ದಾಳೆ. ಆದರೆ ಆ ಮಾತೆಯನ್ನ ಯಾರು ಕಾಪಾಡಿದ್ರು ಅಂತಂದ್ರೆ ಆಚಾರ್ಯ ಪರಮಿಷ್ಠಿಗಳು ಕಾಪಾಡಿಕೊಂಡು ಬಂದಿದ್ದಾರೆ. ನಾವು ಕೂಡ ಕಾಪಾಡ್ಕೊಂಡು ಹೋಗ್ಬೇಕು. ಆದರೆ ಕಾಪಾಡಿಕೊಂಡು ಹೋಗುವುದು ಯಾವಾಗ ಸಾಧ್ಯ?
ಇಂಥ ತತ್ವಜ್ಞಾನದಲ್ಲಿ ರುಚಿಯನ್ನು ತಾಳಿ ಇದನ್ನು ಜ್ಞಾನ ಮಾಡಿಕೊಂಡು ಮತ್ತೊಬ್ಬರಿಗೆ ಜ್ಞಾನವನ್ನು ಹಂಚಿದಾಗ ಜನವಾಣಿ ಮಾತೆ ಸುರಕ್ಷಿತವಾಗಿ ನಮ್ಮ ಭವಿಷ್ಯದ ವಂಶ ಪರಂಪರೆಯಲ್ಲಿ ಉಳಿತಾಳೆ. ಅದಕ್ಕಾಗಿ ಸ್ವಾಧ್ಯಾಯ ಬೇಕು, ತತ್ವಜ್ಞಾನ ಬೇಕು. ಈ ತತ್ವಜ್ಞಾನದಿಂದಲೇ ಆತ್ಮಕಲ್ಯಾಣ ಭವ್ಯ ಜೀವಗಳಿಗೆ. ಕಥೆಯನ್ನ ಹೇಳುವವರು ಎಷ್ಟೋ ಜನ ಸಿಗ್ತಾರೆ, 1000 ಲಕ್ಷಗಟ್ಟಲೆ ಜನ ಇದ್ದಾರೆ. ಆದರೆ ಆತ್ಮಕಲ್ಯಾಣದ ತತ್ವಗಳನ್ನು ಹೇಳುವವರು ಎಷ್ಟು ಜನ ಇದ್ದಾರೆ? ಸಿಗ್ತಾರೆ. ಹುಡುಕ್ತಾ 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 ಹೋಗಿ 1,00,000 ಜನ ಕಥೆ ಹೇಳ್ತಾರಂತಂದ್ರೆ ಅದರೊಳಗೆ ತತ್ವವನ್ನು ಹೇಳುವವರು ಎಷ್ಟು? ಸಾವಿರಕ್ಕೋ ಲಕ್ಷಕ್ಕೋ ಒಬ್ರು ಸಿಗ್ತಾರೆ. ಅವರು ಒಬ್ರು ಯಾಕೆ ಸಿಕ್ಕರು ಅಂತಂದ್ರೆ ಅವರಿಗೆ ಯಾರಾದ್ರೂ ಗುರುಗಳು ತತ್ವಜ್ಞಾನಿಗಳು ಸಿಕ್ಕಿದ್ರು, ಅದಕ್ಕಾಗಿ ಅವರು ಒಬ್ಬರಾದ್ರೂ ಸಿಕ್ಕರು. ಇನ್ನು ಅಂಥ ಗುರುಗಳಿಗೆ ತತ್ವಜ್ಞಾನ ಇತ್ತು, ಇಂಥವರಿಗೆ ತತ್ವಜ್ಞಾನವನ್ನು ಮಾಡಿಸಿದ್ರು ಅಂತಂದ್ರೆ ಅಂಥವ್ರಿಗೂ ಯಾರಾದ್ರೂ ಗುರುಗಳು ಅವ್ರ ಗುರುಗಳು ಸಿಕ್ಕಿರ್ಬೇಕಲ್ಲ. ಅವ್ರು ಸಿಕ್ಕಿದ್ರು, ಅದಕ್ಕಾಗಿ ತತ್ವಜ್ಞಾನ ಅವರಿಂದ ಬಂತು. ಹೀಗೆ ನಮ್ಮ ಆಚಾರ್ಯ ಪರಂಪರೆಯಲ್ಲಿ, ಆ ಆಚಾರ್ಯರ ವಂಶ ಪರಂಪರೆಯಲ್ಲಿ ತತ್ವಜ್ಞಾನವನ್ನು ಹೇಳುವಂತಹ ಮುನಿಗಳ ಪರಂಪರೆ ಆಗಿ ಹೋಗಿದೆ. ಅವರೇ ಶಾಸ್ತ್ರವನ್ನು ಬರೆದ್ರು. ಈ ತತ್ವಶಾಸ್ತ್ರಗಳನ್ನೆಲ್ಲ, ಸಿದ್ಧಾಂತ ಶಾಸ್ತ್ರಗಳನ್ನೆಲ್ಲ ಯಾರು ಬರೆದ್ರು? ಆಚಾರ್ಯ ಪರಮೇಶ್ವರ. ಹೇಗಿತ್ತು ಭಗವಂತರ ವಾಣಿ ಹಾಗೆಯೇ ಬರೆದ್ರು. ಇದು ಶ್ರಾವಕರು ಬರೆಯುವಂತಹ ಕೆಲಸ ಅಲ್ಲ, ವಸ್ತ್ರಧಾರಿಗಳು ಯಾರಾದರೂ ಬರೆಯುವಂತಹ ಕೆಲಸ ಅಲ್ಲ. ದಿಗಂಬರ ಮುನಿಗಳೇ ಬರೆದಿದ್ದಾರೆ. ಮೊದಲಿನ ಕಾಲದಲ್ಲಿ ದಿಗಂಬರ ಮುನಿಗಳು ಕೂಡ ಬರೀತಿರ್ಲಿಲ್ಲ. ಬರೆಯುವುದಂತಂದ್ರೆ ಅಪರಾಧ ಅನಿಸ್ತಿತ್ತು. ಬರೆಯುವುದನ್ನು ಕೂಡ ದೋಷ ಅಂತ ತಿಳ್ಕೊತಿದ್ರು. ಶ್ರಾವಕರು ಬರೆಯಲೇಬಾರದು. ಯಾರು ಬರೀಬೇಕ್ರಿ ಇದನ್ನ? ಧರ್ಮ, ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಮುನಿಗಳು ಬರೀಬೇಕು. ಸ್ವಂತ ಬರಿಬೇಕನ, ಸ್ವಂತ ಬರಿಬಾರದು, ಸ್ವಂತದ್ದನ್ನ ಹಾಕಬಾರದು, ಸ್ವಂತದ್ದನ್ನ ಅದರೊಳಗೆ ಸೇರಿಸಬಾರದು. ಯಾರು ಬರೀಬೇಕು? ಯಾರಿಗೆ ಪೂರ್ವ ಪರಂಪರೆಯಲ್ಲಿ ಭಗವಂತರ ವಾಣಿ ಏನು ನಡ್ಕೊಂಡು ಬಂದಿದೆಯಲ್ಲ, ಆ ಸೂತ್ರಗಳ ಆಶ್ರಯದಿಂದ ಅವುಗಳಿಗೆ ಬಾಧೆ ಬರದಂತೆ ಅವುಗಳನ್ನು ವಿಸ್ತರಿಸಬೇಕೇ ವಿನಃ ಅವುಗಳಿಗೆ ಬಾಧೆ ಬರುವಂತಹ ವಿಷಯಗಳನ್ನು ಸೇರಿಸಿ ನಾವು ಉಪದೇಶ ಮಾಡ್ತೀವಿ, ಬರೀತೀವಿ, ಶಾಸ್ತ್ರ ರಚನೆ ಮಾಡ್ತೀವಿ ಅಂತಂದ್ರೆ ಅದರಿಂದ ಜನ ಕಲ್ಯಾಣ ಆಗುವುದಿಲ್ಲ. ತಪ್ಪು ದಾರಿ ಆಗ್ತದೆ, ಪಂಥಗಳ ಜನ್ಮ ಆಗ್ತದೆ. ಇಲ್ಲಿಂದ ಪಂಥಗಳಿಗೆ ಉದಯ ಆಗ್ತದೆ, ಪಂಥಗಳು ಉದಯಿಸ್ತವೆ. ಪಂಥಗಳು ಉದಯಿಸಿದಾಗ ಆಮೇಲೆ ನಮ್ಮ ಕಾರಣದಿಂದ ಒಂದು ಪಂಥ ಉದಯಿಸ್ತು ಅಂತಂದ್ರೆ ಸಾವಿರಾರು ವರ್ಷಗಳವರೆಗೆ ನಾವು ಬರೆದದ್ದನ್ನು ಅವರು ಓದಿದ್ರು ಅಂತಂದ್ರೆ ಅದರೊಳಗೆ ದೋಷ ಇತ್ತು. ನಾವು ಸೇರಿಸಿದ್ದನ್ನು ಅವರು ಓದಿದ್ರು ಅಂತಂದ್ರೆ ಅದು ಪಂಥ, ಧರ್ಮ ಅಲ್ಲ. ಆಮೇಲೆ ಪಂಥ ಎಲ್ಲಿದೆಯೋ ಅಲ್ಲಿ ಯಾವ ಗುಣಸ್ಥಾನ? ಒಂದನೇ ಗುಣಸ್ಥಾನ. ಯಾವುದನ್ನ ಕೇವಲಿ ಭಗವಂತರು ಹೇಳಿಲ್ವೋ ಅದನ್ನ ನಾವು ಬರೆದು ಬಿಡ್ತೇವೆ. ಅದನ್ನ ಜನ ಓದಿದ್ರು ಅಂತಂದ್ರೆ ಜನಗಳೂ ಹಾಳಾದ್ರು, ನಾವೂ ಹಾಳಾಗಿದ್ದೀವಿ. ಯಾವ ಗುಣಸ್ಥಾನದಲ್ಲಿ ಬರ್ತೀವಿ? ಒಂದನೇ ಗುಣಸ್ಥಾನದಲ್ಲಿ. ಅದಕ್ಕಾಗಿ ಭಗವಂತರ ವಾಣಿ ಎಷ್ಟಿದೆಯೋ, ಹೇಗಿದೆಯೋ ಹಾಗೇನೆ ಅದನ್ನು ಹೇಳಬೇಕೇ ವಿನಃ, ಅದನ್ನೇ ವಿಸ್ತರಿಸಬೇಕೇ ವಿನಃ ನಾವು ನಮ್ಮ ವಿಷಯಗಳನ್ನು ಹಾಕಿ ಅವುಗಳನ್ನು ಕೆಡಿಸಬಾರದು, ಅವುಗಳನ್ನು ದೂಷಿತಗೊಳಿಸಬಾರದು. ಇದು ಭಾರತ ಸ್ವಚ್ಛ ಅಭಿಯಾನ. ಇದನ್ನೆಲ್ಲ ಗುಡಿಸಬೇಕು. ಏನ್ ಮಾಡಬೇಕು? ಭಗವಂತರು ಏನು ಹೇಳಿದಾರೋ ಅಷ್ಟನ್ನೇ ಇರಿಸಿಕೊಳ್ಬೇಕು. ಮತ್ತು ಒಂದು ವೇಳೆ ಯಾರಾದ್ರೂ ಹೇಳಿದ್ರು ಅದು ಭಗವಂತರಿಗೆ ಹೇಳುವಂತಹ ವಿಷಯಕ್ಕೆ ಬಾಧಿ ಬರ್ತಾ ಇದೆ ಅಂತಂದ್ರೆ ಭಾರತ ಸ್ವಚ್ಛ ಅಭಿಯಾನ
ಅದರೊಳಗೆ ಯಾವ ದೋಷ ಇದೆಯೋ ಅಷ್ಟನ್ನೆಲ್ಲ ನಾವು ಉಳಿಸಿ ಹೊರ ಹಾಕಬೇಕು. ಏನಾಗಬೇಕು? ಅದರಿಂದ ಹೊರಗಿನಿಂದ ಕಸ ಬಂದಿದೆ, ಭಗವಂತರದಲ್ಲ. ಭಗವಂತರ ವಾಣಿಯಲ್ಲಿ ಕಸ ಇಲ್ಲ. ಭಗವಂತರ ವಾಣಿಯಲ್ಲಿ ಕಸ ಇಲ್ಲ. ಮತ್ತು ಕಸ ಇದೆ ಅಂತಂದ್ರೆ ಅದು ಭಗವಂತರ ವಾಣಿ ಅಲ್ಲ. ಮುನಿಗಳು ಕೂಡ ತಮ್ಮ ಲೇಖನಿಯಿಂದ ಯಾವುದೇ ಒಂದು ಶಾಸ್ತ್ರವನ್ನ ಬರೆಯುವಾಗ ಅದೆಷ್ಟೋ ಚಿಂತನ ಮನನ ಮಾಡಿ ಪೂರ್ವಾಪರವಾಗಿ ದೋಷ ಬರ್ತಾ ಇದೆಯೋ ಇಲ್ವೋ, ದೋಷ ಬರ್ತಾ ಇದೆಯಿಲ್ವೋ ಅಂತ ಹೇಳ್ಬಿಟ್ಟು ವಿಚಾರ ಮಾಡಿ ನಿರ್ದೋಷವಾದ ಬುದ್ಧಿಯಿಂದ ಬರೀತಾರೆ. ಬುದ್ಧಿಯನ್ನು ಪ್ರಯೋಗಿಸಿಕೊಳ್ತಾರೆ. ನಾನು ಬರೆಯುವುದು ತಪ್ಪಾಗಬಹುದೇ, ನಾನು ಬರೆಯುವುದು ಸಿದ್ಧಾಂತಕ್ಕೆ ವಿರುದ್ಧವಾಗಬಹುದೇ ಅನ್ನುವಂಥ ವಿಚಾರವನ್ನ ಮಾಡಿ ಯಾವುದು ದೋಷ ಬರದಂಥ ವಚನಗಳಿವೆಯೋ ಅದನ್ನ ಮಾತ್ರ ಬರೀತಾರೆ. ಎಷ್ಟೋ ಟೀಕಾ ಗ್ರಂಥಗಳನ್ನು ಬರೆದಿದ್ದಾರೆ, ಎಷ್ಟೋ ವಿಷಯಗಳನ್ನು ವಿಸ್ತರಿಸಿದ್ದಾರೆ. ಆದರೆ ಆ ವಿಸ್ತರಣೆಯಲ್ಲಿ ಅದನ್ನು ಎಷ್ಟು ಸಲ ಓದಿದರೂ ಕೂಡ ಯಾವ ಒಂದೂ ಕೂಡ ದೋಷ ಕಂಡುಬರುವುದಿಲ್ಲ ಸಿದ್ಧಾಂತದಲ್ಲಿ. ಅದಕ್ಕಾಗಿ ಅದು ನಿರ್ದೋಷ. ಅದು ನಿರ್ದೋಷ. ನಾವು ಬರೆದರೂ ಕೂಡ ಆ ಒಂದು ಸತ್ಯ ಸೂತ್ರಗಳ ಪೋಷಣೆಗಾಗಿನೇ ಬರೀಬೇಕೇ ವಿನಃ ಅವುಗಳಲ್ಲಿ ನಮ್ಮ ವಿಚಾರಗಳನ್ನ ಹೀಗಿರ್ಬೋದು ಹಾಗಿರ್ಬೋದು ಅಂದಾಜಾಗಿ ಬರಿತೀವಲ್ಲ, ಅಂದಾಜು ಬರಿತೀವಲ್ಲ, ಅಂದಾಜು ಹಾಗೆ ಬರೀಬೇಕ? ನಡೀತದೆ ತಗೋರಿ, ಇದು ಅಂತ ನಡೀತದೆ. ಇಂಥದ್ದನ್ನೆಲ್ಲ ಇವತ್ತಿನ ಯುಗದಲ್ಲಿ ಶ್ರಾವಕರು ಕೆಲವೊಬ್ಬರು ಬರೆದ್ರು, ಶಾಸ್ತ್ರಿಗಳಂತ ಅನ್ನಿಸ್ಕೊಂಡ್ರು, ಶಾಸ್ತ್ರಿಗಳಾಗಿ ತಪ್ಪುಗಳನ್ನು ಮಾಡಿದರು, ಸೇರಿಸಿದರು. ಸಮಯ ಸಾರದಲ್ಲಿ ಅಂತಹ ತಪ್ಪುಗಳಾದವು, ಪ್ರವಚನ ಸಾರದಲ್ಲಿ ಅಂತಹ ತಪ್ಪುಗಳಾಗ್ತವೆ, ಆಗಿಬಿಟ್ಟಿವೆ. ಆದರೆ ಗುರುಗಳ ಬಳಿಯಲ್ಲಿ ಹೋಗಿ ಚರ್ಚೆಯನ್ನ ಮಾಡುವಾಗ ಈ ತಪ್ಪುಗಳೆಲ್ಲ ಗಮನಕ್ಕೆ ಬಂದು ಹೌದಲ್ಲ ಅಂತ ಅನ್ನಿಸಿದಿ, ಹೌದು ತಪ್ಪಿದೆ ಅಂತ ಅನ್ನಿಸಿತು. ಯಾವಾಗ ಅನ್ನಿಸಿತು? ಅಂಥ ಗುರುಗಳು ಸಿಕ್ಕಾಗ ಅನ್ನಿಸಿತು. ಅಂತಹ ಗುರುಗಳು ಸಿಕ್ಕಾಗ ಅವ್ರು ಬಂದರು, ಚರ್ಚಾ ಮಾಡಿದರು. ಚರ್ಚಾ ಮಾಡಿದಾಗ ತಟ್ಟನೆ ಗೊತ್ತಾಯಿತು, ಹೌದಲ್ಲ, ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ವಚನಗಳನ್ನು ಆಡಿದೀವಲ್ಲ, ಬರೆದಿದ್ದೀವಲ್ಲ, ಜನ ಅದನ್ನೆಲ್ಲ ಅಧ್ಯಯನ ಮಾಡಿದ್ರಲ್ಲ, ಅದನ್ನೇ ಧಾರಣೆ ಮಾಡಿಕೊಂಡ್ರಲ್ಲ, ಅದನ್ನೇ ತಮ್ಮ ಜೀವನದಲ್ಲಿ ಅದೇ ಭಗವಂತರ ವಾಣಿ ಅಂತ ತಿಳ್ಕೊಂಡು ಅಳವಡಿಸಿಕೊಂಡ್ರಲ್ಲ ಆಚರಣೆಗೆ. ಇದೇನು? ಇದಕ್ಕೆ ಅನ್ನೋದು ಪಂಥ. ಪಂಥವೇ ಬೇರೆ, ಧರ್ಮವೇ ಬೇರೆ. ಎಲ್ಲಿ ಧರ್ಮ ಇರ್ತದೆಯೋ ಅಲ್ಲಿ ಪಂಥ ಇರುವುದಿಲ್ಲ, ಎಲ್ಲಿ ಪಂಥಗಳಿರ್ತವೋ ಅಲ್ಲಿ ಧರ್ಮ ಇರುವುದಿಲ್ಲ. ತಿಳಿತಾ ಇದೆ ಈ ವಿಷಯ? ಗಂಭೀರವಾಗಿ ತಿಳ್ಕೊಳ್ಳಿ. ಯಾವುದೇ ಶಾಸ್ತ್ರವನ್ನ ಓದುವಾಗ ಅದು ಎಲ್ಲಿಂದ ಪ್ರಕಾಶಿತವಾಯಿತು, ಎಲ್ಲಿಂದ ಪ್ರಿಂಟ್ ಆಯಿತು, ಬರೆದವರು ರೈಟರ್ ಯಾರು, ಕನ್ನಡ ಅನುವಾದ ಮಾಡಿದವರು ಯಾರು, ಹಿಂದಿ ಅನುವಾದ ಮಾಡಿದವರು ಯಾರು, ಮೂಲ ಸಂಸ್ಕೃತ ಯಾರದ್ದು, ಯಾವ ಕಾಲದ್ದು, ಇದನ್ನೆಲ್ಲ ನೋಡಿ ಹೆಜ್ಜೆಯನ್ನು ಇಡಬೇಕೇ ವಿನಃ ಪ್ರಾಮಾಣಿಕವಾಗಿ ಇರದಂತಹ ಶಾಸ್ತ್ರಗಳನ್ನು ಶಾಸ್ತ್ರ ಅಂತ ತಿಳ್ಕೊಂಡು ನಾವು ಸ್ವಾಧ್ಯಾಯ ಮಾಡ್ತೇವೆ ಅಂತಂದ್ರೆ ಹಾಳಾಗ್ತೇವೆ. ವಿವೇಕವಂತಿಕೆ ಉಳಿಯುವುದೇ ಇಲ್ಲ. ಆ ವಿವೇಕವಂತಿಕೆ ಉಳಿಯಲಿಲ್ಲ ಅಂತಂದಾಗ ನಾವು ಇದ್ದದನ್ನೆಲ್ಲ ನುಂಗವ್ರಲ್ಲ. ಇನ್ನು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಿಲ್ಲ. ಹಿಂದೆಂದೂ ತತ್ವದ ಅಭ್ಯಾಸ ಮಾಡಿಲ್ಲ. ತತ್ವದ ಚರ್ಚೆಗಳನ್ನ ಮಾಡತಕ್ಕಂತಹ ಗುರುಗಳು ಕೂಡ ನಮಗೆ ಸಿಕ್ಕಿಲ್ಲ. ಆಮೇಲೆ ಅಂತಹ ಗುರುಗಳು ಸಿಕ್ಕಾಗ ಏನೋ ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಳ್ಳಿಕ್ಕೆ ಅವಕಾಶ ಸಿಕ್ಕಿರ್ತದೆ. ಅಲ್ಲಿಯೂ ಕೂಡ ಆ ತಪ್ಪುಗಳನ್ನು ತಿದ್ದುಕೊಳ್ಳತಕ್ಕಂತಹ ಅವಕಾಶ ಸಿಕ್ಕರು. ತಪ್ಪುಗಳನ್ನು ತಿದ್ದುಕೊಳ್ತಕ್ಕಂತಹ ಪ್ರಯತ್ನ ಪುರುಷಾರ್ಥ ನಮ್ಮಿಂದ ಆಗಲಿಲ್ಲ ಅಂತಂದ್ರೆ ನಾವಂತೂ ಹಾಳಾಗೇ ಆಗ್ತೀವಿ. ಆದರೆ ಆ ಶಾಸ್ತ್ರಗಳಿಂದ ಜನ ಹಾಳಾಗ್ತಾರೆ. ಭವ್ಯ ಜೀವಿಗಳಿಗೆ ದುರ್ಮಾರ್ಗ ಸಿಕ್ಕೋಗ್ತದೆ. ಅದು ದೊಡ್ಡ ಪಾಪ.
41 ಪ್ರಕೃತಿಗಳನ್ನು ಸಂವರಗೊಳಿಸಿಕೊಳ್ತಕ್ಕಂತಹ ಅವೇ ಕರ್ಮಗಳನ್ನು ನಿರ್ಜರೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥ ಈ ಮನುಷ್ಯ ಪರ್ಯಾಯದಲ್ಲಿ ಅದನ್ನು ನಾವು ಬಿಡ್ಲಿಲ್ಲ ಅಂತಂದ್ರೆ ನಾವಂತೂ ಹಾಗೆ ಆಗ್ತೀವಿ. ನಮಗೆ 41 ಪ್ರಕೃತಿಗಳೆಲ್ಲ ಇದ್ದಿರ್ತವೆ. ಆದರೆ ನಮ್ಮ ಆ ಶಾಸ್ತ್ರವನ್ನು ಓದಿ ಯಾರ್ಯಾರು ಹಾಳಾಗ್ತಾರೋ ಅವರೆಲ್ಲ 1ನೇ ಗುಣಸ್ಥಾನದಲ್ಲಿ ಹೋಗಿಬಿಡ್ತಾರೆ. ಅವರಿಗೆ 4ನೇ ಗುಣಸ್ಥಾನಕ್ಕೆ ಬರುವಂಥ ಅವಕಾಶವೇ ಇಲ್ಲ. ಯಾಕೆ? ಇವೇ ಶಾಸ್ತ್ರಗಳನ್ನು ತಗೊಂಡ್ಕೊಂತಾರೆ, ಅವುಗಳೇ ಜೈನ ಧರ್ಮ, ಅವುಗಳೇ ಜೈನ ತತ್ವ ಅಂತ ತಿಳ್ಕೊಂಡು ಬಿಟ್ರು ಅಂತಂದ್ರೆ ಇದು ಭ್ರಾಂತಿ ಆಗ್ತದೆ ಅಲ್ಲ. ಭ್ರಾಂತಿಗೆ ಒಳಗಾಗಿ ಅವುಗಳನ್ನೇ ಓದಿದ್ರು ಅಂತಂದ್ರೆ ನಾವು ಹಾಳ, ನಮ್ಮ ಶಾಸ್ತ್ರದಿಂದ ಜನನು ಹಾಳ. ಬದುಕಿನಲ್ಲಿ ಧರ್ಮಕ್ಕೆ ಬೆಲೆ ಇದೆ, ಸತ್ಯಕ್ಕೆ ಬೆಲೆ ಇದೆ, ಸತ್ಯ ವಚನಗಳಿಗೆ ಬೆಲೆ ಇದೆ. ಆ ಸತ್ಯ ವಚನಗಳು ಎಲ್ಲಿಂದ ಹುಟ್ಟುತ್ತವೆ ಅಂತಂದ್ರೆ ಭಗವಂತರ ವಾಣಿಯಿಂದ ಹುಟ್ಟಿ ಹೊರಬರ್ತದೆ. ಈ ತತ್ವಗಳ ವಿಷಯ ಅತ್ಯಂತ ಸೂಕ್ಷ್ಮ. ಕರ್ಮ ಸಿದ್ಧಾಂತ, ಆತ್ಮ ಸಿದ್ಧಾಂತ, ಜೀವ ಸಿದ್ಧಾಂತ ಅತಿ ಸೂಕ್ಷ್ಮ. ಈ ಸೂಕ್ಷ್ಮವಾಗಿರ್ತಕ್ಕಂತಹ ವಿಷಯಗಳನ್ನು ಭಗವಂತರು ಹೇಗೆ ಹೇಳಿದಾರೆಯೋ ಅವುಗಳನ್ನೇ ಪೋಷಿಸಿ ಅವುಗಳನ್ನೇ ಮುಂದುವರಿಸಬೇಕೇ ವಿನಃ, ಅವುಗಳನ್ನು ವಿಸ್ತರಿಸಬೇಕೇ ವಿನಃ ನಾವು ತಪ್ಪುಗಳನ್ನು ಮಾಡಿದ್ದೀವಿ ಅಂತಂದರೆ ಅವು ಹಾಗೇ ಇರಲಿ ಅನ್ನುವಂಥದ್ದಕ್ಕೆ ಎಂದೂ ನಾವು ಹೋಗಬಾರದು. ಅವುಗಳನ್ನು ತಿದ್ದುಕೊಂಡೇ ಮುಂದುವರಿಬೇಕು. ಆಮೇಲೆ ಪ್ರಾಚೀನ ಕಾಲದಲ್ಲಿ ಯಾವ ಶಾಸ್ತ್ರಗಳನ್ನು ನಮ್ಮ ಆಚಾರ್ಯ ಪರಮೇಷ್ಠಿಗಳು ಬರೆದ್ರು ಆ ಕಾಲ ಬರೆಯುವಂತಹ ಪರಂಪರೆನೇ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಚತುರ್ಥ ಕಾಲದಲ್ಲಿ ಶಾಸ್ತ್ರಗಳನ್ನು ಬರೆಯುವಂತಹ ಪರಂಪರೆ ಇತ್ತೆ ಮುನಿಗಳಲ್ಲಿ, ಆಚಾರ್ಯ ಪರಮೇಷ್ಠಿಗಳಲ್ಲಿ ಇಲ್ಲ. ನಿಮ್ಮ ಗೌತಮ ಗಣಧರರು ದ್ವಾದಶಾಂಗ ಶ್ರುತ ಕೇವಲಿಗಳು ಗೌತಮ ಯಾವ ಶಾಸ್ತ್ರವನ್ನು ಬರೆದ್ರು? ಯಾವುದು ಒಂದನ್ನೂ ಬರೆದಿಲ್ಲ. ಅರಿಹಂತ ಪರಮೇಷ್ಠಿಗಳು ಯಾವ ಶಾಸ್ತ್ರವನ್ನು ಬರೆದಿಲ್ಲ, ಉಪದೇಶ ಅಷ್ಟೇ ಮಾಡಿದ್ದಾರೆ. 24 ಜನ ತೀರ್ಥಂಕರೆಲ್ಲ ಉಪದೇಶವನ್ನಷ್ಟೇ ಮಾಡಿದ್ದಾರೆ. ಅದನ್ನೆಲ್ಲ ಕೇಳಿದವರು, ಅದರ ಸತ್ಯದ ಮರ್ಮವನ್ನೆಲ್ಲ ತಿಳ್ಕೊಂಡು ಧಾರಣೆ ಮಾಡಿದವರು ದ್ವಾದಶಾಂಗ ಶ್ರುತ ಕೇವಲಿಗಳಾದವರು ಯಾರು? ಮುನಿಗಳು, ದಿಗಂಬರ ಮುನಿಗಳು. ಆಮೇಲೆ ಆ ದ್ವಾದಶಾಂಗ ಶಾಸ್ತ್ರವನ್ನು ಗುಂತಿಸುವಂತಹ ಹೆಣೆದು ಅದನ್ನು ಸ್ಮರಣೆಯಲ್ಲಿಟ್ಟುಕೊಳ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಜ್ಞಾನಾವರಣಿ ಕರ್ಮದ ಉದಯದಲ್ಲಿ ಕ್ಷಯೋಕ್ಷಮದಿಂದ ಯಾವ ಆಚಾರ್ಯ ಪರಮೇಷ್ಠಿಗಳಿಗೆ ಎಷ್ಟಾಯಿತೋ ಆ ಒಂದು ಆಧಾರದಿಂದ ಅವರು ದ್ವಾದಶಾಂಗ ಶ್ರುತ ಕೇವಲಿಗಳಾದರು. ದ್ವಾದಶಾಂಗ ಶ್ರುತ ಕೇವಲಿಗಳಿಗೆ ಇರುವ ಗುಣಸ್ಥಾನ ಯಾವುದು? ದ್ವಾದಶಾಂಗ ಶ್ರುತ ಕೇವಲಿಗಳಿಗೆ ಇರುವ ಗುಣಸ್ಥಾನಗಳೇ ಯಾವುದು? ದ್ವಾದಶಾಂಗ ಶ್ರುತ ಕೇವಲಿ ಮತ್ತು ಕೇವಲಿಯೊಳಗೆ ಏನು ಫರಕ ಮಾಡೋಲ್ಲಕ್ಕೆ ಅಂತೀವಿ ನೀವು? ಫರಕ್ ಇದೆಯಲ್ಲ. ಕೇವಲ ಜ್ಞಾನಿಗಳು ಅಂತಂದ್ರೆ ಯಾವ ಗುಣಸ್ಥಾನ? 13ನೇ ಗುಣಸ್ಥಾನ. ದ್ವಾದಶಾಂಗ ಶ್ರುತ ಜ್ಞಾನಿಗಳಿವರು. ಆದರೆ ದ್ವಾದಶಾಂಗ ಶ್ರುತ ಭಗವಂತರು ಹೇಳಿರ್ತಕ್ಕಂಥ ವಾಣಿಯನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ತಕ್ಕಂತಹ ಉತ್ಕೃಷ್ಟವಾದ ಕ್ಷಯೋಕ್ಷಮಿಕ ಶಕ್ತಿ, ಉತ್ಕೃಷ್ಟವಾಗಿರತಕ್ಕಂತಹ ಕ್ಷಯೋಕ್ಷಮಿಕ ಶಕ್ತಿ, ಆ ಶಕ್ತಿಯನ್ನು ಉತ್ಕೃಷ್ಟವಾಗಿ ಹೊಂದಿದವರು ಶ್ರುತ ಕೇವಲಿಗಳು. ಯಾವ ಗುಣಸ್ಥಾನದವರು? ಮತ್ತೆ ಯಾವ ಗುಣಸ್ಥಾನದವರು? 6ನೇ 7ನೇ ಗುಣಸ್ಥಾನದವರು ಇಲ್ಲ? 13 ಇಲ್ಲಲ್ಲ? ಗೊತ್ತಿರಬೇಕು ಇವೆಲ್ಲ. ಕೇವಲಿ, ಶ್ರುತ ಕೇವಲಿ ಅಂದ್ರೆ ಏನು ಗೊತ್ತಿರಬೇಕು. ಬೇಡ, ಸಾಮಾನ್ಯ ವಿಷಯಗಳು ಗೊತ್ತಿರಬೇಕು. ಶ್ರುತ ಕೇವಲಿ ಅಂತಂದ್ರೆ ಈಗ ಇಲ್ಲಿ ತೆರದಾಳ್ ಮಡ್ಡಿ ಮ್ಯಾಗ ಬಂದಿದ್ರಲ್ಲ, 700 ಗುಂಪಾಗಳನ್ನು ಕಟ್ಟಿಸಿದ್ರು. ಅವರ ಗುರುಗಳು ಯಾರು? ಇಷ್ಟೊಂದು ಮುನಿಗಳ 12,000 ಮುನಿಗಳು ಬಂದಿದ್ರಂತೆ ಈ ಕಡೆ ದಕ್ಷಿಣಕ್ಕೆ. ಬರಗಾಲ ಬಿದ್ದಾಗ ಉತ್ತರ ಭಾರತದಲ್ಲಿ ಈ ಕಡೆಗೆ ಬಂದಿದ್ರು. ಅವರಲ್ಲಿ ಮುಖ್ಯ ಗುರು ಒಬ್ಬರು ಇದ್ರು. ಅವ್ರ ಹೆಸರೇನು?
ಭದ್ರಭಾವ ಶ್ರುತ ಕಿವಿಲಿ. ಭದ್ರಭಾವ ಅಷ್ಟ ಅನ್ಬೇಡ್ರಿ, ಶ್ರುತ ಕಿವಿಲಿಗಳಿದ್ರು. ಅಂದ್ರೆ ಕೇವಲ ಜ್ಞಾನಿಗಳಿದ್ರೇನೋ ಅಲ್ಲ, ಕೇವಲ ಜ್ಞಾನವನ್ನು ಹೊಂದಿರಲಿಲ್ಲ. ಕೇವಲ ಜ್ಞಾನವನ್ನು ಹೊಂದಿದ್ರು ಅಂತಂದ್ರೆ 13ನೇ ಗುಣಸ್ಥಾನದವರಾಗ್ತಾರೆ. 13ನೇ ಗುಣಸ್ಥಾನದವ್ರು ಬಂದಿದ್ರೇನು ಇಲ್ಲ. ಎಷ್ಟನೇ ಗುಣಸ್ಥಾನದವ್ರು ಬಂದಿದ್ರು? 6ನೇ 7ನೇ ಗುಣಸ್ಥಾನದ ಆಚಾರ್ಯ ಪರಮೇಶ್ವರಗಳು ಬಂದಿದ್ರು. ಅವರು ಶ್ರುತ ಕೇವಲಿಗಳಿದ್ರು. 14 ಅಂಗ 14 11 ಅಂಗ 14 ಪೂರ್ವಗಳ ಜ್ಞಾನ ಅವರಿಗಿತ್ತು. ಅಂಗಬಾಹ್ಯ ಅಂಗ ಪ್ರವಿಷ್ಟ ಅನ್ನತಕ್ಕಂತಹ 2 ಪ್ರಕಾರದ ಶ್ರುತ ಅವರಿಗೆ ಗೊತ್ತಿತ್ತು. ಆದ್ದರಿಂದ ಅವರು ಶ್ರುತ ಕೇವಲಿಗಳು. ಈ ಶ್ರುತ ಕೇವಲಿಗಳು ಬಂದಿದ್ರು. ಅದೆಷ್ಟು ಪವಿತ್ರವಾಗಿರಬಹುದು ಈ ಭೂಮಿ. ಆ ಶ್ರುತ ಕೇವಲಿಗಳಿಗೆ ಎಷ್ಟು ಜ್ಞಾನ ಇತ್ತೋ, ಈ ಪಂಚಮ ಕಾಲದಲ್ಲಿ ಯಾವ ಶಾಸ್ತ್ರಗಳನ್ನು ಮೂಲ ಆಚಾರ್ಯರೆಲ್ಲ ಬರೆದಿಟ್ಟಿದ್ದಾರೆ, ಆ ಗ್ರಂಥಗಳ ಜ್ಞಾನ ರಾಶಿ ಎಷ್ಟು ಅಂತಂದರೆ 12 ಕೊಡಗಳಲ್ಲಿ 12 ಕೊಡಗಳು, ಕೊಡ ನೀರನ್ನು ತುಂಬಿಡುವಂಥ ಕೊಡ, ಅವೇ ದ್ವಾದಶಾಂಗ ಅಂತ ಇಟ್ಕೊಳ್ಳಿ. 12 ಕೊಡಗಳಲ್ಲಿ ನೀರನ್ನು, ಅಮೃತ ನೀರನ್ನು ಹಾಕಿ ಇಟ್ಟಿದ್ದೀರ. ಅದರಿಂದ ಎಷ್ಟು? ಒಂದು 12 ಚಮಚ, ಸಣ್ಣದ ಚಮಚ, 12 ಚಮಚ ನೀರು ಹೊರಗೆ ತೆಗೀರಿ. ಅಷ್ಟು ಮಾತ್ರ ಜ್ಞಾನ ಈ ಪಂಚಮ ಕಾಲದಲ್ಲಿ ಉಳ್ಕೊಂಡಿದೆ. ಎಲ್ಲ ಉಳಿದಿಲ್ಲ. ದ್ವಾದಶಾಂಗ ಶ್ರುತ ಎಲ್ಲ ಭಂಡಾರ ಅದು ಉಳಿದಿಲ್ಲ. 12 ಚಮಚ ಉಳಿದಿದೆ. ಇನ್ನು 12 ಚಮಚದಲ್ಲಿ ನಮಗೆ ಎಷ್ಟು ಜ್ಞಾನ ಇದೆ ಅಂತಂದ್ರೆ, 1 ಚಮಚದಲ್ಲಿಂದ ಅರ್ಧ ಚಮಚ ಜ್ಞಾನ ನಮ್ಮ ಹತ್ರ ಇದೆ. ನಮ್ಮಲ್ಲಿಂದ ಏನು ಒಂದು ಅರ್ಧ ಚಮಚ ಇದೆ, ಅದರಿಂದ ಒಂದು ಹನಿ ನಿಮಗೂ ಸಿಕ್ಕಿದೆ. ಒಂದು ಹನಿ ಇನ್ನ ಕಲಿಕ್ಕಿದ್ದೀರಿ. ನಮ್ಮ ಹತ್ರ 1 ಚಮಚ ಇದೆ ಅಂತಂದ್ರೆ 1 ಚಮಚ ಸಿಗೋದು. ಅದರ 1 ಚಮಚ 3 ತಿಂಗಳದಾಗ ಹೆಂಗೆ ಕೊಡೋದ್ರಿ? ಅದನ್ನು ಕೊಡ್ಬೇಕಾದ್ರೆ ಇಲ್ಲೇ ಒಂದು 10 ವರ್ಷ ಉಳಿದ್ರೂ ಕೊಡಕ್ಕಾಗಲ್ಲ. ಅಷ್ಟು ಡೀಪ್ ಇದೆ ಜೈನ ಧರ್ಮದ ತತ್ವಜ್ಞಾನ. ಅಷ್ಟು ಆಳವಾಗಿದೆ, ಅಷ್ಟು ಸೂಕ್ಷ್ಮವಾಗಿದೆ. ಆ ಸೂಕ್ಷ್ಮತೆ ಎಷ್ಟೋ ಅಷ್ಟೇ ಅದು ಆಳ. ಎಷ್ಟು ಸೂಕ್ಷ್ಮವೋ ಅಷ್ಟೇ ಆಳ. ಸ್ಥೂಲ ಅಲ್ಲ, ಸ್ಥೂಲವಾಗಿರ್ತಕ್ಕಂಥ ಜ್ಞಾನ ಅಲ್ಲಿದು, ಆಳವಾಗಿರ್ತಕ್ಕಂತಹ ಜ್ಞಾನ. ನೋಡಿ ಎಷ್ಟು ಭಾಗ್ಯ. ಈಗ ನಾವು ಬಂದವರು ಅರ್ಧ ಚಮಚ ಇದೆ ನಮ್ಮ ಹತ್ರ. ಆಗ ಬಂದವರು 12 ಕೊಡ ಎಲ್ಲ ಜ್ಞಾನ ಇದ್ದವರು ಈ ಭೂಮಿಯನ್ನ ಸ್ಪರ್ಶ ಮಾಡಿ ಹೋಗಿದ್ದಾರೆ. ಭೂಮಿ ಪವಿತ್ರ ಇದೆ. ತೇರದಾಳ್ ಊರಿನಲ್ಲಿ ಆಗಿನ ಜನರು, ಆಗಿನ ಶ್ರಾವಕರು, ಆಗಿನ ಶ್ರಾವಕಿಯರು ಅವರಿಗೆ ಆಹಾರ ದಾನವನ್ನು ಮಾಡಿರ್ಬೋದಲ್ಲ. ಅಂದರೆ ಶ್ರುತ ಕೇವಲಿಗಳಿಗೆ ಆಹಾರ ದಾನವನ್ನ ಮಾಡಿರ್ತಕ್ಕಂತಹ ಪವಿತ್ರ ಭೂಮಿ ಇದು. ಎಷ್ಟು ಭಾಗ್ಯ ಇರ್ತದೆ ಆಗಿನ ಶ್ರಾವಕರ ಭಾಗ್ಯ. ಈಗ ಅವರೇ ವಂಶ ಪರಂಪರೆಯಲ್ಲಿ ಇರುವಂತಹ ಮುನಿಗಳು ಈಗ ಬಂದಿದ್ದಾರೆ ಅಂತಂದ್ರೆ, ಈಗಿನ ಶ್ರಾವಕರು, ಈಗಿನ ಶ್ರಾವಿಕಿಯರು ಇವರು ಕೂಡ ಆಹಾರ ದಾನ ಮಾಡ್ತಾ ಇದ್ದಾರೆ. ಅರ್ಧ ಚಮಚದವರಿಗೂ ಆಹಾರ ದಾನ ಮಾಡ್ತಾ ಇದ್ದಾರೆ. ಹೆಚ್ಚೈತಿ, ನೀವು ಹೆಚ್ಚು ಅಂತ ತಿಳ್ಕೊಳ್ಳೋರಲ್ಲ. ನಮ್ಗೆ ಅರ್ಥ ಆಗ್ತದೆ ಎಷ್ಟೈತೆ ಅನ್ನೋದು. ದ್ವಾದಶಾಂಗ ಶ್ರುತ ಉಳಿದೇ ಇಲ್ಲ. ಇನ್ನು ಉಳಿದಿದೆ ಅಂತಂದ್ರೆ 12 ಚಮಚ ಅಷ್ಟು ಉಳಿದಿದೆ. ಸ್ವತಃ ಶಾಸ್ತ್ರವನ್ನ ಬರೀತಕ್ಕಂಥ ಮುನಿಗಳು ಹೇಳ್ತಾರೆ, ನಮಗೆ ಅಂಗಾಂಶದ ಜ್ಞಾನ ಉಳಿದಿದೆ, ನಮ್ಮಲ್ಲಿ ಜಾಸ್ತಿ ಇಲ್ಲ. ಇದು ಹಾಳಾಯಿತು ಅಂತಂದ್ರೆ ಮುಂದಿನ ಪಂಚಮ ಕಾಲದಲ್ಲಿ, ಭವಿಷ್ಯದಲ್ಲಿ ಈ ಜ್ಞಾನ ಹೊರಟು ಹೋಯಿತು ಅಂತಂದ್ರೆ ಹೋಯಿತು, ಮುಂದೆ ಇಲ್ಲ, ಲೋಪ ಆಯಿತು ಅಂತ ತಿಳ್ಕೊಳ್ಳೋದು. ಆಚಾರ್ಯ ಪರಂಪರೆಯಿಂದ ಎಷ್ಟು ಯಾರ ಹತ್ತಿರ ಉಳಿದಿದೆಯೋ ಅದು ಉಳಿಲಿಲ್ಲ ಅಂತಂದ್ರೆ ಮುಂದೆ ಕತ್ತಲೆ.
ಎಷ್ಟು ಕಾಲದವರೆಗೆ ಕತ್ತಲೆ? ಮುಂದಿನ ತೀರ್ಥಂಕರು ಜನ್ಮ ತಾಳುವ ತನಕ. ಭವಿಷ್ಯದ 24 ಜನ ತೀರ್ಥಂಕರು ಇದ್ದಾರಲ್ಲ, ಅವ್ರು ಹುಟ್ಟುವ ತನಕ. ಅವ್ರು ಹುಟ್ಟಿ ಕೇವಲ ಜ್ಞಾನ ಆಗಿ ದೀಕ್ಷಾ ತಗೊಂಡು ಕೇವಲ ಜ್ಞಾನ ಆಗಿ ದಿವ್ಯ ಧ್ವನಿಯಿಂದ ಹೊರ ಬಂದಾಗ ಆ ದ್ವಾದಶಾಂಗ ಶ್ರುತಿ ಎಲ್ಲ ಹೊರಗೆ ಬರ್ತದೆ. ಮೊದಲನೇ ದಿವಸನೇ ಬರ್ತದೆ. ಯಾವ ದಿವಸ ಕೇವಲ ಜ್ಞಾನ ಆಯಿತೋ ಅದೇ ದಿವಸ ಹೊರ ಬರ್ತದೆ. ಹೊರ ಬಂದದ್ದನ್ನೆಲ್ಲ ತುಂಬಿಟ್ಕೊಳ್ತಾರೆ. ಯಾರು? ಗಂಧರ್ವ ಪರಮಿಷ್ಠಿಗಳು. ಅವರ ಹತ್ತಿರ ಇರುವಂತಹ ಕೊಡಗಳೆಷ್ಟು? 12 ಮಾತ್ರ. 12 ಕೊಡಗಳನ್ನು ಮಾತ್ರ ತುಂಬಿಟ್ಕೋತಾರೆ. 13ನೇ ಕೊಡ ಇಲ್ಲವೇ ಇಲ್ಲ ಅವ್ರ ಹತ್ರ. ಶ್ರುತಜ್ಞಾನಾವರ್ಣೀಯ, ಮತಿ ಜ್ಞಾನಾವರ್ಣೀಯ ಈ ಕರ್ಮಗಳ ಉತ್ಕೃಷ್ಟ ಕ್ಷಯೋಕ್ಷಮ ಎಷ್ಟು ಅಂತಂದ್ರೆ ಭಗವಂತರ ನೀಡಿರತಕ್ಕಂಥ ಅನಂತ ಕೊಡಗಳಿವೆ ಅಲ್ಲಿ. ಅನಂತ ಕೊಡ, ಲೆಕ್ಕದಿಲ್ಲ. ಅಷ್ಟು ಎಷ್ಟೋ ಕೋಟ್ಯಾನು ಕೋಟಿ ಕೊಡಗಳಿವೆ. ಅಷ್ಟು ಜ್ಞಾನ ಕೇವಲಿ ಭಗವಂತರಲ್ಲಿರ್ತದೆ. ಅದು ಸಮುದ್ರ ಹರಿದು ಬಂದಂತೆ ಬರ್ತದೆ. ಆ ಹರಿದು ಬರತಕ್ಕಂಥ ಸಮುದ್ರನ ಕೇವಲ ಗಂಧರ್ವ ಪರಮಿಷ್ಠಿಗಳ ಹತ್ತಿರ 12 ಕೊಡಗಳಿರ್ತವೆ, ಅವುಗಳನ್ನು ತುಂಬಿಟ್ಕೊಳ್ತಾರೆ. ಇದಕ್ಕಿಂತ ಹೆಚ್ಚು ತುಂಬಿಟ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಅವರ ಜ್ಞಾನದಲ್ಲಿ ಇರುವುದೇ ಇಲ್ಲ. ಇದೇ ಹೈಯೆಸ್ಟ್. ಇದಕ್ಕಿಂತ ಹೆಚ್ಚು ಬೇಕು ಅಂತಂದ್ರೆ ಕೇವಲ ಜ್ಞಾನಿಗಳಾಗಬೇಕು. 6ನೇ 7ನೇ ಗುಣಸ್ಥಾನವನ್ನು ಬಿಟ್ಟು ಶ್ರೇಣಿ ಹತ್ತಿ 12 ಎಲ್ಲ ಮೋಹಿನಿ ಕರ್ಮಗಳನ್ನು ಕ್ಷಯ ಮಾಡಿ, ಘಾತಿ ಕರ್ಮಗಳನ್ನು ಕ್ಷಯ ಮಾಡಿಕೊಂಡು 13ನೇ ಗುಣಸ್ಥಾನಕ್ಕೆ ಮುಟ್ಟಬೇಕು. ಆವಾಗ ಅಲ್ಲಿ ಕೇವಲ ಜ್ಞಾನವೇ ಆಗಿ ಹೋಗ್ತದೆ. ಆಮೇಲೆ ಈ 12 ಕೊಡಗಳ ಜಾಗದಲ್ಲಿ ಎಷ್ಟು ಕೊಡಗಳ ಅಲ್ಲಿ ನೀರು ಇರ್ತದೆ ಅಂತಂದ್ರೆ, ಅಮೃತ ಇರ್ತದೆ ಅಂತಂದ್ರೆ ಅನಂತಾನಂತ ಕೊಡ. ಲೋಕ ಅಲೋಕದಲ್ಲಿ ಇರ್ತಕ್ಕಂಥ ಎಷ್ಟು ದ್ರವ್ಯಗಳು, ಎಷ್ಟು ಗುಣಗಳು, ಎಷ್ಟು ಪರ್ಯಾಯಗಳು, ಅವುಗಳ ಆಗು ಹೋಗುಗಳು ಎಷ್ಟು, ಹಿಂದಿನ ಕಾಲದಲ್ಲಿ, ಮುಂದಿನ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಯಾವ ಪರಿಣತಿ ಪರ್ಯಾಯ ಬದಲಾವಣೆ ಎಷ್ಟು ಇದೆಯೋ ಅದನ್ನೆಲ್ಲ ಒಂದೇ ಕಾಲಕ್ಕೆ ಅವರ ಜ್ಞಾನ ತಿಳಿತದೆ. ಏಕಕಾಲಕ್ಕೆ. ಅದೆಷ್ಟು ಕೇವಲ ಜ್ಞಾನದಲ್ಲಿ ಶಕ್ತಿ ಸಾಮರ್ಥ್ಯ ಇರ್ತದೆ. ಅಂತಹ ಕೇವಲ ಜ್ಞಾನ ನಮ್ಮೆಲ್ಲರಲ್ಲೂ ಇದೆ. ಆ ಕೇವಲ ಜ್ಞಾನದ ಶಕ್ತಿ ಇದೆ. ಆದರೆ ಅದಕ್ಕೆ ಕರ್ಮಗಳ ಆವರಣ ಇದೆ. ಕೇವಲ ಜ್ಞಾನಾವರಣೀಯ ಕರ್ಮ ಅನ್ನತಕ್ಕಂಥದ್ದು ಅದನ್ನು ನುಂಗಿಕೊಂಡು ಬಿಟ್ಟಿದೆ, ನುಂಗಿದೆ. ಅದನ್ನು ಕೇವಲ ಜ್ಞಾನವನ್ನು ನುಂಗಿಕೊಂಡು ಕೂತ್ಕೊಂಡಿದೆ. ನಾವು ಎಲ್ಲಿದ್ದೇವೆ ಅಂತಂದ್ರೆ, ನಮ್ಮ ಜ್ಞಾನ ಎಲ್ಲಿದೆ ಅಂತಂದ್ರೆ ಕೇವಲ ಜ್ಞಾನಾವರಣೀಯ ಕರ್ಮದ ಹೊಟ್ಟೆಯಲ್ಲಿ ಇದೆ. ಕೇವಲ ಜ್ಞಾನಾವರಣೀಯ ಕರ್ಮದ ಹೊಟ್ಟೆಯಲ್ಲಿ ಇದೆ. ಈ ಹೊಟ್ಟೆಯನ್ನು ಏನ್ ಮಾಡಬೇಕು? ಹೊಟ್ಟೆ ಹೊಡಿಬೇಕೆ? ಅಲ್ಲ, ಹೊಟ್ಟೆ ಹೊಡೆಯೋದು ಬೇಡ. ಹೊಟ್ಟೆಯಿಂದ ನಾವೇ ಪಾರಾಗ್ಬಿಟ್ರೆ ಸಾಕು. ಅದಲ್ಲೇ ಉಳಿತದೆ, ನಾವು ಹೊರಗೆ ಬರ್ತೇವೆ. ಅಷ್ಟೇ ಮಾಡೋದಿದೆ. ನಾವು ಜ್ಞಾನಾವರಣೀಯ ಕರ್ಮದ 5 ಜ್ಞಾನಾವರಣೀಯ ಕರ್ಮದ ಗರ್ಭದಿಂದ ಹೊರಬರಬೇಕು ಅಂತಂದ್ರೆ ದಾರಿ ಇದೆ. ಯಾವ ದಾರಿ? ಎಲ್ಲ ಮೋಹಿನಿ ಕರ್ಮಗಳನ್ನ ಜಯಿಸಬೇಕು. ಎಲ್ಲ ಮೋಹಿನಿ ಕರ್ಮಗಳನ್ನ ಜಯಿಸಿಬಿಡ್ಬೇಕು. ಮೊದಲು ಮೋಹನೀಯ ಕರ್ಮಗಳನ್ನ ಜಯಿಸುವಂತಹ ಕಾರ್ಯವೇ ಅತಿ ಮುಖ್ಯ. ಕೇಳಿ, ಮಾತಾಡ್ಕೋತ ಕುಂದ್ಬೇಡ್ರಿ. ವಿಷಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು, ಆ ಕಡೆ ಏನಾದರೂ ತಮ್ಮದು ನಡೆದಿರುತ್ತದೆ. ಕೇಳುವಂಥ ವಿಷಯಗಳನ್ನ ಕೇಳಬೇಕು. ಉಳಿದ ವಿಷಯಗಳನ್ನೆಲ್ಲ ನಂತರ ಚರ್ಚೆ ಮಾಡ್ಲಿಕ್ಕೆ ಬರ್ತದೆ ಅಲ್ಲ. ಏನ್ ತಪ್ಪು ಮಾಡ್ತೀರಿ ಹಂಗ? ಎಷ್ಟು ಜ್ಞಾನಾವರಣೀಯ ಕರ್ಮಗಳು? 5. ಮತಿ ಜ್ಞಾನಾವರಣೀಯ, ಶುದ್ಧ ಜ್ಞಾನಾವರಣೀಯ, ಅವಧಿ ಜ್ಞಾನಾವರಣೀಯ, ಮನಪರ್ಯ ಜ್ಞಾನಾವರಣೀಯ, ಕೇವಲ ಜ್ಞಾನಾವರಣೀಯ. 5 ಜ್ಞಾನಾವರಣೀಯ ಕರ್ಮಗಳು. ಈ ಕರ್ಮಗಳ ಗರ್ಭದಲ್ಲಿ ಆತ್ಮ ಸಿಕ್ಕಾಕೊಂಡಿದ್ದಾನೆ. ಆತ್ಮನ ಜ್ಞಾನ ಸಿಕ್ಕಾಕೊಂಡಿದೆ. ಆ ಕೇವಲ ಜ್ಞಾನಕ್ಕೆ ಜನ್ಮ ಸಿಗಬೇಕು, ಅದು ಜನ್ಮ ತಾಳಬೇಕು ಅಂತಂದ್ರೆ ಮೊದಲು ಯಾವ ಕರ್ಮವನ್ನ ಜಯಿಸಬೇಕು? 8 ಕರ್ಮಗಳಲ್ಲಿಯ ಮೋಹಿನಿ ಕರ್ಮವನ್ನ ಜಯಿಸಬೇಕು. ಮೋಹಿನಿಯ ಕರ್ಮವನ್ನ ಜಯಿಸಿದವರಿಗೆ ಯಾವ ಗುಣ ಪ್ರಕಟ ಆಗ್ತದೆ?
ವೀತರಾಗತ್ವ. ಯಾವ ಗುಣ? ವೀತರಾಗತ್ವ. ಮೋಹ ವೀತರಾಗಲ್ಲ, ರಾಗ. ಮೋಹ ರಾಗ ಪರ್ಯಾಯವನ್ನು ಹುಟ್ಟಿಸ್ತದೆ, ರಾಗ ಪರ್ಯಾಯಕ್ಕೆ ಜನ್ಮ ಕೊಡ್ತದೆ ಮೋಹ, ಮೋಹನಿ ಕರ್ಮ. ಮತ್ತು ಮೋಹವನ್ನೇ ನಾವು ತೊಳ್ಕೊಂಡು ಬಿಡ್ತೀವಿ ಅಂತಂದ್ರೆ ಅಲ್ಲಿ ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ರಾಗವನ್ನು ಹುಟ್ಟಿಸುವಂತಹ ಕರ್ಮಗಳು ಎರಡು: ಮಾಯಾ ಕಷಾಯ ಮತ್ತು ಲೋಭ ಕಷಾಯ. ಈ ಎರಡರಿಂದ ರಾಗಭಾವ ಜನ್ಮ ತಾಳ್ತದೆ. ಲಕ್ಷ್ಯದಲ್ಲಿ ಇಟ್ಕೊಳ್ತೀರಿ, ನೆನಪಲ್ಲಿ ಇಟ್ಕೊಂಡು ಕೆಲಸ ಮಾಡ್ರಿ, ಸುಮ್ಮನೆ ಕೂತ್ಕೊಳ್ಬೇಡ್ರಿ. ಯಾರು ಎಲ್ರ ನಾವು ಹೇಳ್ತಿರ್ತೀವಿ, ಎಲ್ಲರೂ ಒಂದು ತಲೆ ಇರ್ತದೆ ಮತ್ತೊಂದು ಕಡೆ. ಹಾಗೆ ಮಾಡಬೇಡ್ರಿ. ಆತ್ಮಕಲ್ಯಾಣದ ತತ್ವಗಳನ್ನು ಕೇಳುವಾಗ ಎಷ್ಟು ಸಾವಧಾನತೆಯಿಂದ ಕೂತ್ಕೊಳ್ಬೇಕು ಅಂತಂದ್ರೆ ಎಲ್ಲ ಕ್ಯಾಚ್ ಆಗಿರಬೇಕು. ಅಯ್ಯೋ, ನನ್ನ ಆತ್ಮಕಲ್ಯಾಣಕ್ಕಾಗಿ ಸಿಗುವಂತಹ ಈ ವಿಷಯ ಹಿಂದೆನ್ನು ಮುಂದೆ ಸಿಗ್ತದೋ ಇಲ್ಲೋ ಅನ್ನುವಂಥ ಒಂದು ಹವ್ಯಾಸ, ಹಸಿವೆಯಿಂದ ಕೂತ್ಕೊಳ್ಬೇಕು. ಹಸಿವೆಯಿಂದ ಕೂತ್ಕೊಂಡಾಗ ಎಲ್ಲವೂ ತಲೆಯೊಳಗೆ ಗಳಗಳ ಇಳಿತದೆ. ಡಬ್ಬ ಕೊಡದ ಮೇಲೆ ನೀರು ಸುರಿದಂತೆ ಆಗುಲ್ಲ, ಅಂಗಾತ ಕೊಡದ ಮೇಲೆ ನೀರನ್ನು ಹಾಕಿದಂಗೆ ಆಗ್ತದೆ. ಆತ್ಮ ಕಲ್ಯಾಣದ ಹವ್ಯಾಸದಿಂದ ಯಾರು ಪ್ರವಚನ ಕೇಳ್ತಾರಲ್ಲ, ಯಾರು ಸ್ವಾಧ್ಯಾಯ ಮಾಡ್ತಾರಲ್ಲ, ಯಾರು ಚಿಂತನೆ ಮಾಡ್ತಾರಲ್ಲ, ಅವರ ಜ್ಞಾನ ಬೆಳೀತಾ 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 ಅಲ್ಪ ಕಾಲದಲ್ಲಿನೇ ಬೆಳೆದು ನಿಂತು ಅವರು ಶೀಘ್ರ ಕೇವಲ ಜ್ಞಾನಿಗಳಾಗಿಬಿಡ್ತಾರೆ. ಶೀಘ್ರ ಕೇವಲ ಜ್ಞಾನಿಗಳಾಗ್ತಾರೆ. ಕೇವಲ ಜ್ಞಾನ ಬೇಕೋ ಬೇಡ? ಮೊದಲು ಇದನ್ನು ನೋಡ್ಕೊಳ್ಳಿ. ಕೇವಲ ಜ್ಞಾನ ಬೇಕೋ ಬೇಡ? ಬೇಕು. ಬೇಕು ಅನ್ನೋ ಮಾತ್ರದಿಂದ ಉತ್ಪನ್ನ ಆಗ್ಬೋದೇನು? ಇಲ್ಲ. ಕೇವಲ ಜ್ಞಾನ ಬೇಕು ಅನ್ನುವಂಥ ಹಸಿವೆ ಅಂತೂ ಬೇಕೇ ಬೇಕು. ಈ ಹಸಿವೆ ಎಂದು ನಾಶವಾಗಬಾರದು, ಯಾವಾಗಲೂ ಉದ್ದೀಪ್ತ ಇರಬೇಕು ಈ ಹಸಿವೆ. ಆಮೇಲೆ ಈ ಹಸಿವೆ ಯಾವಾಗಲೂ ಜೀವಿತವಾಗಿದೆ ಅಂತಂದ್ರೆ ಇದಕ್ಕೆ ಯಾರೇ ಬರಲಿ, ಎಂಥದ್ದೇ ಇರಲಿ, ನಾವು ಸ್ವಾಧ್ಯಾಯ ಮಾಡಿದರೂ ಕೂಡ ಎಷ್ಟನ್ನು ಓದ್ತೀವಲ್ಲ, ಒಂದು ಹಸಿವೆಯಿಂದ ಓದ್ತೇವೆ ಅಂತಂದ್ರೆ ನಮ್ಮೊಳಗೆ ಆ ತತ್ವಜ್ಞಾನ ಪ್ರವೇಶ ಆಗ್ತದೆ. ಜಿನ್ವಾಣಿ ಮಾತೆ ಆ ಹಸಿವೆ ಇದ್ದವರ ಕಂಠದಲ್ಲಿ, ಹೃದಯದಲ್ಲಿ, ಆತ್ಮನಲ್ಲಿ ಹೋಗಿ ಆತ್ಮನಿಗೆ ಸುಖವನ್ನ ಕೊಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ಜ್ಞಾನ ಬೆಳೀತದೆ. ಈ ಜ್ಞಾನ ಬೆಳೀಬೇಕು. ಪರಮಾರ್ಥ ಜ್ಞಾನ ಇದು, ಆತ್ಮತತ್ವದ ಜ್ಞಾನ, ಸಿದ್ಧಾಂತದ ಜ್ಞಾನ, ಇದೆಲ್ಲ ಸಾಕಷ್ಟು ಬೆಳೀಬೇಕು. ಸಾಕಷ್ಟು ಬೆಳೀತಲಾನೇ ಹೋಗ್ಬೇಕು. ನಮ್ಮ ಇಡೀ ಜೀವನ ಬೆಳೆದ್ರೂ ಕಡಿಮೆ. ಎಷ್ಟು ಬೆಳೆದ್ರೂ ಇವತ್ತು ಪಂಚಮ ಕಾಲದಲ್ಲಿ ದ್ವಾದಶಾಂಗ ಶ್ರುತ ಕೇವಲಿಗಳಾಗುವುದು ಸಾಧ್ಯ. ಬೆಳೆಸ್ತಾ 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 ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಬಂದಿದ್ರಲ್ಲ ಮುನಿಗಳು, ಭದ್ರಭಾವ ಶ್ರುತಕ್ಕೆ, ಆ ಥರದ ಜ್ಞಾನವನ್ನು ಬೆಳೆಸ್ಕೊಳ್ಬೋದು. ಯಾಕೆ ಇಲ್ಲ? ಈಗ ಉಳಿದದ್ದೇ ಅರ್ಧ ಚಮಚ, ಇನ್ನು ಕೊಡುವವ್ರ ಹತ್ರ ಅರ್ಧ ಚಮಚದಕ್ಕಿಂತ ಹೆಚ್ಚಿಲ್ಲ ಅಂದಮೇಲೆ ನಿಮ್ಮಲ್ಲಿ ಎಲ್ಲಿದ್ದು ಬರೋದು? ಸಾಧ್ಯ ಇಲ್ಲ. ಇನ್ನು ಎಷ್ಟು ಕಾಲ ತನಕ ಸಾಧ್ಯ ಇಲ್ಲ ಅಂತಂದ್ರೆ, ಶ್ರುತ ಕೇವಲಿಗಳಾಗುವಂತಹ ಕಾಲ ಬಹಳ ದೂರಿದೆ. ಇನ್ನ ಯಾವಾಗ ಅಂತಂದ್ರೆ, ಪ್ರಥಮ ತೀರ್ಥಂಕರು ಯಾವಾಗ ಹುಡ್ತಾರಲ್ಲ ಅವರೇ ಮೊದಲನೇ ಶ್ರುತ ಕೇವಲಿಗಳಾಗವರು. ಅವರು ಮುನಿ ದೀಕ್ಷಾ ತಕ್ಕೊಂಡಾಗ ಭವಿಷ್ಯದ ಮೊದಲನೇ ತೀರ್ಥಂಕರ ಹೆಸರೇನು? ಮಹಾಪದ್ಮ. ಆ ಮಹಾಪದ್ಮ ಅನ್ನುವಂತಹ ತೀರ್ಥಂಕರರು ಯಾರು ಗೊತ್ತಾ? ಶ್ರೇಣಿಕರಾಜ. ಯಾರ ಶಿಷ್ಯ? ಮಹಾವೀರ ಭಗವಂತರ ಶಿಷ್ಯ. ಅವನು ಒಬ್ಬ ರಾಜ. ಘೋರ ಮಿಥ್ಯಾದೃಷ್ಟಿ. ಮನೆಯಲ್ಲಿ ಕಲಹವೇ ಕಲಹ, ಕಲಹ 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 ಕಲಹ, ರಾಗದ್ವೇಷ. ಯಾವ ವಿಷಯನ್ನ ನಿಮಿತ್ತ ಮಾಡಿಕೊಂಡು? ಧರ್ಮದ ವಿಷಯನ್ನೇ ನಿಮಿತ್ತ ಮಾಡಿಕೊಂಡು. ಸತ್ಯ ಏನು, ಅಸತ್ಯ ಏನು, ಮಾರ್ಗ ಏನು, ಕುಮಾರ್ಗ ಏನು, ಗುರು ಏನು, ಸದ್ಗುರು ಏನು,
ಕೂಗುರು ಏನೋ ಗೊತ್ತಿಲ್ಲ, ಯಾವುದನ್ನೇ ಹೇಗೋ ಯಾರೋ ಹೇಳಿದ್ರು ತಗೊಂಡು ಹೋಗಿಬಿಟ್ಟ. ಹಿಡ್ದಿದ್ದ ತಾನು ತೀರ್ಥಂಕರರ ವಂಶ ಪರಂಪರೆಯವನಾಗಿದ್ದರೂ ಕೂಡ ಹೀಗೇನೇ ಕುಸಂಗತಿಗಳು ಸಿಕ್ಕಾಗ ತನ್ನ ಆತ್ಮನನ್ನ ಕುಮಾರ್ಗದಲ್ಲಿ ಹಚ್ಚಿಕೊಂಡಿದ್ದ. ಅಂತಹ ಶ್ರೇಣಿಕ ರಾಜನಿಗೆ ಆ ರಾಜನ ಇಡೀ ಜೀವನವನ್ನೇ ತಿದ್ದುಪಡಿ ಮಾಡಲಿಕ್ಕೆ ಯಾರು ಸಿಕ್ಕರು ಗೊತ್ತಾ? ಇಂಥವ್ರು ಸಿಗ್ಬೇಕು ನೋಡ್ರಿ. ಮನೆಯನ್ನೇ ತಿದ್ದು ತೀಡಿ ಪರಿವಾರವನ್ನೇ ಸನ್ಮಾರ್ಗದಲ್ಲಿ ಸಿಗುವಂತಹ ಯಾವ ಸ್ತ್ರೀ ಪರ್ಯಾಯ ಇದೆಯೋ ಅದೇ ಸಾರ್ಥಕವಾದ ಸ್ತ್ರೀ ಪರ್ಯಾಯ. ಸ್ತ್ರೀ ಪರ್ಯಾಯಕ್ಕೆ ಒಂದು ಕರ್ತವ್ಯ ಹೇಗಿರ್ಬೇಕು ಅನ್ನೋದನ್ನ ನಾವು ಚೇಳನ ರಾಣಿಯ ಇತಿಹಾಸವನ್ನು ಓದಿ ತಿಳ್ಕೊಳ್ತೀವಿ. ಸಂದೇಶ ಸಿಗ್ತದೆ ಚೇಳನ ರಾಣಿಯಿಂದ. ಚೇಳನ ರಾಣಿಯ ಸಮ್ಯಕ್ ದರ್ಶನ ಎಷ್ಟು ನಿರ್ಮಲ. ಚೇಳನ ರಾಣಿಯು ಕೂಡ ತೀರ್ಥಂಕರರ ವಂಶ ಪರಂಪರೆಯಲ್ಲಿ ಜನ್ಮ ತಾಳಿದವನು. ಚೇಳನ ರಾಣಿಯ ಗುರುಗಳು ದಿಗಂಬರ ಗುರುಗಳು. ಚೇಳನ ರಾಣಿಯ ಆರಾಧ್ಯ ದೇವತೆ ಅರ್ಹಂತ ಪರಮಿಷ್ಠಿಗಳು ತೀರ್ಥಂಕರರು, ಕೇವಲ ಜ್ಞಾನಿಗಳು, 13ನೇ ಗುಣಸ್ಥಾನದ ಭಗವಂತರು. ಹಗಲಿರುಳು ತನ್ನ ತವರ ಮನೆಯಲ್ಲಿ ತತ್ವ ಚರ್ಚೆ ನಡೀತಿತ್ತು. ದಿಗಂಬರ ಮುನಿಗಳ ಆಹಾರ ಆಗ್ತಿತ್ತು. ಪ್ರತಿನಿತ್ಯ ಉಪದೇಶ ಸಿಗ್ತಿತ್ತು. ಚತುರ್ಥ ಕಾಲ ಮನೆಯಿಂದ ಹೊರ ಹೆಜ್ಜೆ ಇಟ್ಟರೆ ಸಾಕು ದಿಗಂಬರ ಮುನಿಗಳ ದರ್ಶನವಾಗ್ತಿತ್ತು. ಅಷ್ಟೊಂದು ಸಂಖ್ಯೆಯಲ್ಲಿ ದಿಗಂಬರ ಮುನಿಗಳ ವಿಹಾರ ಇರ್ತಿತ್ತು. ಮನೆಯಲ್ಲಿ ಬಂದರೂ ಅದೇ ಚರ್ಚೆ, ದೇವಶಾಸ್ತ್ರ ಗುರುಗಳ ಚರ್ಚೆ, ಅವರು ಹೇಳಿರ್ತಕ್ಕಂಥ ಉಪದೇಶ ತತ್ವಗಳ ಚರ್ಚೆ. ಆತ್ಮ ಕಲ್ಯಾಣದ ವಿಷಯವನ್ನು ಬಿಟ್ಟರೆ ಮತ್ತೊಂದು ಯಾವುದು ಕರ್ಮ ಬಂಧಕ್ಕೆ ಕಾರಣವಾಗುವಂತಹ ಪಂಚ ಪಾಪಗಳ ಚರ್ಚೆ ಇಲ್ಲ. ತತ್ವಜ್ಞಾನ, ತತ್ವ ಚರ್ಚೆ, ಆತ್ಮ ತತ್ವದ ಚರ್ಚೆ ಇರ್ತಿತ್ತು. ಎಷ್ಟು ಬೆಳೆದಿರಬೇಕು ಚೇಳನ ರಾಣಿಗೆ. ತನ್ನ ತವರು ಮನೆಯಲ್ಲಿ ರಾಜ ಚೇಟಕನ ಮಗಳು ತ್ರಿಶಿಲಾ, ಆಕೆಯ ಚೇಳನ ರಾಣಿಯ ತಂಗಿನೋ ಅಕ್ಕನೋ ತಂಗಿ ಇವಳು ಅಕ್ಕ. ಮದುವೆ ಯಾರ ಸಂಗಡ ಆಯ್ತು? ಶ್ರೇಣಿಕ ರಾಜನ ಸಂಗಡ ಆಯ್ತು. ಮಿಥ್ಯಾತ್ವ ಅವಸ್ಥೆಯಲ್ಲಿ ಇರುವಾಗ ಆಯ್ತು ಅಥವಾ ಸಮ್ಯಕ್ ದೃಷ್ಟಿ ಇರುವಾಗ ಆಯ್ತು? ಮಿಥ್ಯಾತ್ವ ಅವಸ್ಥೆಯಲ್ಲಿ ಇದ್ದಾಗಲೇನೆ ಆಯ್ತು. ಇದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಇಬ್ಬರಲ್ಲಿ, ಚೇಟಕ ರಾಜನಲ್ಲಿ ಮತ್ತು ಈ ಶ್ರೇಣಿಕ ರಾಜನಲ್ಲಿ. ಚರ್ಚೆ ಏನಿತ್ತು ಅಂತಂದ್ರೆ, ನಾವು ತೀರ್ಥಂಕರರ ವಂಶಜರು, ಹಾಗೆ ಹೀಗೆ ಮದುವೆ ಆಗುಲ್ಲ. ನಮ್ಮ ಹೆಣ್ಮಕ್ಕಳ ಮದುವೆ ಇಂತಹ ಜಾಗದಲ್ಲಿ ಇಲ್ಲ. ಎಂತಹ ಜಾಗದಲ್ಲಿ ಅಂತ ಕೇಳ್ತಾನೆ? ನಿಮ್ಮಂಥವರ ಜಾಗದಲ್ಲಿ. ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ದಾನ ಧರ್ಮಗಳು ಏನು ನಡೀತಾವಲ್ಲ, ಅದು ಎಲ್ಲ ಥರದಿಂದ ನಡೀತದೆ. ಅದಕ್ಕೆ ಆರಾಧನೆ ಪೂಜೆಗಳೇನು ನಡೀತಾವಲ್ಲ, ಅದರಲ್ಲೂ ಕೂಡ ಎಲ್ಲದನ್ನೇ ಮಾಡ್ತೀರ ಅದಕ್ಕೆ. ಆದರೆ ಈಗ ನಾವು ನಮ್ಮ ಕಣ್ಣಿನಿಂದ ನೋಡುವಂತೆ ನೀವು ಎಲ್ಲವನ್ನಷ್ಟೇ ಅಲ್ಲ, ಒಂದನ್ನೇ ಮಾಡ್ತಾ ಇದ್ದೀರ. ಸನ್ಮಾರ್ಗದಿಂದ ದೂರಾಗಿ ದುರ್ಮಾರ್ಗವನ್ನು ಹಿಡಿದುಕೊಂಡು ವಸ್ತ್ರಧಾರಿಗಳನ್ನು ಗುರು ಅಂತ ತಿಳ್ಕೊಂಡು ವಸ್ತ್ರಧಾರಿ ಜೀವಿಗಳನ್ನು ಪೂಜಿಸ್ತಾ ಇದ್ದೀರಾ. ಪರಿಗ್ರಹಾವಸ್ಥೆಯಲ್ಲಿ ಗುರುಗಳ ಲಕ್ಷಣ ಇರುತ್ತದೆಯೇ? ಇದೆಲ್ಲ ಎಷ್ಟೋ ದಿನ ಚರ್ಚೆ ಆಯಿತು. ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ಚರ್ಚೆ ಆಯಿತು. ಚರ್ಚೆ ಆದಾಗ ಸ್ವಲ್ಪ ಮನಸ್ಸು ಕರಗಿದಾಗ ಹೇಳ್ತಾನೆ, ನೀವು ಹೇಳೋದೆಲ್ಲ ಸತ್ಯ. ನಾನು ನನ್ನ ವಂಶ ಪರಂಪರೆಯನ್ನು ಕಳ್ಕೊಂಡಿದ್ದೇನೆ.
ಆದರೂ ಕೂಡ ನನ್ನ ಬುದ್ಧಿಗೆ ತಕ್ಕಂತೆ ಯಾರನ್ನ ಗುರು ಅಂತ ಮನ್ನಿಸಿದ್ದೇನೆ ಅವರಲ್ಲಿ ಕೆಲವೊಂದು ಲಕ್ಷಣಗಳು ಅದ್ಭುತವಾಗಿವೆ. ಆ ಕಾರಣದಿಂದ ಮನ್ನಿಸಿದ್ದೇನೆ ವಿನಃ ಮತ್ಯಾವ ಕಾರಣ ಅಲ್ಲ. ಇವರು ನನ್ನ ಭವಿಷ್ಯವನ್ನು ಹೇಳಬಲ್ಲರು, ನನ್ನ ಸಂಕಟದ ದಿನಗಳನ್ನು ಕೂಡ ಮೊದಲೇ ತಿಳಿಸಬಲ್ಲರು ಅನ್ನುವಂತಹ ಶಕ್ತಿ ಇವರಲ್ಲಿದೆ. ಇದೇ ಒಂದು ಕಾರಣ. ತತ್ವಜ್ಞಾನ ಇಲ್ಲದಂತಹ, ಧರ್ಮವನ್ನು ಅರಿತುಕೊಳ್ಳದೇ ಇರುವಂತಹ ಮನುಷ್ಯರಿಗೇನು ಬೇಕು? ಇವೇ ಬೇಕಲ್ಲ, ಚಮತ್ಕಾರ. ಮುಂದಿನೊಂದು ಹೇಳ್ರಿ, ಹಿಂದೊಂದೊಂದು ಹೇಳ್ರಿ, ಏನ್ರ ಒಂದು ಚಮತ್ಕಾರ, ಜಾದೂ ಟೋಣ, ಮಂತ್ರ ತಂತ್ರ ಕೊಡ್ರಿ ಅಂತಂದ್ರೆ ಪ್ರಭಾವಿತರಾಗ್ತಾರೆ. ಹೀಗಿದ್ರು ಚತುರ್ಥ ಕಾಲದಲ್ಲಿ ಕೂಡ ಇಂಥ ಒಂದು ಪರಿಸ್ಥಿತಿ ಇತ್ತು. ಇಂಥ ಪರಿಸ್ಥಿತಿಯಿಂದ ಅವರು ಆ ಮಾರ್ಗವನ್ನು ನಡೀತಾ ಇದ್ರು. ಚರ್ಚೆ ಎಷ್ಟೋ ದಿನ ಆಯಿತು ಆಗ್ತಾ ಹೋಯ್ತು. ಕೊನೆಗೆ ಮನಸ್ಸು ಸ್ವಲ್ಪ ಕರಗ್ತದೆ. ಮದುವೆ ಆಯಿತು ಅಂತಂದ್ರೆ ನಾ ಇದನ್ನೆಲ್ಲ ಬಿಟ್ಟು ಬಿಡ್ತೇನೆ ಅಂತ. ಆದರೆ ರಾಜ್ಕುಮಾರ ಅಲ್ಲ, ರಾಜನ ಮಗ. ನಾನು ರಾಜಕುಮಾರ, ನಾನೇನು ಕಡಿಮೆನು? ನಾನು ಹೇಳಿದ್ದೆಲ್ಲರೂ ಕೇಳಬೇಕೇನ? ನಾನು ಹೇಳಿದ್ದನ್ನೇ ಎಲ್ಲರೂ ಕೇಳಬೇಕೇ ವಿನಃ ಬೇರೆಯವರು ಹೇಳಿದ್ದು ನಾನೇ ಯಾಕೆ ಕೇಳಬೇಕು? ಈ ವಿಷಯವನ್ನು ಧರ್ಮದಲ್ಲೂ ಕೂಡ ತಂದು ಹಚ್ಚಿಬಿಟ್ಟ. ಮದುವೆ ಆಯಿತು. ಮದುವೆ ಆದ ನಂತರನೂ ಕೂಡ ಯಾವ ಪರಿಸ್ಥಿತಿ ಹೇಗಿತ್ತೋ ಮೊದಲು ಅದೇ ಪರಿಸ್ಥಿತಿ ನಡೆಯಿತು. ಇದನ್ನೆಲ್ಲ ಕಂಡು ವ್ಯಥೆ ಆಗ್ತದೆ ಚೇಳನಾರಾಣಿಗೆ. ಮನಸ್ಸಿನಲ್ಲಿ ವ್ಯಥೆ ಉಂಟಾಗ್ತದೆ. ಇಂಥ ವ್ಯಥೆಯಲ್ಲಿ ಆ ಚೇಳನಾರಾಣಿ ಹೇಳ್ತಾರೆ, ಎಲ್ಲ ಸುಳ್ಳು ನೋಡ್ರಿ, ಈ ಪುರುಷ ಪರ್ಯಾಯ ಸಿಕ್ಕು ಹಾಳು ಮಾಡ್ಕೊಳ್ತಾ ಇರೋದು ನನಗೇನು ಸರಿ ಕಾಣ್ತಾ ಇಲ್ಲ. ಯಾಕೆ ಸುಳ್ಳು ಹೇಗೆ ಮದುವೆ ಆಗಬೇಕಾಗಿತ್ತು? ಯಾಕೆ ಸುಳ್ಳು ಹೇಳಿ ಮದುವೆ ಆಗಬೇಕಾಗಿತ್ತು? ಅಷ್ಟು ಒಂದು ಪ್ರಾಮಾಣಿಕತೆ, ಬೇಸಿಕ್ ಪ್ರಾಮಾಣಿಕತೆ ಏನಿರ್ತದೆ ಅದು ಇಲ್ಲಲ್ಲ. ವಚನ ಕೊಟ್ಟು ವಚನಗಳನ್ನು ಭಂಗ ಮಾಡುವುದು ಪಾಪ. ಆದರೂ ಹೇಳ್ತಿದ್ದ, ಪಾಪ ಏನಲ್ಲ, ನಾನು ಮನ್ನಿಸುವುದು ಯಾವುದು ಸರಿ ಇದೆಯೋ ಅದನ್ನೇ. ಆದರೆ ನನ್ನ ಮನಸ್ಸಿನಲ್ಲಿ ಎಂಥ ಒಂದು ಭವಿಷ್ಯವನ್ನು ಹೇಳ್ತಕ್ಕಂತಹ ಯಾವ ಒಂದು ಶಕ್ತಿ ಸಾಮರ್ಥ್ಯವುಳ್ಳ ವ್ಯಕ್ತಿತ್ವ ಇದೆ, ಅದೇ ಸತ್ಯ ಅನ್ನುವುದು ಸ್ವಲ್ಪ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಆದ್ದರಿಂದ ನಾನು ಇದನ್ನೆಲ್ಲ ಬಿಡಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಇಂಥ ಒಂದು ವಿಚಾರಗಳನ್ನು ತಿದ್ದಿ ತೀಡಿ ಪರೀಕ್ಷಿಸಿ ಆ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಹೊಂದುವ ಪರಿಸ್ಥಿತಿಯನ್ನು ತಂದಿಟ್ಟು ಏನ್ ಮಾಡ್ತಾಳೆ? ಎಲ್ಲವನ್ನ ಆಕೆಯೂ ಕೂಡ ಸ್ವೀಕಾರ ಮಾಡ್ತಾಳೆ. ಆಯಿತು, ಒಂದು ವೇಳೆ ಸತ್ಯ ಅಲ್ಲಿದೆ ಅಂತಂದ್ರೆ ಯಾವ ಥರ ಸತ್ಯ ಇದೆಯೋ ಇಲ್ಲವೋ ಅನ್ನುವಂಥ ಪರೀಕ್ಷೆಯನ್ನು ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಪರೀಕ್ಷೆ ಆಯಿತು. ಆ ಪರೀಕ್ಷೆ ಯಾವ ಥರ ಆಗಿತ್ತು ಅನ್ನುವುದಕ್ಕೆ ಕಥೆಯನ್ನು ಜಾಸ್ತಿ ಹೇಳೋದು ಬೇಡ, ಎಲ್ಲ ಗೊತ್ತಿದೆ. ಹೇಳಿದರೆ ಮತ್ತೆ ಸಮಯ ಹೊರಟು ಹೋಗ್ತದೆ. 15 ನಿಮಿಷ ಜಾಸ್ತಿ ಆಯ್ತಲ್ಲ. ಎಂಥ ಚೇಳನಾರಾಣಿ ನೋಡಿ, ಪತಿಯನ್ನ ತಿದ್ದಿ ತೀಡಿ ಏನು ಮಾಡಿಟ್ಳು ಅಂತಂದ್ರೆ, ಭಾವಿ ಮೊದಲನೆಯ ತೀರ್ಥಂಕರನ್ನಾಗಿ ಮಾಡಿಟ್ಟಿದ್ದಾಳೆ. ಇನ್ನು ಆ ತೀರ್ಥಂಕರು ಹುಟ್ಟೋರಿದ್ದಾರೆ, ಅವನೇ ಶ್ರೇಣಿಕ ರಾಜ. ಚೇಳನಾರಾಣಿಯ ಪತಿ ಇನ್ನು ಮುಂದಿನ ಮೊದಲನೇ ತೀರ್ಥಂಕರ. ಹಾಗೇನಾದ್ರೂ ನಾವು ಮನೆಯಲ್ಲಿ ಕೆಲಸ ಮಾಡ್ಬೇಕ್ರಿ. ತಿದ್ದು ತೀಡ್ರಿ ಸ್ವಲ್ಪ ಏನಾದ್ರು. ನೀವ ತಿದ್ದು ತಿಳ್ಕೊಳ್ರಿ. ನೀವು ಮೊದಲು ಪಕ್ಕಾ ಚೇಳನ ಆಗ್ರಿ. ಆಮೇಲೆ ನಿಮ್ಮ ಪತಿಯನ್ನು ಕೂಡ ಮೊದಲನೇ ಅಲ್ಲ ಸೆಕೆಂಡ್ ತೀರ್ಥಂಕರ್ ಮಾಡಿಡ್ರಿ. ನಿಮ್ಗೆ ಯಾರು ಬೇಡ ಅಂತ. ನಮ್ಮ ಪತಿ ಸೆಕೆಂಡ್ ತೀರ್ಥಂಕರ್ ಆಗ್ಲಿ. ರಾಜ ಚೇಳನ
ತನ್ನ ಪತಿಯನ್ನು ಮೊದಲನೇ ತೀರ್ಥಂಕರನ್ನಾಗಿ ಮಾಡಿದ್ದಾಳೆ ಅಂದ ಮೇಲೆ ನಾವು ಕನಿಷ್ಠ ಪಕ್ಷ 24ನೇ ತೀರ್ಥಂಕರಾದ್ರೆ ಆಗಲಿ ಭಾವಿ ಕಾಲದಲ್ಲಿ ಅನ್ನುವಂಥ ಪುರುಷಾರ್ಥ ಮಾಡಬೇಕು, ಮಾಡಬಾರ್ದು? ಇದೇ ಧರ್ಮದ ರಕ್ಷಣೆ, ಇದೇ ಧರ್ಮದ ಪ್ರಭಾವನೆ. ಏನಂತಂದ್ರೆ ಮಾರ್ಗವನ್ನ ಬಿಟ್ಟು ಕೆಳಗಡೆಗೆ ಬಂದವರನ್ನ ಸ್ಥಿತೀಕರಣ ಮಾಡಬೇಕು ಅನ್ನುವಂತಹ 8 ಅಂಗಗಳಲ್ಲಿಯ ಒಂದು ಅಂಗ ಅದು ನಮ್ಮ ಜೀವನಕ್ಕೆ ಅತಿ ಮುಖ್ಯ. ನಾವು ಸೋತು ಹೋಗಬಾರ್ದು, ಯಾವುದಕ್ಕೂ ನಿರಂತರ ಪ್ರಯತ್ನ ಮಾಡಬೇಕು, ಸ್ವೈಬಾರದು. ಕೇವಲ ನಾವು ಸೋತಿದ್ದೇ ಆದರೆ ಇವನು ಮೊದಲನೇ ತೀರ್ಥಂಕರ ಆಗ್ತಿರಲಿಲ್ಲ. ಅಂಥ ತೀರ್ಥಂಕರ ಇನ್ನು ಭವಿಷ್ಯತ್ ಕಾಲದಲ್ಲಿ ಯಾವಾಗ ದಿಗಂಬರ ದೀಕ್ಷೆಯನ್ನು, ಯಾವ ದಿವಸ ದಿಗಂಬರ ದೀಕ್ಷೆಯನ್ನು ತಕ್ಕೊಂಡು ದೀಕ್ಷಾ ಕಲ್ಯಾಣಕ್ಕೆ ಆಗ್ತದೆಯೋ ಅದೇ ದಿವಸ ದ್ವಾದಶಾಂಗ ಶ್ರುತ ಕೇವಲಿಗಳಾಗ್ತಾರೆ. ದೀಕ್ಷಾ ತಕ್ಕೊಂಡ ದಿವಸ ಆ ದ್ವಾದಶಾಂಗ ಶ್ರುತ ಕೇವಲಿ ಪ್ರಥಮ ಪದ್ಮನ ಏನದು ಹೆಸರು, ಮಹಾಪದ್ಮ ಅನ್ನುವಂಥ ತೀರ್ಥಂಕರರ ತ್ಯಾಗ ತಪಸ್ಸಿನಿಂದ ದೀಕ್ಷಾ ತಗೊಂಡ ದಿವಸ ಶ್ರುತ ಕೇವಲಿಗಳಾಗ್ತಾರೆ. ಆದರೆ ತಪಸ್ಸಿನ ಪ್ರಭಾವದಿಂದ ಈ ಮೋಹನಿ ಕರ್ಮಗಳ ಶತ್ರುತ್ವವನ್ನು ನಾಶ ಮಾಡಿ ಉಳಿದ ಜ್ಞಾನಾವರಣೀಯ, ಅಂತರಾಯ ಮತ್ತು ದರ್ಶನಾವರಣೀಯ ಈ 3 ಕರ್ಮಗಳನ್ನು ಅಂತರ ಮುಹೂರ್ತದಲ್ಲಿನೇ ನಾಶ ಮಾಡಿ, ಮೋಹನಿ ಕರ್ಮವನ್ನು ನಾಶ ಮಾಡಿಕೊಳ್ಳಿಕ್ಕೆ ಅದೆಷ್ಟೋ ವರ್ಷಗಳು ಹಿಡಿಬಹುದು. ಆ ಪ್ರಥಮ ತೀರ್ಥಂಕರರಿಗೆ ಮೋಹನಿ ಕರ್ಮ ಬಹಳ ಕೆಟ್ಟ, ಬಹಳ ಕಠಿ. ಈ ಕ್ರೋಧ, ಈ ಮಾನ, ಈ ಅಹಂಕಾರ, ಈ ಬುದ್ಧಿ, ಈ ಅಜ್ಞಾನ ಇದನ್ನೆಲ್ಲ ತ್ಯಾಗ ಮಾಡಬೇಕು ಅಂತಂದ್ರೆ ಮೋಹನಿ ಕರ್ಮ ಮೊದಲು ಹೋಗಬೇಕು. ಮೋಹ ಇಲ್ಲದಂತಹ ವ್ಯಕ್ತಿತ್ವವೇ ಮಹಾಜ್ಞಾನವನ್ನು ಪಡ್ಕೊಳ್ತದೆ. ಶ್ರುತ ಕೇವಲಿ ಆಗಬೇಕಂತಂದ್ರೂ ಎಷ್ಟು ಕರ್ಮಗಳನ್ನು ಜಯಿಸ್ಬೇಕ್ರಿ? ಅನಂತಾನುಬಂಧನ ಜಯಿಸ್ಬೇಕಾ? ಅಪ್ರತ್ಯಾಖ್ಯಾನಾವರಣಿ ಕರ್ಮವನ್ನು ಜಯಿಸ್ಬೇಕಾ? ಪ್ರತ್ಯಾಖ್ಯಾನಾವರಣಿ ಕರ್ಮವನ್ನು ಜಯಿಸ್ಬೇಕಾ? ಏನು ಸಂಜೋಲನವನ್ನು ಜಯಿಸಿದ್ರೂ ನಡೀತದೆ, ಜಯಿಸದಿದ್ದರೂ ನಡೀತದೆ. ಸಂಜೋಲನ ಉದಯದಲ್ಲಿ ಮತ್ತು ಈ ಅನಂತಾನುಬಂಧಿ ಪ್ರತ್ಯಾಖ್ಯಾನಾವರಣ ಈ 12 12 ಕರ್ಮಗಳ ಉಪಶಮನ ಅಥವಾ ಕ್ಷಯ ಮಾಡಿಕೊಂಡು ಕೊನೆಗೆ ಈ ಸಂಜೋಲನ ಕಷಾಯದ 4 ಪ್ರಕೃತಿಗಳನ್ನು ಕ್ಷಯ ಮಾಡಿಕೊಂಡ್ರು ಅಂತಂದ್ರೆ ಅಷ್ಟು ದೊಡ್ಡ ಪುರುಷಾರ್ಥದಿಂದ, ಎಷ್ಟೋ ತ್ಯಾಗ ತಪಸ್ಸಿನಿಂದ ಅದನ್ನೆಲ್ಲ ತೊಳ್ಕೊಂಡು ಬಿಡ್ತಾರೆ. ಮೋಹನಿ ಕರ್ಮ ಬಹಳ ಕೆಟ್ಟ. ಎಲ್ಲ ಕರ್ಮಗಳ ಬಂಧನಕ್ಕೆ ಕಾರಣವಾದ ಕರ್ಮ ಯಾವುದು? ಮೋಹನಿ ಕರ್ಮ. ಮೋಹನಿ ಕರ್ಮ ಒಂದನ್ನು ಯಾರು ಜಯಿಸ್ತಾರೆ ಅಲ್ಲ ಅವರಿಗೆ ರತ್ನತ್ರಯ ರೂಪ ಧರ್ಮ ಅಸಾಧ್ಯ ಏನಲ್ಲ, ಬದುಕಿನಲ್ಲಿ ಉದಯಿಸ್ತದೆ, ಸಿಕ್ಕ ಹೋಗ್ತದೆ. ಮೋಹನಿ ಕರ್ಮವನ್ನು ಗೆದ್ದವರಿಗೆ ರತ್ನತ್ರಯ ಧರ್ಮದ ಲಾಭ ಆಗ್ತದೆ ವಿನಃ ಮೋಹನಿ ಕರ್ಮವನ್ನು ಗೆಲ್ಲದವರಿಗೆ ರತ್ನತ್ರಯ ಧರ್ಮ ಇಲ್ಲ. ಸಮ್ಯಕ್ತವನ್ನು ಪ್ರಾಪ್ತ ಮಾಡ್ಕೋಬೇಕು ಅಂತಂದ್ರೆ ದರ್ಶನ ಮೋಹನಿಯ, ಚಾರಿತ್ರ ಧರ್ಮವನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅಂತಂದ್ರೆ ಚಾರಿತ್ರ ಮೋಹನಿ. ಇದನ್ನ ಜಯಿಸಿದ್ರು ಅಂತಂದ್ರೆ, ಕ್ಷಯ ಮಾಡಿಕೊಂಡ್ರು ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತವಾಯಿತು. ಈ ಕ್ಷಾಯಿಕ ಕ್ಷಯ ಎಲ್ಲ ಕ್ಷಯ ಅದು ಅಲ್ಲ, ಸತ್ತಾಕ್ಷಯ ಆಯ್ತಲ್ಲ. ಕ್ಷಯವಾದ ನಂತರ ವೀತರಾಗತ್ವ ಅನ್ನತಕ್ಕಂಥ ಗುಣ ಪ್ರಕಟವಾಯಿತು. ಈ ಗುಣ ಪ್ರಕಟವಾದ ಅಂತರ್ಮುಹೂರ್ತದಲ್ಲಿ ಏನು ಮಾಡುವಂಥ ಅವಶ್ಯಕತೆ ಇಲ್ಲ, ಏನು ಮಾಡುವಂಥದ್ದಕ್ಕೆ ಅಲ್ಲಿ ಬೇಕಾಗಿಯೇ ಇಲ್ಲ. ಏನು? ಜ್ಞಾನಾವರಣೀಯ, ದರ್ಶನಾವರಣೀಯ, ಅಂತರಾಯ. ಅಂತರ್ಮುಹೂರ್ತದಲ್ಲಿ ತಾನಾಗಿ ಓಡಿ ಹೋಗ್ತವೆ. ಇವೆಲ್ಲ ಇದ್ದದ್ದಕ್ಕೆ ಯಾವ ಕಾರಣದಿಂದ? ಮೋಹನಿ ಕರ್ಮದ ಕಾರಣದಿಂದ. ಮೋಹನಿಯ ಕರ್ಮವನ್ನ ಜಯಿಸಲಿಕ್ಕೆ ಎಷ್ಟು ಸಮಯ ಹಿಡಿತು? ಎಷ್ಟೋ ವರ್ಷ ಕಳೀತವೆ ಮೋಹನಿ ಕರ್ಮವನ್ನು ನಾಶ ಮಾಡಿಕೊಳ್ಳಿಕ್ಕೆ. ಕಳೆದವ್ರಿಗೆ ಕಳೀತವೆ. ಇನ್ನು ಮೋಹನಿ ಕರ್ಮವನ್ನು ನಾಶ ಶೀಘ್ರ ಒಂದು ಅಂತರ್ಮುಹೂರ್ತದಲ್ಲಿನೇ ಮಾಡಿಕೊಳ್ತಾರೆ ಅನ್ನುವಂಥ ಮುನಿಗಳು ಇದ್ದಾರೆ ಅಲ್ಲ. ಭರತ್ ಚಕ್ರವರ್ತಿಯನ್ನು ತಕ್ಕೊಳ್ಳಿ, ದೀಕ್ಷಾ ತಕ್ಕೊಂಡ, ದಿಗಂಬರ ದೀಕ್ಷೆಯನ್ನು ತಕ್ಕೊಂಡ ಎಷ್ಟು ಸಮಯದಲ್ಲಿ? ಒಟ್ಟು ಅಂತರ್ಮುಹೂರ್ತದಲ್ಲಿ. ಮೊದಲನೇ ಸಾಮಾಯಿಕದಲ್ಲಿ ಕೇವಲ ಜ್ಞಾನ ಆಯಿತು. ಬಾಹುಬಲಿಗೆ
1 ವರ್ಷ ಹಿಡಿತು. ಯಾಕೆ ಹಿಡಿತು? ಮೋಹಿನಿ ಕರ್ಮ ಕಾಡ್ತಾ ಇತ್ತು. ವಿಕಲ್ಪ. ಈ ವಿಕಲ್ಪಗಳೆಲ್ಲ ಉತ್ಪನ್ನ ಆಗುವುದು ಯಾವ ಕರ್ಮದ ಕಾರಣದಿಂದ? ಮೋಹಿನಿ ಕರ್ಮದ ಕಾರಣದಿಂದ. ಯಾವಾಗ ಜಯಿಸಿದ್ರು? 1 ವರ್ಷ ಆದ ನಂತರ. ಅಂತರ್ಮುಹೂರ್ತದಲ್ಲಿ ಜಯಿಸುವಂತಹ ಶಕ್ತಿನೂ ಇರ್ತದೆ. 1 ವರ್ಷದ ನಂತರ ಜಯಿಸಬೇಕು. ನಾವು ಹೇಗಿರಬೇಕು? ನಿರ್ವಿಕಲ್ಪ ಅವಸ್ಥೆಯಲ್ಲಿ ಇರಬೇಕು. ವಿಕಲ್ಪ ಸಹಿತವಾಗಿರುವಾಗ 1 ವರ್ಷ ಕಳೆದರೂ ಕೂಡ ಕೇವಲ ಜ್ಞಾನ ಆಗುತ್ತದೆ. ಇಡೀ ಜೀವನ ವಿಕಲ್ಪ ಸಹಿತ ಇದ್ದೇವೆ ಅಂತಂದ್ರೆ ಕೇವಲ ಜ್ಞಾನ ಆಗುವುದಿಲ್ಲ. ಹೀಗಿದೆ ಜೈನ ತತ್ವ, ಜೈನ ಧರ್ಮ, ವೀತರಾಗ ಧರ್ಮ, ಆತ್ಮಕಲ್ಯಾಣದ ಸನ್ಮಾರ್ಗ ಈ ಥರ ಇದೆ. ನಾವೆಲ್ಲರೂ ಮೋಹಿನಿ ಕರ್ಮವನ್ನು ನಾಶ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಮೋಹಿನಿ ಕರ್ಮಗಳಲ್ಲಿ ಮಿಥ್ಯಾತು ಒಂದು ಮೊದಲನೇದು. ಇದನ್ನು ಬಿಡೋಣ. ಇದನ್ನು ಬಿಟ್ಟಾಗ ಸತ್ಯ ಜ್ಞಾನ ಪ್ರಗಟವಾಗ್ತದೆ, ಸನ್ಮಾರ್ಗ ಹೋಗ್ತದೆ. ಆಮೇಲೆ ಚಾರಿತ್ರ ಮೋಹಿಯ ಕ್ರೋಧ, ಮಾನ, ಮಾಯಾ, ಲೋಭ. ಕ್ರೋಧವನ್ನು ಬಿಡೋಣ, ಕ್ಷಮಾದಿಂದಿರೋಣ. ಮಾನವನ್ನು ಬಿಡೋಣ, ಮಾರ್ದವ ಧರ್ಮವನ್ನು ಹೊಂದಿ ಬೆಣ್ಣೆಯಂತೆ ಮೃದುವಾಗಿ ಇರೋಣ. ಆಮೇಲೆ ಮಾಯಾಕಷಾಯ, ಕುಟಿಲ ಭಾವಗಳನ್ನೆಲ್ಲ ತ್ಯಜಿಸಿ ಸರಳ ಭಾವದಿಂದ, ಪವಿತ್ರ ಭಾವದಿಂದ ಇರೋಣ. ಲೋಭ ಅಶಾಂತಿಗೆ ಕಾರಣ, ಲೋಭ ವಿಕಲ್ಪಗಳಿಗೆ ಕಾರಣ, ಲೋಭ ಆಸೆ ಅಪೇಕ್ಷೆಗಳನ್ನು ಹೆಚ್ಚಿಸುವುದಕ್ಕೆ ಕಾರಣ. ಈ ಲೋಭ ಕಷಾಯವನ್ನು ಜಯಿಸಿ ನಾವು ಸಂತೋಷ ಭಾವದಿಂದ ನಿರ್ವಿಕಾರ, ನಿರ್ಮಲ, ಆಶಾರಹಿತ, ವಿಕಲ್ಪಗಳಿಂದ ರಹಿತ ಪವಿತ್ರವಾದ ಈ ಶೌಚ ಧರ್ಮದಿಂದ ಇರೋಣ. ಇದೇ ದಶಲಕ್ಷಣ ಪರ್ವ, ಜೀವಿತ ಪರ್ವ, ನಮ್ಮ ಆತ್ಮನಲ್ಲಿ ಸತತವಾಗಿ ಇರುವಂತಹ ಪರ್ವ. ಮುಂದೆ ಬರಲಿದೆ ಪೂಜೆಗಾಗಿ, ಆದರೆ ಇದು ಜೀವಿತವಾಗುವುದು ನಮ್ಮ ಆತ್ಮನಲ್ಲಿ. ಇಂಥ ಧರ್ಮ ಆತ್ಮನಲ್ಲಿ ಪ್ರಕಟವಾಗಿ ಎಲ್ಲರ ಕಲ್ಯಾಣವಾಗಲಿ ಅನ್ನುವಂಥ ವಿಷಯವನ್ನು ಹೇಳಿ, ಇವತ್ತು ಕ್ಲಾಸಿನ ವಿಷಯ ಕಡಿಮೆ ಆದರೂ ಕೂಡ ಉಪದೇಶದ ವಿಷಯ ಜಾಸ್ತಿ ಆಯಿತು. ಒಳ್ಳೆಯದಾಯಿತು. ಒಂದೂ ಸಿಗುವಂಥದ್ದು ಸಿಕ್ಕಬೇಕು. ಜಿಲ್ಲಾನೆ प्रभु देव तुम्हारे पवित्र मुख से निस्सृत जो शीतल वाणी, जग जन